ಎಸ್, ಕ್ವಶನ್ ಹಾಕೋರಿ ನೀವೇ ಮೇಲೆ, ಯಾರ್ ಸಲುವಾಗಿದೆ. ಈಗ ನಾನ್ ಯಾರ್ ಸಲುವಾಗಿದೆ ಅಂತ ಹೇಳಿ ನೋಡ್ರಿ, ಆ ಕೆಟಗರಿದೊಳಗ್ ನೀವೇನಾದ್ರೂ ಇದ್ದೀರಿ ಅಂದ್ರೆ ಈ ಕ್ಲಾಸ್ ಅನ್ನ ನೀವು ಕಂಟಿನ್ಯೂ ಮಾಡ್ಬೋದು. ಇದ್ರೊಳಗ್ ನೀವು ಬರೋದಿಲ್ಲ ಅಂದ್ರೆ ನೀವು ಆರಾಮ್ಸೆ ನಿಮ್ ಕೆಲಸ ನೀವು ಮಾಡ್ಕೊಳ್ಬಹುದು. ಓಕೆನಾ? ಎಲ್ಲರಿಗೂ ತಿಳಿತಾ ಇದೆ. ಸುಮ್ನೆ ಜಾತ್ರೆದೊಳಗೆ ಹೇಳಿ ನನ್ಗೆ ಆಗೋದಿಲ್ಲ. ನಿಮ್ಗೆ ಅದ್ರದ್ದು ಅವಶ್ಯಕತೆ ಇದ್ರೆ ಮಾತ್ರ ಇದನ್ನ ಪೂರ್ತಿ ಮಾಡ್ಬೇಕು. ಸೊ ಫಸ್ಟ್ ಕೆಟಗರಿ ಯಾರಿಗಿದು 3 days ನ ಕೋರ್ಸ್ ಇದೆ ಅಂದ್ರೆ, ಯಾರಿಗೆ ಹೆಲ್ತ್ ಇಶ್ಯೂ ಇದೆ ಅಂದ್ರೆ ಆರೋಗ್ಯದಲ್ಲಿ ಒಂಚೂರು ಸಮಸ್ಯೆ ಇದೆ ಅಂದ್ರೆ ಹಾಸ್ಪಿಟಲ್ಗೆ ಸುತ್ತಾಡಿ ಸುತ್ತಾಡಿ ನಿಮ್ಗೆ ಸಾಕಾಗಿದೆ, ಟ್ಯಾಬ್ಲೆಟ್ಸ್ ತಗೊಂಡು ಸಾಕಾಗಿದೆ, ಅಥವಾ ಕಂಟಿನ್ಯೂ BP ತಗೋತಾ ಇದ್ದೀರಿ, ಶುಗರ್ ತಗೋತಾ ಇದ್ದೀರಿ, ಅಥವಾ ಥೈರಾಯ್ಡ್ ಇರ್ಬೋದು, ಮತ್ತೊಂದು ಸಾಕಷ್ಟು ಸಲ ಒಂದೊಂದು ಸಲ ಅದು ಟ್ಯಾಬ್ಲೆಟ್ಸ್ ಶುರು ಮಾಡಿದ್ರೆ ಒಂದೊಂದು ತಿಂಗಳು 2 ತಿಂಗಳು ನೀವು ಕೋರ್ಸ್ ಗಳನ್ನ ಮಾಡ್ತಾ ಇದ್ದೀರಿ. ಅದು ನಿಮಗ್ ಬ್ಯಾಸರ್ ಬಂದ್ ಹೋಗಿದೆ. ಈಗ ಅದ್ರಲಿಂದ ಹೊರಗ್ ಬಂದು ನನ್ ಒಳಗೆ ಅಂತದ್ದೊಂದು ಶಕ್ತಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು, ನನ್ನ ಒಳಗಿನ ರೋಗ ನಿರೋಧಕ ಶಕ್ತಿಯನ್ನ ನಾನ್ ಜಾಸ್ತಿ ಮಾಡ್ಕೊಳ್ಬೇಕು. ನಾನ್ ಯಾರಿಗ ಅನಿಸ್ತದ ನೋಡ್ರಿ ನಾನ್ 100% ಹೆಲ್ದಿ ಆಗಿರ್ಬೇಕಂತ, ಅವ್ರ ಸಲುವಾಗಿ ಇದು ಕೋರ್ಸ್ ಇದೆ. ಫಸ್ಟ್ ಕೆಟಗರಿ ಬರ್ಕೋರಿ, ಹೆಲ್ತ್ ದವ್ರಿಗೆ ಇದು ಫಸ್ಟ್ ಕೋರ್ಸ್ ಇದೆ. ಅದಾದ್ಮೇಲೆ ಎರಡನೇದ್ ಬರುತ್ತೆ ವೆಲ್ತ್ ಸಲುವಾಗಿ. ವೆಲ್ತ್ ಸಲುವಾಗಿ ಅಂದ್ರ ನಿಮ್ಗೆ ಇವತ್ತು ಫೈನಾನ್ಸಿಯಲ್ ಸ್ಟ್ರಗಲ್ ಜಾಸ್ತಿ ಇದೆ. ಜಾಸ್ತಿ ಅಂದ್ರೆ ಬಾಳೆ ಜಾಸ್ತಿ ಇದೆ. ನೀವ್ ಏನೇ ಒಂದ್ ಕೆಲಸ ಮಾಡಿದ್ರು ಸಾಲ ಮಾಡ್ಕೊಂಡೇ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದೀರಿ ನೀವು. ಗೊತ್ತಾಗ್ಲತ್ತದಲ್ಲ? ಒಂದ್ ಪ್ಲಾಟ್ ತಗೊಳ್ಬೇಕಾಗ್ಯದಂದ್ರೆ ನೀವು ಸಾಲನೇ ಮಾಡ್ಬೇಕು, ಒಂದ್ ಕಾರ್ ತಗೋಬೇಕಂದ್ರೆ ಲೋನೇ ಮಾಡ್ಬೇಕು. ಇಂತ ಫೈನಾನ್ಸಿಯಲ್ ಸ್ಟ್ರಗಲ್ ನಿಮ್ಗೆ ಆಲ್ರೆಡಿ ಇದೆ. ಆದ್ರೆ ಅದರಿಂದ ಹೊರಗ್ ಬರೋದಕ್ಕೆ ನೀವು ಹುಡುಕಾಟ ಮಾಡ್ತಾ ಇದ್ರಿ, ಅವ್ರಿಗೆ ಈ ಕೋರ್ಸ್ ಇದೆ. ಸಾಕಷ್ಟು ಜನ ಇಂಥವ್ರು ಇದ್ದಾರೆ, ಸಾಯೋ ತನಕ ಸಾಲದೊಳಗೆ ಸಾಯೋದಕ್ಕೆ ರೆಡಿ ಇರ್ತಾರೆ, ಅವ್ರ ಸಲುವಾಗಿ ನಮ್ ಕೋರ್ಸ್ ಇಲ್ಲ. ನೀವು ಅದ್ ಸ್ಟ್ರಗಲ್ ಮಾಡಿ ಅದರಿಂದ ಹೊರಗ್ ಬರೋದಕ್ಕೆ ರೆಡಿ ಆಗಿರುವಂತ ಮೈಂಡ್ ಸೆಟ್ ನಿಮಗ್ ಬೇಕು, ಸರ್ಚಿಂಗ್ ಮೈಂಡ್ ಸೆಟ್. ಅವ್ರ ಸಲುವಾಗಿ ವೆಲ್ತ್ ಕ್ರಿಯೇಷನ್ ಯಾರಿಗ್ ಬೇಕು ನೋಡ್ರಿ, ಅವ್ರ ಸಲುವಾಗಿ ಈ ಕೋರ್ಸ್ ಇದೆ. ಸೋಮಾರಿಗಳಿಗೆ, ಮೈಗಳ್ರಿಗೆ, ಮಲ್ಕೊಂಡ್ ಕೇಳೋರಿಗೆ ಅಥವಾ ಓಡಾಡ್ಕೊಂಡ್ ಕೇಳೋರಿಗೆ ನಮ್ ಕೋರ್ಸ್ ದಯವಿಟ್ಟು ಇಲ್ಲ. ಇದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊರಿ. ಎರಡನೇ ಕ್ಯಾಟಗರಿ. ಅದಾದ್ಮೇಲೆ ಮೂರನೇದ್ ಮತ್ತಿದು ಯಾರ್ ಸಲುವಾಗಿದೆ ಅಂದ್ರ, ಯಾರಿಗೆ ಫ್ಯಾಮಿಲಿ ಬಾಂಡಿಂಗ್ ಬೇಕಾಗಿದೆ, ರಿಲೇಶನ್ಶಿಪ್ ಬಾಂಡಿಂಗ್. ಅಂದ್ರೆ ಬಾಳ್ ಸಲ ನಮ್ ಕಡೆ ಬೀದರ್ ಕಡೆ ಒಂದ್ ಮಾತ್ ಬರುತ್ತೆ, ಎತ್ತು ಎರಿಗ್ ಎಳೆದ್ರು ಕೋಣ ಕೆರಿಗ್ ಎಳೆದಿತ್ತಂತ. ಅಂದ್ರೆ ಗಂಡ ಹೆಂಡತಿ ಇಬ್ರು, ಒಬ್ಬಕ್ಕೆ ಆ ಕಡೆ ಓಡ್ತಿರ್ತಾಳ, ಗಂಡ ಈ ಕಡೆ ಓಡ್ತಾನ, ಅವ್ರಿಬ್ಬರ ನಡುವೆ ಬ್ಯಾಲೆನ್ಸ್ ಇರೋದಿಲ್ಲ. ಅಂದ್ರೆ ಲೈಫ್ ಹೆಂಗ್ ಬ್ಯಾಲೆನ್ಸ್ ಇರುತ್ತೆ ಹೇಳ್ರಿ ನನ್ಗೆ? ನಾನು ಹೇಳೋದ್ ಸರಿನಾ? ಗಂಡ ಒಂದ್ ಕಡೆ ಓಡ್ತಾನ, ಹೆಂಡತಿ ಒಂದ್ ಕಡೆ ಓಡ್ತಾಳ, ಮಕ್ಕಳು ಇನ್ನೊಂದ್ ಕಡೆ ಓಡ್ತಾವ, ಫ್ಯಾಮಿಲಿ ಇನ್ನೊಂದ್ ಕಡೆ ಓಡ್ತಾ ಇದೆ. ಈಗ ಅವ್ರ ಬಾಂಡಿಂಗ್ ಆಗೋದಕ್ ಸಾಧ್ಯ ಇದೆನಾ? ನೋ. ಸೊ ಹಾಗಾಗಿ ಯಾರಿಗ ಅನಿಸುತ್ತೆ ನೋಡ್ರಿ, ನನ್ನ ರಿಲೇಶನ್ಶಿಪ್, ಸ್ಪೆಷಲಿ ಎಲ್ಲಾ ರಿಲೇಶನ್ ಬರುತ್ತೆ ಇಲ್ಲಿ. ನೀವ್ ಯಾವ್ದಾದ್ರು ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂದ್ರೂ ಅಲ್ಲಿಯೂ ಸಮೇತ ನಿಮ್ಮ ರಿಲೇಶನ್ ಸರಿ ಇದ್ದಾಗ ಮಾತ್ರ ನೀವು ಬೆಸ್ಟ್ ಡ್ಯೂಟಿ ಮಾಡೋದಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಡ್ಯೂಟಿ ಮಾಡುವಂತ ಸಂದರ್ಭಗಳು ಬಹಳಷ್ಟು ಸಲ ನೋಡ್ತೀವಿ. ಸೊ ಹಾಗಾಗಿ ಯಾರಿಗ ಅನಿಸುತ್ತೆ ನೋಡ್ರಿ, ನನ್ಗೆ ಫ್ಯಾಮಿಲಿ ಬಾಂಡಿಂಗ್ ಮಾಡ್ಬೇಕು, ರಿಲೇಶನ್ಶಿಪ್ ಗಳನ್ನ ನಾನು ಸರಿಯಾಗಿ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು ಅಂತ ಯಾರಿಗಿದೆ ನೋಡ್ರಿ, ಅವ್ರ ಸಲುವಾಗಿದೆ. ಏನ್ ರಿಲೇಶನ್ ಇಲ್ಲ, ಏನಿಲ್ಲ, ನನಗ್ ಪಗಾರ್ ಬರುತ್ತೆ, ಪೇಮೆಂಟ್ ಬರುತ್ತೆ, ನಾನ್ ಕೆಲಸ ಮಾಡ್ತೀನಿ, ನನ್ ಮನೆಗ್ ಬರ್ತೀನಿ ಅಂದ್ರೆ ಅವ್ರ ಸಲುವಾಗಿ ಇಲ್ಲ. ಇಲ್ಲಿ ನಿಮ್ಗೆ ಪರಿವರ್ತನೆ ಬೇಕಾಗುತ್ತೆ. ಇದು ಮೂರನೇ ಕ್ಯಾಟಗರಿ. ಅದಾದ್ಮೇಲೆ ನಾಲ್ಕನೇದು ಇನ್ನೊಂದು ಯಾರಿಗೆ ಇದು ಕೋರ್ಸ್ ಇದೆ ಮಹತ್ವದ್ದು ಅಂದ್ರ, ಯಾರು ಲೈಫ್ ಟೈಮ್ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತಾರ ನೋಡ್ರಿ, ಹ್ಯಾಪಿನೆಸ್ ಫೀಲ್ ಆಗ್ಬೇಕು ಅವ್ರಿಗೆ. ಪ್ರತಿಯೊಂದು ಸ್ಟೆಪ್ ನಲ್ಲೂ, ಪ್ರತಿಯೊಂದು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮೇತ ನಾನು ಖುಷಿಯನ್ನ ಹುಡುಕ್ತಾ ಇದ್ದೀನಿ, ಆನಂದವಾಗಿ ಯಾರಿಗ್ ಬದುಕಬೇಕು ಅಂತ ಇದೆ ನೋಡ್ರಿ, ಅವ್ರ ಸಲುವಾಗಿ ಇದು ಕೋರ್ಸ್ ಇದೆ. ನಾನ್ ಟೆನ್ಷನ್ದೊಳಗೆ ಇರ್ತೀನಿ, ನಾನ್ ಡಿಪ್ರೆಷನ್ದೊಳಗೆ ಇರ್ತೀನಿ, ನಾನ್ ಹೋರಾಟನೆ ಮಾಡ್ತಾ ಇರ್ತೀನಿ, ನಾನ್ ಸಮಸ್ಯೆದೊಳಗೆ ಬಳಲ್ತೀನಿ, ನಾನ್ ಅದ್ರಲ್ಲಿಂದ ಹೊರಗೆ ಬರೋದಕ್ಕೆ ನನಗ ಆಗದೇ ಇಲ್ಲ ಅನ್ನುವಂತ ಮನಸ್ಥಿತಿ ಇದೆ ನೋಡ್ರಿ, ಅವ್ರ ಸಲುವಾಗಿ ಇಲ್ಲೇ ಇಲ್ಲ. ಇದು ಆಶಾಭಾವನೆ ಇರುವಂತ, ಏನೋ ಒಂದ್ ಆಗೇ ಆಗುತ್ತೆ ಅನ್ನುವಂತ ಮನಸ್ಥಿತಿಯವರಿಗೆ ಈ ಕೋರ್ಸ್ ಇದೆ. ಹಾಗಾಗಿ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಯಾವುದಾದ್ರೂ ಇದ್ರೆ ಅದು ಖುಷಿ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಯಾರ್ಯಾರು ಅನಿಸ್ತದ ಖುಷಿಯಾಗಿರ್ಬೇಕಂತ? ಸೊ ಖುಷಿಯಾಗಿರ್ಬೇಕಂದ್ರ ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇರ್ಬೇಕು. ಇವತ್ ನಮ್ಗ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದು ನಿಂತ್ ಬಿಟ್ಟಿದೆ. ಯಾಕೆ ನಿಂತ್ ಬಿಟ್ಟಿದೆ ಅಂದ್ರೆ ಸ್ಟ್ರೆಸ್ ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ನಾವ್ ಅನ್ಕೊಳ್ತಾ ಇದ್ದೀವಿ ಒಂದು, ಅದು ಆಗ್ತಾ ಇದೆ ಒಂದು. ಅದು ಆಗೋದೇನಿದೆ ನೋಡ್ರಿ, ಅದು ನಮ್ಮ ವಿರುದ್ಧನೇ ಆಗ್ತಾ ಇದೆ. ಎಲ್ಲರಿಗೂ ಫೀಲ್ ಆಗ್ತಾ ಇದೆ. ನಾವೇನೋ ಒಂದ್ ಅನ್ಕೊಂಡಿರ್ತೀವಿ, ಅದು ವಿರುದ್ಧ ಆಗುತ್ತೆ. ರೀಸನ್ ಏನು ಅಂದ್ರ, ನಮ್ಮ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಹೊರಗಿನ ಪರಿಸ್ಥಿತಿಯ ಜೊತೆಗೆ ಅವು ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಆಗಿಲ್ಲ. ಅದಕ್ಕೆ ನಮ್ಗೆ ಈ ರೀತಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಯಾರಿಗ್ ಲೈಫ್ ಟೈಮ್ ಹ್ಯಾಪಿನೆಸ್ ನ ಅವಶ್ಯಕತೆ ಇದೆ ನೋಡ್ರಿ, ಅವ್ರ ಸಲುವಾಗಿದೆ. ನಾನ್ ಟೆನ್ಷನ್ ಆಗೇ ಇರ್ತೀನಿ, ಡಿಪ್ರೆಷನ್ ಆಗೇ ಇರ್ತೀನಿ ಅಂದ್ರೆ ಶಿವ ಅಂತೇಳಿ ಹೊರಗೆ ಹೋಗ್ರಿ, ಊಟ ಮಾಡ್ರಿ. ಇನ್ನ ಟೆನ್ಷನ್ ಬರೋ ಬಹಳಷ್ಟು ಸಂದರ್ಭಗಳು, ಸಂಡೇ ಇದೆ ಇವತ್ತಂತೂ ಜಾಸ್ತಿ ಬರ್ತಾವ್. ನೀವು ಎಲ್ಲರೂ ಖಾಲಿ ಇರ್ತಾರ ನೋಡಿ, ಟೆನ್ಷನ್ ಕೊಡೋರು ಮತ್ ನಿಮ್ಗೆ ಹೆಚ್ಚಿಗೆ ಸಿಗ್ತಾರ ಇವತ್ತು. ಅವ್ರ ಸಲುವಾಗಿ ಇದು ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಯಾರಿಗೆ ಸಾಮಾಜಿಕ ಗುರಿಗಳು ಇವೆ ಅಂದ್ರೆ ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕಾಣಿಕೆಯನ್ನ ಕೊಡ್ತೀನಿ, ನನ್ನ ಕೊಡುಗೆಯನ್ನ ಕೊಡ್ತೀನಿ ಅನ್ನೋರಿಗೆ ಈ ಕೋರ್ಸ್ ಇದೆ. ಯಾರಿಗೆ ಸಮಾಜ ನನಗೇನ್ ಕೊಟ್ಟದಂತ ಕ್ವಶನ್ ಮಾಡ್ತಾರ ನೋಡ್ರಿ, ಅವ್ರ ಸಲುವಾಗಿಲ್ಲ.
ನಮ್ಮಲ್ಲಿ ಬಹಳ ಜನರ ಸಮಸ್ಯೆ ಏನು ಅಂದ್ರೆ ಸರ್ಕಾರ ನನಗೆ ಏನ್ ಕೊಟ್ಟದ ಅಂತ ಪ್ರಾಬ್ಲಮ್ ಇದೆ ನಮ್ಮವ್ರದ್ದು. ನಾನ್ ಹೇಳ್ತೀನಿ ಸರ್ಕಾರಕ್ಕೆ ದೇಶಕ್ಕೆ ನಾನ್ ಏನ್ ಕೊಟ್ಟಿನಿ ಅಂತ ಕ್ವಶನ್ ಮಾಡೋದು ನಮ್ಗಿದೆ. ಇವ್ರು ಬೇಕು ನಂಗೆ. ಸಾಮಾಜಿಕ ಪರಿವರ್ತನೆಗಾಗಿ ನಾನು ಬದುಕಿ ಬಾಳ್ತಾ ಇರುವಂತ ಸಮಾಜಕ್ಕೆ ನಾನು ಏನನ್ನಾದ್ರೂ ಕೊಡೋದಕ್ಕೆ ತಯಾರಿದ್ದೀನ. ಆ ತಯಾರಿದ್ದೀನಿ ಅಂದ್ರೆ ಆ ಸಾಮರ್ಥ್ಯ ನನ್ನ ಹತ್ರ ಇದೇನಾ, ಈ ಮನಸ್ಥಿತಿ ಯಾರಿಗಿದೆ ನೋಡ್ರಿ, ಅವ್ರ ಸಲುವಾಗಿ ಇದು 3 days ನ ಕೋರ್ಸ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸ್ಪಿರಿಚುವಲ್ ಗೋಲ್. ಅಂದ್ರೆ ನೀವು ಆಧ್ಯಾತ್ಮಿಕವಾಗಿ ಒಂದು ಉನ್ನತವಾದ ಮಟ್ಟಕ್ಕೆ ಬರ್ಬೇಕಂದ್ರೆ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು ಅಥವಾ ವೈಬ್ರೇಷನ್ಸ್ ಇರ್ಬೋದು, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಇರ್ಬೋದು, ಅದು ಹೈ ಫ್ರೀಕ್ವೆನ್ಸಿಯಲ್ಲಿ ಏನಾದ್ರೂ ನಡಿಬೇಕು. ನೀವು ಅಂದುಕೊಂಡಿದ್ದು ಯಾವುದನ್ನು ಇಲ್ಲಿ ಅಂದ್ಕೊಂಡಿರ್ತೀರಿ ನೋಡ್ರಿ, ಕೇವಲ ಬಾಯಿಂದ ಹೇಳೋದ್ ಬೇಕೇ ಆಗಿಲ್ಲ. ನೀವು ಮೈಂಡ್ ಅಲ್ಲಿ ಒಂದ್ಸಲ ಡಿಸೈಡ್ ಮಾಡಿದ್ರೆ ಹೊರಗೆ ಪ್ರಕೃತಿಯಲ್ಲಿ ಅದು ಆಗಿ ಹೋಗ್ಬೇಕು. ಅಂತಹ ಸ್ಪಿರಿಚುವಲ್ ಮೈಂಡ್ ಸೆಟ್, ಸ್ಪಿರಿಚುವಲ್ ಎನರ್ಜಿ ಯಾರಿಗ್ ಬೇಕು ನೋಡ್ರಿ, ಅವ್ರ ಸಲುವಾಗಿ ಇದು ಕೋರ್ಸ್ ಇದೆ. ಗೊತ್ತಾಯ್ತಾ ಯಾರ್ಯಾರಿಗಿದೆ? ಈಗ ಈ ಕ್ಯಾಟಗರಿದೊಳಗೆ ಯಾರ್ಯಾರು ಬರ್ತೀರಿ ಒಂದ್ಸಲ ಓಕೆ ಅಂತ ಹೇಳಿ ನಂಗೆ ಟೈಪ್ ಮಾಡ್ರಿ. ನಾನ್ ಹೇಳಿರುವಂತ ಈ 7 ಏರಿಯಾ ಕ್ಯಾಟಗರಿ ಒಳಗ ನೀವ್ ಎಲ್ಲಾದ್ರೂ ಒಂದ್ ಕಡೆ ಬರ್ತೀರಿ ಅಂದ್ರ ಎಸ್ ಇದು ನನಗೂ ಇದೆ ಅಂತ ಹೇಳಿ ನೀವು ಥಮ್ ಮಾಡ್ಬೋದು ಅಥವಾ ಓಕೆ ಮಾಡ್ಬೋದು. ಮತ್ ಇದು ಕೊನೆ ತಕ ಕುಂತವ್ರಿಗೆ ಮಾತ್ರ ಎಲ್ಲಾ ಏರಿಯಾಗಳು ಕವರ್ ಮಾಡೋದಕ್ಕೆ ಸಾಧ್ಯ ಇದೆ. ನೀವು ನಡುವೆ ಬಿಟ್ಟು ಹೋದ್ರೆ ನಾನ್ ಬಂದ್ ನಿಮ್ ಮನೆಗೆ ಹೇಳಲಿಕ್ಕೆ ಆಗೋದಿಲ್ಲ. ಆಗುತ್ತೇನೆ ಹೇಳ್ರಿ ನೀವು? ಎಸ್, ಇಲ್ಲಿ ಸ್ಮಿತಾ ಮ್ಯಾಮ್ ಇದ್ದಾರೆ, ಅರ್ಧಕ್ಕೆ ಬಿಟ್ಟು ಹೋದ್ರು ಅಂತ ತಿಳ್ಕೊರು. ನಾನು ಅವ್ರ ಮನೆಗೆ ಹೋಗಿ ಮೇಡಮ್ ಇದಿಷ್ಟು ಅರ್ಧ ಕೇಳ್ರಿ ಅಂತ ಹೇಳಕ್ ಆಗುತ್ತೆ? ನೋ, ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಕಂಟಿನ್ಯೂ ಮಾಡ್ರಿ. ಈ 7 ಏರಿಯಾದಲ್ಲಿ ನಿಮ್ಗೆ ಏನೇ ಇದೆ ನೋಡ್ರಿ, ಅದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದೆ. ವಿತ್ ಸೈಂಟಿಫಿಕ್ ಕೋರ್ಸ್ ಇದೆ ನಮ್ದು. ಭ್ರಮಾತ್ಮಕ ಕೋರ್ಸ್ ನಮ್ದಿಲ್ಲ, ಇದು ತಲೆಗಿಟ್ಕೋರಿ. ಭ್ರಮೆ ಅಂದ್ರೆ ನಾನ್ ಭಾಷಣ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ನೋ, ಅದಕ್ಕೆ ಕೆಲಸ ಮಾಡೋದಿಲ್ಲ. ಅದು ವೈಬ್ರೇಷನ್. ನಿಮ್ಗೆ ಹೇಳ್ತೀನಿ, ಇವತ್ತು ಕೇವಲ ನಿಮ್ಗೆ ಫೀಲಿಂಗ್ ಗಳು ಕೊಡೋದಕ್ಕೆ ನನಗ್ ಸಾಧ್ಯ ಇದೆ, ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಮಾತು ಅದನ್ನು ಮತ್ತೆ ತಲೆಗಿಟ್ಕೊಳ್ಬೇಡ್ರಿ. ಇವತ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತೇ ರಿಸಲ್ಟ್ ಬರುತ್ತೆ. ಫೀಲಿಂಗ್ಸ್ ಗಳು ಕೊಡೋದಕ್ಕೆ ನಾನು 100% ಸಪೋರ್ಟ್ ಮಾಡ್ತೀನಿ ನಿಮ್ಗೆ. ಅದ್ರ ರಿಸಲ್ಟ್ ಬೇಕು ಅಂದ್ರೆ ನೀವು ಆಕ್ಷನ್ ಅನ್ನ ತಗೊಳ್ಬೇಕಾಗುತ್ತೆ. ಹಾಗಾಗಿ ಇಷ್ಟು ಕೆಟಗರಿ ಅವರಿಗೆ ಈ ಕ್ಲಾಸ್ ಇದೆ. ಈಗ ಯಾರಿಗಿಲ್ಲ ಇದನ್ನು ನೋಟ್ ಮಾಡ್ಕೊಡ್ರಿ. ಈಗ ಯಾರಿಗಿಲ್ಲ ಅಂದ್ರ ಯಾರ್ ಮೈಗಳ್ರಿದ್ದಾರ ನೋಡ್ರಿ, ಅವ್ರ ಸಲುವಾಗಿ ನನ್ ಕೋರ್ಸ್ ಇಲ್ಲ. ಯಾರಿಗ ಆಲಸ್ಯ ಸುತ್ತಕೊಂಡ್ ಬಿಟ್ಟದ್ ನೋಡ್ರಿ, ಸುತ್ತ ಬಿಟ್ಟದ್ ಅಂದ್ರೆ ಒಟ್ಟ ಅದ್ರಾಗಿಂದ ಹೊರಗ್ ಬರಕ್ ರೆಡಿನೇ ಇಲ್ಲ ಇವ್ರು, ಅವ್ರ ಸಲುವಾಗಿಲ್ಲ. ಮೂರನೇದವ್ ಅನುಕಂಪಕ್ಕೆ ಒಳಗಾಗುವವರಿಗೆ ನನ್ ಕೋರ್ಸ್ಗಳಿಲ್ಲ. ಅನುಕಂಪಕ್ಕೆ ಒಳಗಾಗೋದಂದ್ರೆ 10-15 ವರ್ಷದ ಹಿಂದೆ ಜೀವನದಲ್ಲಿ ಏನೋ ಒಂದ್ ಘಟನೆ ಆಗಿದೆ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಯಾರ್ದೋ ಡೆತ್ ಆಗಿರುತ್ತೆ, ಏನೋ ಹೆಲ್ತ್ ಇಶ್ಯೂ ಏನೋ ಒಂದ್ ಆಗಿರುತ್ತೆ. ಅದು 10-15 ವರ್ಷ ಆಯ್ತು, ಇವತ್ತಾಗಿಲ್ಲದು. ಇನ್ನೂ ಸಮೇತ ಅದೇ ಪಾಯಿಂಟ್ ಇಟ್ಕೊಂಡು ಅಳೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇನ್ನೊಬ್ಬರ ಅನುಕಂಪವನ್ನ ಗಿಟ್ಟಿಸ್ಕೊಳ್ತಾರ ನೋಡ್ರಿ, ಅವ್ರಿಗೆ ಈ ಕೋರ್ಸ್ ಇಲ್ಲೇ ಇಲ್ಲ. ಯಾಕಂದ್ರೆ ಅವರನ್ನ ಬದಲಾವಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಸ್ಯೆ ಈಗ ಇಲ್ಲೇ ಇಲ್ಲ ಅವ್ರದ್ದು. 10 ವರ್ಷದ ಹಿಂದೆ ಇತ್ತು, ಇವತ್ತೇನು ಇಲ್ಲ, ಎಲ್ಲಾ ನಾರ್ಮಲ್ ಸ್ಥಿತಿಯಲ್ಲಿದೆ. ಆದ್ರೂ ಅನುಕಂಪ ಗಿಟ್ಟಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರ ನೋಡ್ರಿ, ಅವ್ರು ಯಾವತ್ತೂ ಸಮೇತ ಪರಿವರ್ತನೆ ಆಗೋದಿಲ್ಲ. ಸೊ ಹಾಗಾಗಿ ನೀವೇನಾದ್ರೂ ಸೋಮಾರಿ ಇದ್ದೀರಿ, ಮೈಗಳಿದ್ರಿ, ನಿದ್ರೆನೆ ಜಾಸ್ತಿ ಮಾಡ್ತೀರಿ, ಅಥವಾ ನಿಮ್ಮ ಹತ್ರ ಛಲ ಇಲ್ಲ, ಹಠ ಇಲ್ಲ, ಜೀವನದಲ್ಲಿ ಏನೋ ಒಂದು ಮಾಡ್ತೀನಿ ಅನ್ನುವಂಥದ್ದು ಏನಾದ್ರೂ ಇಲ್ಲ ಅಂದ್ರ ನಿಮ್ಗೆ ಈ ಕೋರ್ಸ್ ಯಾವ ಕೆಲ್ಸಕ್ಕೂ ಬರುವುದಿಲ್ಲ. ಸೊ ಹಾಗಾಗಿ ನಾನು ಇದು ಖಡಕ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವ್ ಹೀಗೆ ತಿಳ್ಕೊಳ್ಬೇಕಲ್ಲ, ಇಲ್ಲಾಂದ್ರೆ ನಿಮ್ ಸಮಯ ವೇಸ್ಟ್ ಮಾಡೋದ್ ಬೇಡ ಅಂತ ನನ್ಗನ್ಸುತ್ತೆ. ಓಕೆನಾ? ಸೊ ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ? ಹಾ. ಅದಾದ್ಮೇಲೆ ಕೊನೆಗೊಂದು ನಮ್ದು ಬೀದರ್ ಭಾಷೆ. ಯಾವ ಭಾಷೆ? ಬೀದರ್ ಭಾಷೆ. ಬೀದರ್ ಭಾಷೆಯಲ್ಲಿ ಇಂಗ್ಲಿಷು ಬರುತ್ತೆ, ಉರ್ದು ಬರುತ್ತೆ, ತೆಲುಗು, ತಮಿಳ, ಮರಾಠಿ, ಹಿಂದಿ, ಇಂಗ್ಲಿಷ್ ಎಲ್ಲಾನು ಬರುತ್ತೆ ನಮ್ಮಲ್ಲಿ. ನೀವ್ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೊಡ್ರಿ. ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರ ನೀವ್ ಇಲ್ಲಿ ಮೆಸೇಜ್ ಮಾಡಿದ್ರ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಓಕೆನಾ? ಸೊ ನಡಿಯೋಣ, ಈಗ ಸ್ಟಾರ್ಟ್ ಮಾಡೋಣ ನಮ್ ಜರ್ನಿಯನ್ನ. ಎಸ್. ಸೊ ಯಾರ್ಯಾರು ರೆಡಿ ಇದ್ದೀರಿ ಒಂದ್ಸಲ ನನ್ಗೆ ರೆಡಿ ಅಂತ ಹೇಳಿ ಟೈಪ್ ಮಾಡ್ರಿ. ಮತ್ತೆ ಲೆಫ್ಟ್ ಆಗಿ ದಯವಿಟ್ಟು ಹೋಗ್ಬೇಡ್ರಿ ಹೊರಗೆ. ನೀವು ಲೆಫ್ಟ್ ಆಗಿ ಯಾರು ಹೋಗಿರ್ತೀರಿ ನೋಡ್ರಿ, ನಿಮ್ಮ ಅವಕಾಶ ಇನ್ನೊಬ್ರು ಸದುಪಯೋಗ ಮಾಡ್ಕೊಂಡಿರ್ತಾರೆ. ಸಾಕಷ್ಟು ಸಲ ನಂಬಲ್ಲ ಆಗೋದದೇ. 90% ಯಾರೋ ಕೋರ್ಸ್ ಮಾಡಿರ್ತಾರೆ, ಇನ್ನೊಂದು 10% ಉಳಿದಿರುತ್ತೆ, ಅವ್ರು ಹೊರಗೆ ಹೋಗಿರ್ತಾರೆ. ಯಾರೋ 10% ಸಲುವಾಗಿ ಅಂತ ಬಂದಿರ್ತಾರೆ, ಅವ್ರು ಎನ್ರೋಲ್ ಆಗಿರ್ತಾರೆ. ಬಹಳ ಸಲ ಇಂಥ ಚಮತ್ಕಾರ ಆಗಿರ್ತಾವ. ಹಾಗಾಗಿ ದಯವಿಟ್ಟು ಕೊನೆಯ ತನಕ ನೀವ್ ಇದನ್ನ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತೇಳಿ ಹೇಳ್ತಾ, ಎಸ್ 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 ಎಲ್ಲಾರು ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಓಕೆ. ಸೊ ಇದೀಗ ನಾವು ನಮ್ಮ ಕೋರ್ಸ್ ಕಡೆಗೆ ಹೋಗೋಣ. ಫಸ್ಟ್ ಟೈಮ್ ಯಾರ್ಯಾರು ಜಾಯಿನ್ ಆಗಿದ್ರಿ? ಫಸ್ಟ್ ಟೈಮ್ ಮೀ ಅಂತ ಹೇಳಿ ಟೈಪ್ ಮಾಡ್ರಿ ಒಂದ್ಸಲ. ಇವತ್ತೇ ಫಸ್ಟ್ ಟೈಮ್ ಬಂದಿರಿ ಫೇಸ್ಬುಕ್ ಆಡ್ಲಿಂದ? ಹಾ, ಓಕೆ ಓಕೆ. ಎಲ್ಲಾರು ಆಕ್ಟಿವ್ ಇದ್ದೀರಿ ನೋಡ್ರಿ ಇವತ್ತು. ಬಹಳ ಖುಷಿ ಆಯ್ತು ನನಗೆ. ನಮ್ ಟ್ರೇನರ್ಸ್ ನ ದೊಡ್ಡ ಮಜಬೂರಿ ಏನು ಅಂದ್ರೆ ವಿಡಿಯೋ ಆಫ್ ಇಟ್ರೆ ನಮ್ಗೆ ಸಿಟ್ಟು ಬರುತ್ತೆ. ವಿಡಿಯೋ ಆನ್ ಇರ್ಬೇಕು, ಎಲ್ಲರಿಗೂ ನೋಡ್ಬೇಕು, ಇದು ನಮ್ದು ಮಜಬೂರಿ. ಎಸ್. ಫಸ್ಟ್ ಟೈಮ್ ಬರೋರು ಅಯ್ಯೋ ಸಾಕಷ್ಟು ಜನ ಇದ್ದೀರಿ. ಜಗನ್ನಾಥ್ ಸರ್, ಶಶಿ ಮ್ಯಾಮ್, ಮಂಜು, ಮುರುಗೇಶ್, ಪ್ರವೀಣ್, ಎಸ್ ಎಸ್, ಕಿರಣ್, ಮಹೇಶ್ ಲೋಹಾರ್, ಡನ್ ಡನ್. ಸಾಕಷ್ಟು ಜನ ಫಸ್ಟ್ ಟೈಮ್ ಬಂದಿದ್ರಿ. ಸೊ ಫಸ್ಟ್ ಟೈಮ್ ಬಂದವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಏನಾಗ್ಬೋದು ಅಂದ್ರೆ ಭಾಷೆ ಸಮಸ್ಯೆ ಆಗ್ಬೋದು, ಬಟ್ ಆಗೋದಿಲ್ಲ ಅಂತ ನಾನ್ ಅನ್ಕೊಂಡಿ.
ನೀವು ಕೇಳ್ತಾ ಹೋಗ್ರಿ, ಇದೇ ನಿಮ್ಗೆ ಖುಷಿ ಆಗುತ್ತೆ, ಬೆಸ್ಟ್ ಅನಿಸುತ್ತೆ. ಎಸ್, ಹಾ ಜಿತೇಂದ್ರ ಸರ್ ಇವತ್ತೇ ನೋಡ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಟೈಮ್ ಯಾರ್ಯಾರು ಬಂದಿರಿ ಅವ್ರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಒಂದ್ 5 ನಿಮಿಷ ನಾನು ನನ್ನ ಪರಿಚಯವನ್ನ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಬಂದವ್ರಿಗೆ ಗೊತ್ತಾಗ್ಬೇಕಲ್ಲ, ನಿಮ್ಗೂ ನನ್ಗೂ ಬಾಂಡಿಂಗ್ ಬೆಳಿಬೇಕು, ಅಥವಾ ನೀವು ನನ್ ಮೇಲೆ ವಿಶ್ವಾಸ ಮಾಡ್ಬೇಕಂದ್ರ ನಾನು ಏನ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ನಾನು ಏನನ್ನ ಸಾಧಿಸ್ಬೇಕಂತ ಈ ಕ್ಷೇತ್ರದಲ್ಲಿ ಬಂದ್ ನಿಂತೀನಿ ಅನ್ನುವಂಥದ್ದು ಒಂದು 5 ನಿಮಿಷ ನಿಮ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಅನಿಸುತ್ತೆ ಕೇಳ್ಬೇಕಂತ ಸ್ವಲ್ಪ ಹಿಂಗ್ ಮಾಡ್ರಿ ಕೈ. ಒಂದ್ 5 ನಿಮಿಷ ನಾನು ಪರಿಚಯವನ್ನ ಹೇಳ್ತೀನಿ. ಎಸ್, ಓಕೆ ಓಕೆ, ಥ್ಯಾಂಕ್ ಯು. ಸೊ ನನ್ನ ಹೆಸರು ಶ್ರೀದೇವಿ ಹೂಗಾರ್ ಅಂತೇಳಿ. ನಾನು ಕರ್ನಾಟಕದ ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಮತ್ತೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾನು ವರ್ಕ್ ಮಾಡ್ತೀನಿ. ಸುಮಾರು 18 ಕೋರ್ಸ್ಗಳು ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವು ಲಾಂಚ್ ಮಾಡ್ತಾ ಇರ್ತೀವಿ. ಪ್ರತಿ ತಿಂಗಳು ಒಂದೊಂದು ಕೋರ್ಸ್ಗಳು ನಮ್ದು ನಡೀತಾನೆ ಇರುತ್ತೆ. ಅದರಲ್ಲಿ ಮೇನ್ ಮಾತ್ರ ಕೋರ್ಸ್ ಅಂದ್ರೆ ತಾಯಿ ಬೇರು ಅಂತೀವಿ ನೋಡ್ರಿ, ಆ ತಾಯಿ ಬೇರು ಕೋರ್ಸ್ ಯಾವುದು ಅಂದ್ರೆ 3 days ನ ಮಾಸ್ಟರ್ ಮೈಂಡ್ ಕೋರ್ಸ್ ಇದೆ ನೋಡ್ರಿ, ಅದು ತಾಯಿ ಬೇರು. ಅದ್ರ ಮೂಲಕನೇ ಬೇರೆ ಬೇರೆ ಕೋರ್ಸ್ ಗಳೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇದು ನಮ್ಮ ಕೋರ್ಸ್ ನ ಡೀಟೇಲ್ಸ್. ಸೊ ಅದ್ರ ಜೊತೆಗೆ ನಾನು ಹೇಳೋದು ಏನು ಅಂದ್ರೆ, ಇದೇ ಫೀಲ್ಡ್ ಅಲ್ಲಿ ನಾನು ಯಾಕೆ ವರ್ಕ್ ಮಾಡೋದಕ್ಕೆ ರೆಡಿ ಆದೆ. ಇವತ್ ನೀವು ನೋಡ್ರಿ, ನನ್ನ ಎದುರಿಗೆ ನೀವು ಸುಮಾರು 42 ಮೆಂಬರ್ಸ್ ಕುಂತೀರಿ, ಎಲ್ಲಾರು ಇದ್ದೀರಲ್ಲ. ಮತ್ತ ಅಲ್ಲಲ್ಲಿ 2-3 ಜನ ಬಂದ್ರು ಒಂದ್ 50 ಜನ ಇದ್ದೀವಿ. ಸೊ 50 ಜನ ಇವತ್ ಫ್ರೀ ಇದ್ದೀವಂತ ಏನಾದ್ರೂ ಕ್ಲಾಸ್ ಮಾಡ್ಲತ್ತೀವ? ನೋ. ಇದ್ರ ಅವಶ್ಯಕತೆ ಇದೆ ಅಂತ ಎಲ್ಲೋ ನಮ್ ಕಡೆ ನಮ್ಗೆ ಅನಿಸ್ತಾ ಇದೆನಾ? ಯಾರ್ಯಾರು ಜರ್ನಿಯಲ್ಲಿ ಇದ್ರಿ, ಬೇರೆ ಬೇರೆ ಕೆಲಸದಲ್ಲಿ ಇದ್ರಿ, ಮತ್ತೂ ಸಮೇತ ನೀವು ಕ್ಲಾಸ್ ಮಾಡ್ತಾ ಇದ್ದೀರಿ ಅಂದ್ರೆ ಇದ್ರದ್ದೇನೋ ಅಗತ್ಯ ಇದೆ, ಇದರಿಂದ ನನಗೇನೋ ಉಪಯೋಗ ಆಗ್ಬೋದು, ನನ್ಗೇನೋ ಒಂದ್ ಬೆನಿಫಿಟ್ ಆಗ್ಬೋದು ಅಂತ ನಿಮ್ಗೆ ಏನು ಆಶಾಭಾವನೆ ಇದೆ ನೋಡ್ರಿ, ನಿಮ್ಮ ಆಶಾಭಾವನೆಯನ್ನ, ಆ ಆಶೆಯನ್ನ ಈಡೇರಿಸುವಂತ ಪ್ರಯತ್ನದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಕಾಲಿಟ್ಟಿದ್ದು. ಸೊ ನಾನು ಸುಮಾರು 4 ವರ್ಷ ಆಯ್ತು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದು. ಅದಕ್ಕಿಂತ ಹಿಂದೆ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಿದ್ದ. ನಾನೊಬ್ಬ ಸಾಹಿತಿಯಾಗಿ, ಬರಹಗಾರ್ತಿಯಾಗಿ, ಜೊತೆಗೆ 300 ನಿರೂಪಣೆಗಳನ್ನ ಮಾಡಿರುವಂತ ಕರ್ನಾಟಕದ ಏಕೈಕ ಮಹಿಳೆ. 300 ಸಲ ವೇದಿಕೆಗಳನ್ನ ಹತ್ತೀನಿ. ಬಹಳ ದೊಡ್ಡ ಲೆವೆಲ್ದಲ್ಲಿ ನಾವೆಲ್ಲ ವರ್ಕ್ ಮಾಡಿದೀವಿ. ಬಹಳ ದೊಡ್ಡ ಪಾಲಿಟಿಕ್ಸ್ ಕಡೆಯಿಂದ ಯಾರಾದ್ರೂ ಬರ್ಬೋದು, ಅಥವಾ ಧಾರ್ಮಿಕವಾಗಿ ಎಲ್ಲ ಏನಾದ್ರೂ ಪ್ರೋಗ್ರಾಮ್ಸ್ ಗಳಿದ್ದಾಗ್ಲೂ ಈಗ್ಲೂ ಸಮೇತ ನಂದೇ ನಿರೂಪಣೆ ಇಲ್ಲಿ ಬೀದರ್ನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲಾನು ಬೆಸ್ಟ್ ಇತ್ತು, ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ, ನನ್ಗೂ ಜಾಬು, ನಮ್ಮ ಮನೆಯವರಿಗೂ. ಮತ್ತೆ ಯಾರು ಹಿಂಗ್ ತಿಳ್ಕೊಬೇಡ್ರಿ ಮೇಡಮ್ ಬರೀ ಕ್ಲಾಸೇ ಮಾಡ್ತಾರೇನೋ, ಇದೇನು ನನ್ಗೆ ಜಾಬ್ ಇದೆ, ಸಂಡೇ ನಾನು ಫ್ರೀ ಇರ್ತೀನಿ ಅಂತ ಈ ಕೆಲಸವನ್ನ ಮಾಡ್ತೀನಿ. ಅದ್ರ ಜೊತೆಗೆ ಇದು ನನ್ನ ಹಾಬಿ, ನನ್ ಖುಷಿ ಕೊಡುತ್ತೆ, ಆತ್ಮಾನಂದ ಅಂತೀವಿ ನೋಡ್ರ, ಆ ಆತ್ಮಾನಂದ ನನಗೆ ಈ ಫೀಲ್ಡ್ ಅಲ್ಲಿ ಸಿಕ್ತು. ಸೊ ಹಾಗಾಗಿ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ 2015ರಲ್ಲಿ ಏನಾಯ್ತು ಅಂದ್ರೆ, ನಮ್ ಜೀವನದಲ್ಲಿ ಒಂದ್ ಬಹಳ ದೊಡ್ಡದೊಂದು ದುರ್ಘಟನೆ ಆಯ್ತು ನಮ್ ಲೈಫ್ ನಲ್ಲಿ. ಇಲ್ಲಿ ನನ್ ಮಗಳಿದ್ದಾಳೆ, ನಿಮ್ ಕಾಣ್ತಾ ಇದ್ದಾಳೆ ಅಂತ ಅನ್ಕೊಂಡಿನಿ. ಯಾರ್ಯಾರಿಗೆ ಕಾಣಿಸ್ತಾ ಇದ್ದಾಳೆ? ನನ್ ಸೈಡಿಗೆ ಒಂದ್ ಫೋಟೋ ಇದೆ ನೋಡ್ರಿ, ಸ್ವಲ್ಪ ಹಿಂಗ್ ಮಾಡ್ರಿ ಅಂದ್ರೆ ನಿಮ್ಗೆ ಕಾಣ್ತಾ ಇದ್ದಾಳೆ ಅಂತ ನಂಗೆ ಗೊತ್ತಾಗುತ್ತೆ. ಎಸ್. ಸೊ ಹಾಗಾಗಿ ನನ್ಗೆ ಒಂದ್ ಮಗ ಮತ್ತು ಒಂದ್ ಮಗಳು, 2 ಮಕ್ಕಳು ನನ್ಗೆ. ನಮ್ಮ ಮನೆಯವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಅ CRP ಆಗಿ ನಾನು ಕೆಲಸ ಮಾಡ್ತೀನಿ. ಸೊ ಎಲ್ಲಾನು ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೆ ಅಚಾನಕ್ ಏನಾಯ್ತು ಅಂದ್ರೆ, ಕೇವಲ 3 ದಿವಸ ನಮ್ಮ ಮಗಳಿಗೆ ಜ್ವರ ಬಂದು, ಜ್ವರ ಅಂದ್ರೆ ಬಹಳ ಭಯಂಕರ ಜ್ವರ. ಆ ಜ್ವರದ ಇದ್ರೊಳಗ ನಾವು ಬರೀ ಜ್ವರ ಬಂದಿವಿ ಅಂತ ನಾವು ಬೀದರ್ನಲ್ಲೇ 3 ದಿವಸ ಟ್ರೀಟ್ಮೆಂಟ್ ಕೊಟ್ಟಿವಿ. ಅದಾದ್ಮೇಲೆ ಆಕಿ ಕಡಿಮೆ ಆಗ್ಲಿಲ್ಲ. 3ನೇ ದಿವಸದ ಸಂಜೆಗೆ ನಮ್ಗೆ ಗೊತ್ತಾಯ್ತು ಆಕಿಗೆ ಡೆಂಗ್ಯೂ ಜ್ವರ ಬಂದಿದೆ ಅಂತ ಹೇಳಿ. ಅವಾಗ ನಾವು ಆಕಿ ಹೈದರಾಬಾದ್ಗೆ ಒಯ್ದು ಅಡ್ಮಿಟ್ ಮಾಡಿದೆವು. 3 ದಿವಸ ಹಗಲು ರಾತ್ರಿ ಎಲ್ಲಾನು ಟ್ರೀಟ್ಮೆಂಟ್ ಕೊಟ್ಟಿವಿ. ಬಟ್ ನಮ್ಮ ಮಗಳ ಶರೀರ ಐತೆ ನೋಡ್ರಿ, ಅದು ಸಪೋರ್ಟ್ ಮಾಡ್ಲಿಲ್ಲ. ಹಾಗಾಗಿ ಅವಳು ಅಕ್ಟೋಬರ್ ತಿಂಗಳಲ್ಲಿ 2015ರಲ್ಲಿ ಅವಳು ಶರೀರ ಬಿಟ್ರು. ನಮ್ಮ ಮಗಳು ಶರೀರ ಬಿಟ್ಟ ಮೇಲೆ ನಾನ್ ಬಹಳ ಧೈರ್ಯಶಾಲಿ, ಜೀವನದಾಗ ಯಾವತ್ತೂ ಸಮೇತ ನಾನ್ ಕುಸಿದಿರುವಂತದ್ದು ಉದಾಹರಣೆಗಳೇ ಇಲ್ಲ. ಏನ್ ಬಂದ್ರು ನಾನು ಹೋರಾಟ ಮಾಡಿದ್ದೆ. ಆದ್ರೆ ಇದು ಬಹಳ ದೊಡ್ಡದೇನಾಯ್ತು ಅಂದ್ರೆ ಆಘಾತ ಆಯ್ತು ನನ್ ಮನಸ್ಸಿನ ಮೇಲೆ. ನಮ್ ಕುಟುಂಬ ಎಲ್ಲ ಕೂಡ್ಬಿತ್ತು, ಒಬ್ರಲ್ಲ, ನಾನು, ನನ್ ಮನೆಯವ್ರು, ನನ್ ಫ್ಯಾಮಿಲಿ, ನಮ್ ಪೂರ್ತಿ ಎಷ್ಟು ಫ್ಯಾಮಿಲಿ ಇದೆ ನೋಡ್ರಿ, ಅಷ್ಟು ಫ್ಯಾಮಿಲಿ ಬಹಳ ದೊಡ್ಡ ಹೊಡೆತ ಎಲ್ಲಿಂದ ಬಂತು ಅಂದ್ರೆ ನಮ್ ಮಗಳ ಕಡೆಯಿಂದ. ಅದಾದ್ಮೇಲೆ ಸತತ 3 ವರ್ಷ ನಾನು ಡಿಪ್ರೆಷನ್ ಪೇಷಂಟ್, ಭಯಂಕರ ಡಿಪ್ರೆಷನ್. ನನ್ಗೆ ಎಂತ ಡಿಪ್ರೆಷನ್ ಅಂದ್ರೆ ಬರೀ ನಂಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಡಿಪ್ರೆಷನ್. ಡಿಪ್ರೆಷನ್ ಅಲ್ಲಿ ಬಹಳ ವೆರೈಟಿ, ಬೇರೆ ಬೇರೆ ರೀತಿ ಡಿಪ್ರೆಷನ್ ಇರುತ್ತೆ. ಅದ್ರಲ್ಲಿ ಆತ್ಮಹತ್ಯೆ ಡಿಪ್ರೆಷನ್ ಇರುತ್ತೆ ನೋಡ್ರಿ, ಅದು ಮೋಸ್ಟ್ ಡೇಂಜರಸ್. ಅದರಿಂದ ಹೊರಗೆ ಬರೋದೇ ಇಲ್ಲ ವ್ಯಕ್ತಿ. ಯಾವ ವ್ಯಕ್ತಿಗೆ ಆತ್ಮಹತ್ಯೆ ಡಿಪ್ರೆಷನ್ ಇರುತ್ತೆ ನೋಡ್ರಿ, ಅವ ಒಂದಲ್ಲ ಒಂದಿನ ಆತ್ಮಹತ್ಯೆಗೆ ಒಳಗಾಗೇ ಆಗ್ತಾನೆ. 99% ಅವ್ರು ಬದುಕದೇ ಇಲ್ಲ ಆ ಡಿಪ್ರೆಷನ್. ಸೊ ನನ್ಗೆ ಅದು ಅಟ್ಯಾಕ್ ಆಗಿತ್ತು. ಮತ್ತೆ ನನ್ ಮೈಂಡ್ ಅಲ್ಲಿ ಅದೇ ಬರ್ತಿತ್ತು, ನನ್ ಮಗಳು ಹೋಗ್ಯಾಳ, ನಾನು ಸಾಯ್ಬೇಕು, ಇದೇ ತಲೆ.
ಸೊ ಒಂದ್ ಸಲ ನನಗ್ ಏನಾಯ್ತು ಅಂದ್ರ ಮನೆಯಿಂದ ನಾನ್ ಮನೆಗೆ ಹೊರಗ್ ಬಂದ, ನನಗ 6 ತಿಂಗಳು, ಯಾವಾಗ್ಲೂ ನೀವು ನೆನ್ಪಿಡ್ರಿ, ಆತ್ಮಹತ್ಯೆಗೆ ಒಳಗಾಗೋ ವ್ಯಕ್ತಿ 6 ತಿಂಗಳ ತನಕ ಪ್ಲಾನ್ ಮಾಡ್ತಾನಂತವ ಏನ್ ಮಾಡ್ಕೊಂಡು ಸಾಯ್ಬೇಕು ಅಂತ. ನಂದು ಪ್ಲಾನಿಂಗ್ ನಡೀತಾ ಇತ್ತು, ಏನ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಏನ್ ಮಾಡ್ಬೇಕು. ಸೊ ಒಂದು ದಿವ್ಸ ನಾನು, ನೀವು ಬಂದ್ರೆ ಇಲ್ಲಿ ನೋಡ್ತೀರಿ, ಒಂದ್ ಬರಿ ಛಾಯ್ ಅಂತ ಹೇಳಿ ಒಂದ್ ಗಾರ್ಡನ್ ಇದೆ ಬಸ್ ಸ್ಟಾಪ್ ಹತ್ರ. ನಾನಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 5 ತನಕ ಬರೀ ಪ್ಲಾನ್ ಮಾಡೋದಕ್ ಕುಂತಿದ, ಏನ್ ಮಾಡಿ ಸಾಯ್ಬೇಕು, ಹೆಂಗ್ ಸಾಯ್ಬೇಕು, ಏನಾರ ಮಾಡ್ಕೋಬೇಕು. ಒಂದ್ಸಲ ಮನಸ್ಸು ಅನಿಸ್ತಿತ್ತು ಸತ್ತ ಏನ್ ಮಾಡೋದಿದೆ, ಇದ್ದು ಸಾಧಿಸ್ಬೇಕು. ಮತ್ ಅನಿಸ್ತಿತ್ತು ಇದ್ದೇನ್ ಸಾಧಿಸೋದಿದೆ, ಇರೋ ಮಗಳು ಇಲ್ಲ, ನಾನ್ ಯಾಕೆ ಬದುಕ್ಬೇಕು. ಇದು ಇಡೀ ದಿನ ಗೊಂದಲ 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 ಆದ್ಮೇಲೆ ಸಂಜೆ, ನನಗ್ ಟೈಮ್ ಗೊತ್ತಿಲ್ಲ, ಅದ್ರ ಸಾಯಂಕಾಲ ಟೈಮಿಗೆ ನನ್ ಮೈಂಡ್ ಅಲ್ಲಿ ಒಂದು ಮಿರಾಕಲ್ ಆಯ್ತು ಅವತ್ತಿನ ದಿನ. ಇವತ್ತಿಗೂ ಹೇಳ್ತೀನಿ, ಆ ಕ್ಷಣ ನನ್ನ ಜೀವನದಲ್ಲಿ ಬರ್ತಾ ಇರ್ಲಿಲ್ಲ ಅಂದ್ರೆ ನಾನ್ ನಿಮ್ ಎದುರಿಗೆ ಕೂಡ್ತಾ ಇರ್ಲಿಲ್ಲ. ನನ್ ಜೀವನದಲ್ಲಿ ನಡೆದಿರುವಂತಹ ಮಿರಾಕಲ್ ಏನು ಅಂದ್ರ, ನನ್ ಮೈಂಡಿಗೆ ನಾನೇ ಕ್ವಶನ್ ಮಾಡ್ದ, ನಾನ್ ಯಾಕೆ ಸಾಯ್ಬೇಕು. ಅಲ್ಲಿ ತನಕ ಸಾಯೋದ್ ಬರ್ತಾ ಇತ್ತು ಮೈಂಡ್ ಅಲ್ಲಿ. ಅವತ್ ಫಸ್ಟ್ ಟೈಮ್ ಕ್ವಶನ್ ಮಾಡೋದಕ್ಕೆ ನನ್ ಕಲ್ತ, ನಾನ್ ಯಾಕೆ ಸಾಯ್ಬೇಕು, ಮಗಳು ಸತ್ತಾಳನ್ ಸಾಯ್ಬೇಕು. ಹಾಗಾದ್ರೆ ಮಕ್ಳು ಸತ್ತವ್ರೆಲ್ಲ ಸಾಯ್ಲತ್ತಾರೇನು ಜೀವನದಲ್ಲಿ? ಇಲ್ಲ. ಯಾರ್ಯಾರೋ ಯಾರ್ಯಾರಿಗೋ ಕಳ್ಕೊಂಡಾರ, ಹಂಗಂತ ಕಳ್ಕೊಂಡವ್ರೆಲ್ಲ ಸಾಯೋದಕ್ ನಿಂತ್ರ ಜಗತ್ ಹೆಂಗಿರ್ತದ? ಇಲ್ಲ. ಇದು ಸಾಯ್ಬಾರ್ದು ಅಂದ್ರೆ ಏನ್ ಮಾಡಿ. ಅವಾಗ ನನ್ ಮೈಂಡ್ ಅಲ್ಲಿ ಗೊತ್ತಿಲ್ಲ, ಪರಮಾತ್ಮನ್ ಶಕ್ತಿ, ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ಅಂತಾರ ನೋಡ್ರಿ, 100ಕ್ಕೆ 100 ಅಷ್ಟು ಸತ್ಯ. ಸೊ ಯೂನಿವರ್ಸ್ ನ ಒಂದು ಮೆಸೇಜ್ ನನ್ಗೆ ಅವತ್ ಸಿಕ್ತು. ಏನು ಅಂದ್ರ, ನಾನು ಈಗ ಬದುಕಿರ್ಬೇಕು, ಯಾರ್ ಸಲುವಾಗಿ ಬದುಕಬೇಕು ಅಂದ್ರ, ಯಾರ್ ನೊಂದಾರ, ಯಾರ್ ಬೆಂದಿದ್ದಾರ, ಯಾರಿಗ್ ಮಕ್ಕಳಿಲ್ಲ, ಯಾರಿಗ್ ಅನಾಥ ಇದ್ದಾರೆ, ಯಾರ್ಯಾರಿಗ್ ಏನೇನ್ ಸಮಸ್ಯೆ ಇವೆ ಅವ್ರೆಲ್ಲರ ಸಲುವಾಗಿ ನಾನ್ ಬದುಕ್ಬೇಕು. ನನ್ಗೆ ನಾನ್ ವಿಚಾರ ಮಾಡ್ದ ಏನು ಅಂದ್ರೆ, ನಾನ್ ಜಗತ್ತಿನ ತಾಯಿ ಆಗ್ಬೇಕು, ನಾನ್ ವಿಶ್ವದ ತಾಯಿ ಆಗ್ಬೇಕು, ನಾನ್ ನೊಂದವ್ರ ತಾಯಿ ಆಗ್ಬೇಕು. ಈ ಮೆಸೇಜ್ ನನ್ ಒಳಗ್ ಬರೋದು ಶುರು. ನಾನ್ ಬಹಳ ಹಿಮ್ಮತ್ ಹಚ್ಚಿದ, ಬಹಳ ಧೈರ್ಯ ಮಾಡ್ದ. ಅವತ್ ನಿರ್ಧಾರ ಮಾಡ್ದ, ಇವತ್ತಿನ ಬಾದ್ ನಾನ್ ಸಾಯೋದ್ ವಿಚಾರ ಮಾಡೋದ್ ಬೇಡ, ನಾನ್ ಬದುಕಿರೋಣ, ಏನಾದ್ರೂ ಮಾಡೋಣ ಅಂತೇಳಿ ನಾನ್ ಸುಮಾರು ಮತ್ತೆ ಸಂಜೆ ಮನೆಗ್ ವಾಪಸ್ ಬರೋ ತನಕ ಎಲ್ಲಾರು ಹುಡ್ಕ್ಲಕ್ ಶುರು ಮಾಡ್ರಿ, ಎಲ್ಲಿ ಹೋದೋಡಿ, ಎಲ್ಲ ಸತ್ತಳಂತ ತಿಳ್ಕೊಂಡ್ರು ಎಲ್ಲಾರು. ಸತ್ತಳಂತೆ ಹುಡ್ಕೋದಕ್ಕೆ ಶುರು ಮಾಡಿದವ್ರು. ನಾನ್ ವಾಪಸ್ ಬಂದಾಗ ನಮ್ ಯಜಮಾನ್ ಬಹಳ ಗಾಬರಿ ಆಗಿರ್. ಅವ್ರು ನಮ್ಗ್ ಒಳಗ್ ಕರ್ದ್ ಹೇಳಿದ್ರಿ, ಯಾಕೆ ಎಲ್ಲಿಗೆ ಹೋಗಿದಿ? ನಾನ್ ಹೇಳ್ದೆ, ಹಿಂಗ್ ಹೋಗಿದ್ದ, ಹಿಂಗ ಅನಸ್ತು, ವಾಪಸ್ ಬಂದಿನಿ. ಸೊ ಅವಾಗ ನಮ್ಮ ಮನೆಯವ್ರು ಹೇಳಿದ್ ಒಂದೇ ಒಂದ್ ವರ್ಡ್ ಇತ್ತು ನೋಡ್ರಿ, ಅದು ನನಗ್ ಜೀವಂತಿಕೆ ಕೊಡ್ತು. ಅವ್ರು ಹೇಳಿದ್ರು, ಮಗಳ್ ನಿಂದೆ ಹೋಗಿಲ್ಲ, ನಂದು ಹೋಗ್ಯಾಳ, ಸಾಯೋದಿದ್ರೆ ಇಬ್ರು ಸಾಯಮ್ಮ ಒಂದ್ಸಲ, ಬದುಕಿರಾರ ಇಬ್ರು. ನಾನ್ ಹೇಳ್ದ, ಇಲ್ಲ, ಆಕಿನ್ ಸಲಿಂದ ಏನಾರ ಸಮಾಜಕ್ಕೆ ಕೆಲಸ ಮಾಡ. ಎಸ್ ಮಾಡಾರ, ಇಬ್ರು ಆಗ್ ಮಾಡನ್, ನಮ್ಗ್ ಹೊಲ ಇದೆ, ಮನೆ ಇದೆ, ಎಲ್ಲಾ ಮಾರಾಟ ಮಾಡಾರ, ಆಕಿನ್ ಸಲಿಂದ ಏನಾದ್ರು ಮಾಡ್ರ, ಸಾಯೋದ್ ಮಾತ್ರ ತಲೆಯಾಗ ಇಟ್ಕೋಬೇಡಂತ ಪ್ರಾಮಿಸ್ ಮಾಡ್ರು. ಇಲ್ಲಿ ಎಲ್ಲಾ ಬಾಳ್ ಜನ, ಒಂದ್ 100 ಜನ ನಮ್ಮ ಮನೆ ಮುಂದ್ ಬಂದಿರು, ಎಲ್ಲಾ ಸತ್ತಾಳಿಕೆ ಅಂತೀವಿ. ಅಷ್ಟೆಲ್ಲಾರಿಗೂ ಹೇಳ್ದೋಡು, ಇಲ್ಲ ಇಲ್ಲ ಸುಮ್ನೆ ಹೋಗ್ಯಾಳ, ಬಂದಾಳಕಿ, ಹೋಗ್ರಂದ್ರೆ ಎಲ್ಲಾರು ಹೋದ್ರು. ಅವತ್ ಇಡೀ ರಾತ್ರಿ ನಾವಿಬ್ಬರ್ ಕುಂತು ಯೋಚನೆ ಮಾಡಿದ್ವಿ, ಏನ್ ಮಾಡ್ಬೇಕು ನಮ್ಮ ಮಗಳ ಹೆಸರ ಮೇಲೆ. ಈಗ ಸೇವೆ ಮಾಡೋದಿದೆ, ನನ್ಗೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ, ಜೀರೋ ಮೈಂಡ್ ಸೆಟ್, ನಮ್ಗೆ ಏನು ಗೊತ್ತಿಲ್ಲ. ಟ್ರೈನಿಂಗ್ ಎಲ್ಲ ಆಮೇಲೆ ಕಲ್ತಿದ್ದು, ಮೊದ್ಲು ಏನು ಇರ್ಲಿಲ್ಲ, ಸುಮ್ನೆ ಸಾಧಾರಣ ಟೀಚರ್, ನಾನು ಸೋಷಿಯಲ್ ವರ್ಕ್ ಮಾಡ್ತಿದ್ವು. ಬಟ್ ಏನ್ ಮಾಡ್ಬೇಕು, ನಮ್ಮಲ್ಲಿ ಆಪ್ಷನ್ಗಳಿಲ್ಲ. ಅವಾಗ ನಾವು ವಿಚಾರ ಮಾಡಿದ್ವಿ, ಒಂದ್ ಟ್ರಸ್ಟ್ ಹುಟ್ಟಾಕಮ್ಮಿ ಮಗಳ ಹೆಸರ ಮೇಲೆ, ಅನಾಥ ಮಕ್ಕಳ ಸೇವೆಯನ್ನ ಮಾಡೋದಕ್ ಶುರು ಮಾಡರಿ, ವಯೋವೃದ್ಧರ ಸೇವೆ ಮಾಡರಿ. ಇವೆರಡೇ ಮೋಟೋಗಳನ್ನ ಇಟ್ಕೊಂಡಿವ್ ನಾವು. ಈ ಮಕ್ಕಳಿಗೆ ಒಂದಿಷ್ಟು ಮಾಡ್ಬೇಕು, ಆಮೇಲೆ ವಯಸ್ಸಾದವ್ರಿಗೆ ಯಾರು ಮಾಡ್ತಾ ಇಲ್ಲ. ಇವತ್ತಿನ ಸಮಸ್ಯೆ ವೃದ್ಧಾಶ್ರಮಗಳ ಪ್ರಾಬ್ಲಮ್ಗಳು ಬಹಳಷ್ಟು ಆಗ್ತಾ ಇವೆ. ಇವ್ ಎರಡು ಸೇವೆ ಮಾಡೋಣ ಅಂತೇಳಿ ಮರ್ದಿವ್ಸ ಬೆಳಿಗ್ಗೆ ನಾವು ಒಂದು ಟ್ರಸ್ಟ್ ಅನ್ನ ಹುಟ್ಟಾಕಿವಿ. ನಿಮಗ್ ಪ್ರಾಮಿಸ್ ಮಾಡಿ ಹೇಳ್ತೀವಿ, ನಮ್ ಜೊತೆಗೆ ಟ್ರಸ್ಟ್ ನಲ್ಲಿ ಸದಸ್ಯತ್ವಕ್ಕಾಗಿ ಯಾರು ಬರ್ಲಿಲ್ಲ ಆ ಟೈಮ್ನ. 8 ವರ್ಷದ ಹಿಂದೆ ನಾವು ಸುಮಾರು ಒಂದ್ 10 ಜನರಿಗೆ ಫೋನ್ ಮಾಡಿವಿ, ನಮ್ ಜೊತೆಗೆ ಸದಸ್ಯತ್ವಕ್ ಬರ್ರಿ, ನಾವ್ ಯಾರು ಇಲ್ಲ ನಮ್ ಜೊತೆ. ಇಲ್ಲ ಅವ್ರಿಗೇನು ಅಂದ್ರೆ, ಇವ್ರೇನ್ ಡಿಪ್ರೆಷನ್ ಪೇಷಂಟ್ ಅರ, ಸುಮ್ನೆ ಗಂಡ ಹೆಂಡತಿ ಏನೋ ಒಂದ್ ಮಾಡ್ಲತ್ತಾರ ಅಂತೇಳಿ ಯಾರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ. ಕೇವಲ ಫ್ಯಾಮಿಲಿ 3 ಜನ ಹೋಗಿ ನಾವು ಒಂದ್ ಟ್ರಸ್ಟ್ ಅನ್ನ ಹುಟ್ಟಾಕಿ, ಪ್ರತಿ ತಿಂಗಳು 18ಕ್ಕೆ ನಾವು ಪ್ರೋಗ್ರಾಮ್ಸ್ ಗಳನ್ನ ಮಾಡೋದಕ್ಕೆ ನಿಧಾನಕ್ಕೆ ಶುರು ಮಾಡಿ, ಅದು ಇಷ್ಟು ಬೆಳೀತಾ 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 ಇವತ್ತು ಸುಮಾರು ಒಂದು 50,000 ಜನರಿಗೆ ನಾವು ಸಪೋರ್ಟ್ ಮಾಡಿವಿ ನಮ್ ಟ್ರಸ್ಟ್ ವತಿಯಿಂದ. ಇದು ನಮ್ಮ ಸಣ್ಣ ಸಾಧನೆ, ಇದು ಬಹಳ ದೊಡ್ಡದಂತ ತಿಳ್ಕೊಂಡಿಲ್ಲ ನಾನು, ಬಹಳ ಸಣ್ಣ ಸಾಧನೆ. ಅದಾದ್ಮೇಲೆ ಯೂನಿವರ್ಸ್ ನಮ್ಗೆ ಏನ್ ಮಾಡ್ತು, ಎಷ್ಟು ಸಪೋರ್ಟ್ ಬಂತು ನಮ್ಗೆ ಯೂನಿವರ್ಸ್ ಲಿಂದ ಮತ್ತೆ ಇಡೀ ಸಮಾಜದಿಂದ ಅಂದ್ರ, ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಪ್ರತಿಯೊಬ್ರು ಸಮೇತ. ನಿಮ್ಗೆ ಹೇಳ್ತೀನಿ, ಇವತ್ತು ಬೆಂಗಳೂರಿನಲ್ಲಿ ನಮ್ ಟೀಮ್ನವ್ರು ಇದ್ದಾರೆ, ಅವ್ರ ಬರ್ಡೇ ಇತ್ತು ಅಂದ್ರೆ ಬೀದರ್ಗೆ ಅವ್ರು ಅಮೌಂಟ್ ಹಾಕಿರ್ತಾರೆ, ನಾವ್ ಇಲ್ಲಿನ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ. ಈ ರೀತಿ ನಾನು ನನ್ನದೇ ಆಗಿರುವಂತ ಒಂದು ಟೀಮ್ ಅನ್ನ ರೆಡಿ ಮಾಡಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ಹಂತ ಹಂತವಾಗಿ ಮಾಡ್ತಾ ಮಾಡ್ತಾ ಬಂದಾಗ, ನನ್ ಡಿಪ್ರೆಷನ್ ಇತ್ತು ನೋಡ್ರಿ, ಒಂದ್ ಹಂತಕ್ಕೆ ಸ್ವಲ್ಪ ಕಡಿಮೆ ಆಯ್ತು. 50% ನಾನು ಓಕೆ ಆಗ್ಬಿಟ್ಟ. ಈಗ ನನ್ ಕೆಲ್ಸ ಜಾಸ್ತಿ ಐತೆ, ನನ್ ದೊಡ್ಡ ದೊಡ್ಡ ಕನಸುಗಳು ಹುಟ್ಟೋದಕ್ ಶುರು ಅದು. ಆಮೇಲೆ ನಾನು ಹೊರಗೆ ಓಡಾಟ ಮಾಡೋದ್ರಿಂದ ಗೊತ್ತಾಯ್ತು, ನಾನ್ ಬಾಳ್ ನೊಂದಿಲ್ಲ, ನನ್ಕಿಂತ ನೊಂದವ್ರು ಬಾಳ್ ಜನ ಇದಾರಂತ ನನಗ್ ಅವಾಗ ಗೊತ್ತಾಯ್ತು. ನನ್ಕಿಂತನೂ ಸಮಸ್ಯೆಯಲ್ಲಿ ಇದ್ದವ್ರು ಗೊತ್ತಾಯ್ತು. ನನ್ಗೊಂದ್ ಜಾಬ್ ಆದ್ರೂ ಇದೆ, ಎಷ್ಟೋ ಹೆಣ್ಮಕ್ಳಿಗೆ ಒಂದ್ ನಯಾ ಪೈಸೆನೂ ಕೈದೊಳಗಿಲ್ಲ, ಡಿಪ್ರೆಷನ್ ಪೇಷಂಟ್ ಇದ್ದಾರೆ. ಆದ್ರೆ ಇನ್ನೂ ನನ್ ಪರಮಾತ್ಮ ನನ್ ಜೊತೆಗಿದ್ದಾನೆ, ಇರೋನ್ ಒಬ್ಬ ಮಗ ಇದ್ದಾನೆ, ನಾನ್ ತಲೆ ಕೆಡಿಸ್ಕೊಳ್ಬಾರ್ದು ಅಂತೇಳಿ ನಾವು ಒಂದು ಹಂತವಾಗಿ ಕೆಲಸ ಮಾಡೋದಕ್ ಶುರು ಮಾಡಿದ್ವಿ.
ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೂ ನನ್ಗೂ ಎಲ್ಲರಿಗೂ ಒಂದ್ ಪ್ರಾಬ್ಲಮ್ ಬಂತು ಜಗತ್ತಲ್ಲಿ. ಅದು ಯಾವುದು ಅಂದ್ರೆ ಕೋವಿಡ್ ಬಂತಲ್ಲ ಎಲ್ಲರಿಗೂ. ಈ ಕೋವಿಡ್ ಸಂದರ್ಭ ಬಂದಾಗ ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಎಲ್ಲವೂ ಮತ್ತೆ ತಲೆ ತೆಳಗ ಆಗ್ಬಿಡ್ತು. ನಾನೀಗ ಹೊರಗೆ ಹೋಗೋದಿಲ್ಲ, ಮಾತಾಡೋದಿಲ್ಲ, ಯಾರ್ ಭೇಟಿ ಆಗಂಗಿಲ್ಲ, ಏನು ಇಲ್ಲ, ಎಲ್ಲಾ ಮನೇಲಿ. ಇಂಥ ಸಂದರ್ಭದಲ್ಲಿ ನನ್ಗೆ ಗಾಡ್ ಗಿಫ್ಟ್ ಆಗಿ ಬಂದಿದ್ದು ಯಾವುದು ಅಂದ್ರೆ ಇದು ಟ್ರೈನಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ನಾನು ಫೇಸ್ಬುಕ್ ಆಡ್ ನಲ್ಲಿ ನೋಡಿದ, ನನಗೆ ಗೊತ್ತಾಯ್ತು ಏನೋ ಟ್ರೈನರ್ ಇದೆ, ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತಿದೆ, ಚಕ್ರ ಬ್ಯಾಲೆನ್ಸಿಂಗ್ ಬಂತು, ಆಮೇಲೆ ರೇಖಿ ಬಂತು. ಸುಮಾರು 2 ವರ್ಷ ಬರೀ ಕಲಿಯೋದಕ್ಕಾಗಿ ಇನ್ವೆಸ್ಟ್ ಮಾಡ್ದನ. ನನ್ ಸ್ಯಾಲ್ರಿ ಎಲ್ಲ ಬರೀ ಕಲಿಯೋದಕ್ಕೆ ಹಾಕ್ತಿದ್ದ. ನಾನು ಸ್ಯಾಲ್ರಿ ಬರ್ತಿತ್ತು, ಹಾಕೋದು ಕಲಿಯೋದು, ಹಾಕೋದು ಕಲಿಯೋದು, ಕಲಿಯೋದ್ ಮಜಾ, ಅದು ಖುಷಿ ಇತ್ತು ನೋಡ್ರೆ, ಅದು ನನಗೆ ಶುರು ಆಯ್ತು. ಅದಾದ್ಮೇಲೆ ನಾನು ಟ್ರೈನಿಂಗ್ ಇಂಡಸ್ಟ್ರಿದೊಳಗೆ ಕಾಲಿಟ್ಟ. ಮತ್ತೆ ನಾನು ನನ್ನ ಸ್ವಾರ್ಥಕ್ಕಾಗಿ ಟ್ರೈನಿಂಗ್ ಅನ್ನ ತಗೊಂಡಿದ್ದು. ಸ್ವಾರ್ಥಕ್ಕಾಗಿ ಅಂದ್ರ ನನ್ ಡಿಪ್ರೆಷನ್ ಹೋಗ್ಬೇಕು, ನನ್ ಫ್ಯಾಮಿಲಿ ಸರಿಯಾಗಿರ್ಬೇಕು, ನನ್ ಗಂಡ ಮನಿ ಮಕ್ಕಳು ಎಲ್ಲಾ ಸರಿಯಾಗಿ ಸುಧಾರಣೆ ಮಾಡ್ಕೊಳ್ಳೋಣ ಅಂತ ನಾನ್ ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಇದು ಬಹಳ ದೊಡ್ಡ ಫೀಲ್ಡ್ ಇದೆ, ಬಟ್ ಇದು ನಮ್ ಕರ್ನಾಟಕದವ್ರಿಗೆ ಗೊತ್ತಿಲ್ಲ ಅಂತ ನನ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಯಾವ ಟ್ರೈನಿಂಗ್ 3.5 ಲಕ್ಷ ಟ್ರೈನಿಂಗ್ ಇದೆ ನೋಡ್ರಿ, ಅದು ನನ್ಗೆ ರಿಸಲ್ಟ್ ಕೊಡ್ತು. 100% ನಾನ್ ಪರಿವರ್ತನೆ ಅದ. ನನ್ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕ ಎಲ್ಲಾ ಲೆವೆಲ್ದಲ್ಲಿ ನನ್ ಬದಲಾವಣೆ ನನ್ ಒಳಗಾಯ್ತು. ಆದ್ರೆ ನನ್ ಕ್ವಶನ್ ಬಂತು, ಈಗ ನನ್ನ ಹತ್ರ ಏನೋ ದುಡ್ಡು ಇತ್ತು ಅಥವಾ ನನ್ಗೆ ಇಬ್ರಿಗೆ ಜಾಬ್ ಇತ್ತು, ನಾನು ಆಕ್ಷನ್ ಟೇಕರ್ ಇದ್ದ ಮಾಡ್ದ, ಉಳ್ದವ್ರೆಲ್ಲ ಹೆಂಗ್ ಮಾಡ್ತಾರ? ಮಾಡೋದಿಲ್ಲ. ಸೊ ಇದೇ ಟ್ರೈನಿಂಗ್ ಅನ್ನ ನಾನ್ ಹೋದ್ಮೇಲೆ ನನ್ ಮಗಳ ಹೆಸರ ಮೇಲೆ ಕೊಡ್ಬೇಕು ಅಂತೇಳಿ ಯೋಚನೆ ಮಾಡಿ ಕೇವಲ 13 ಜನರಿಂದ ಶುರು ಆಗಿರುವಂತ ನಮ್ಮ ಟ್ರೈನಿಂಗ್ ಇದೆ ನೋಡ್ರಿ. ಇದು ಇವತ್ತು ನೀವು ಕುಂತಿರುವಂತದ್ದು 26ನೇ ಬ್ಯಾಚ್ ಸಲುವಾಗಿ ಕುಂತಿರು. ಸತತ 25 ಬ್ಯಾಚ್ ಗಳನ್ನ ಯಶಸ್ವಿಯಾಗಿ ನಾವು ಮಾಡಿವಿ. ಈಗಂತೂ ಸ್ವಂತ ನಮ್ದೇ ಬಿಲ್ಡಿಂಗ್ ನಲ್ಲಿ ಈ ಕೋರ್ಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಜೀವನ ಅಂತ ಇದೆ ನೋಡ್ರಿ, ಅದು ಬರೀ ಕಷ್ಟ ಅದ ಅಂತ ನೀವು ತಿಳ್ಕೊಂಡ್ರೆ ಅದು ಕಷ್ಟನೇ ಅನಿಸುತ್ತೆ. ಜೀವನ ಅಂದ್ರೆ ಏನು ಅಂದ್ರ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಆಗಿರ್ಬೇಕು. ನೀವ್ ಯಾವುದನ್ನ ನನಗ್ ಬಂದಿದೆ ಅಂತ ಹೇಳಿ ನೀವು ಟೆನ್ಷನ್ ಮಾಡ್ಕೊಂಡ್ರಿ ಅಂದ್ರೆ ಅದರಿಂದ ನಮ್ಗೆ ಯಾರು ಹೊರಗ್ ತರೋದಿಲ್ಲ. ಗೊತ್ತಲ್ಲ ನಿಮ್ಗೆ ಈ ಜಗತ್ ಎಷ್ಟು ವಿಚಿತ್ರ ಇದೆ ಅಂದ್ರ, ಅಯ್ಯೋ ಪಾಪ ಅಂತ ಯಾರು ಹೇಳಿರ್ತಾರ ನೋಡ್ರಿ, ಅವ್ರು ನಮಗೆ ನಯಾ ಪೈಸೆದು ಒಂದಿಷ್ಟು ಸಪೋರ್ಟ್ ಮಾಡೋದಿಲ್ಲ. ನೀವು ಅನುಭವಿಸ್ತಾ ಇದ್ದೀರಿ ಅಂತ ಅನ್ಕೊಂಡಿನಿ. ಹಾಗಾಗಿ ನಾವು ಗಟ್ಟಿಯಾಗಿರೋದು, ನಾವು ಎದ್ದು ನಡೆಯೋದಿದೆ ನೋಡ್ರಿ, ಅದು ನಮ್ಗೆ ಅನಿವಾರ್ಯ. ಸೊ ಹಾಗಾಗಿ ನಾನ್ ಲೈಫ್ ಅನ್ನ ಈ ರೀತಿ ಅರ್ಥ ಮಾಡ್ಕೊಂಡ, ನನ್ಗೆ ನನ್ನವ್ರು ಯಾರು ಅಂತ ಗೊತ್ತಾಯ್ತು, ಬೇರೆಯವ್ರು ಯಾರು ಅಂತ ಗೊತ್ತಾಯ್ತು, ಎಷ್ಟು ಸ್ವಾರ್ಥ ಇದೆ ಜಗತ್ತಲ್ಲಿ ಗೊತ್ತಾಯ್ತು, ನಿಸ್ವಾರ್ಥಿ ಅಂತ ಯಾರಿದ್ದಾರೆ ಅಂತ ಅದು ಗೊತ್ತಾಯ್ತು. ಹಂತ ಹಂತವಾಗಿ ನಾವು ಮಾಡ್ತಾ 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 ಇವತ್ತು ನಿಮ್ಮ ಎದುರಿಗೆ ನಾನ್ ಬಂದ್ ಕುಂತೀನಿ. ಯಾರ್ಯಾರಿಗನಿಸುತ್ತೆ ಒಂದ್ ಸಾಧಾರಣ ಮಹಿಳೆ ಏನೇನು ಶೂನ್ಯದಿಂದ ಇರುವಂತ ನಾನು ಇವತ್ ನಿಮ್ ಎದುರಿಗೆ ಬಂದ್ ಕುಂತೀನಿ ಅಂದ್ರ ನೀವು ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇರ್ಬೋದಾ? ಇವತ್ ನೀವ್ ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಿ, ಯಾವ ಸಂಘರ್ಷ ನಿಮ್ ಸುತ್ತಕೊಂಡ್ ಬಿಟ್ಟಿದೆ, ನಿಮ್ಗೆ ಯಾವ್ದ್ರಲ್ಲಿ ಹೊರಗ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಏನಾದ್ರು ನಿಮ್ಗೆ ಫೀಲ್ ಇದೆ ಅಂದ್ರೆ ಇಷ್ಟು ಕೇಳಿದ್ಮೇಲೆ ನಿಮ್ಗೆ ಅನಿಸುತ್ತಾ ನಾವು ಅದರಿಂದ ಹೊರಗ್ ಬರ್ಬೋದು, ಏನಾದ್ರು ಸಾಧಿಸ್ಬೋದಂತ? ನಿಮ್ಗೂ ಸಾವಿರ್ಬೋದು, ನೋವಿರ್ಬೋದು, ಸಂಘರ್ಷ ಇರ್ಬೋದು, ಸಾಲ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸೋಷಲ್ ಆಗಿ ನೀವು ಬೆಳಿಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಏನಾದ್ರೂ ಇರ್ಬೋದು, XYZ. ಹಾಗಾದ್ರೆ ನೀವು ಅದರಿಂದ ಹೊರಗ್ ಬರ್ಬೋದಾ? ಯಾರ್ಯಾರಿಗ್ ಬರ್ಬೋದು ಅನಿಸುತ್ತೆ? ಒಂದ್ಸಲ ನಂಗೆ ಎಸ್ ಅಂತ ಟೈಪ್ ಮಾಡ್ರಿ, ಬೇಗ ಬೇಗ ಮಾಡ್ರಿ. ಎಸ್ ಎಸ್ 100% ನೀವು ಹೊರಗ್ ಬರ್ತೀರಿ, ಅದರಲ್ಲಿ 2 ಮಾತಿಲ್ಲ. ಬಟ್ ನೀವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ತಯಾರಾಗಿರ್ಬೇಕು. ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಈ ಜಗತ್ತು ಯಾವಾಗ ಪರಿವರ್ತನಾಶೀಲ ಆಗುತ್ತೆ ಅಂದ್ರ ನಾನ್ ಅದಕ್ಕೆ ರೆಡಿ ಆಗಿರ್ಬೇಕಷ್ಟೇ. ನಾನ್ ತಯಾರಾಗಿಲ್ಲ ಅಂದ್ರ ಜಗತ್ತು ನನ್ಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ನಮ್ಮ ಮೈಂಡ್ ಸೆಟ್ ಚೇಂಜ್ ಆದಾಗ ಮಾತ್ರ ನಮ್ಮ ಲೈಫ್ ಸೆಟ್ ಆಗುತ್ತೆ ನೋಡ್ರಿ. ವರ್ಡ್ ಬರ್ಕೋರಿ, ನಮ್ಮ ಮೈಂಡ್ ಸೆಟ್ ಚೇಂಜ್ ಆದಾಗ ಮಾತ್ರ ನಮ್ಮ ಲೈಫ್ ಇರುತ್ತೆ ನೋಡ್ರಿ, ಅದು ಸೆಟ್ ಆಗೋದಕ್ಕೆ ಸಾಧ್ಯ ಇದೆ. ಮತ್ ಎಲ್ಲಾದ್ರ ಮೂಲ ಬೀಜ ಬೇರು ಅಂತೀವಿ ನೋಡ್ರಿ, ಅದು ಯಾವ್ದು ಇದೆ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ಮೈಂಡೇ ಇದೆ, ಶರೀರ ಇದೆ ನೋಡ್ರಿ. ಬೇಕಾದ್ರೆ ನೀವು ಯೋಚನೆ ಮಾಡ್ರಿ, ನಮ್ ಶರೀರವನ್ನ ಒಂದು ಮರಕ್ಕೆ ಹೋಲಿಸ್ರಿ. ನಮ್ಮ ಶರೀರವನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಬೇರುಗಳು ಯಾವುವು ಅಂದ್ರೆ ನಮ್ ಬ್ರೈನ್ ನ ವೇವ್ಸ್ಗಳು, ನರವಿವೆಗಳು ಅಂತೀವಿ ನೋಡ್ರಿ, ಮೆದುಳಿಂದು, ಅವೆಲ್ಲ ನಮ್ ಬೇರುಗಳಿವೆ. ನಮಗ್ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಏನು ಅಂದ್ರೆ ಈ ಬೇರಿಗೆ ನಾವ್ ನೀರ್ ಹಾಕ್ತಾ ಇಲ್ಲ. ನೀರ್ ಹಾಕೋದಂದ್ರೆ ಏನು? ಸಕಾರಾತ್ಮಕ ವಿಚಾರಗಳು ಬರ್ಕೋರಿ. ಈ ಬೇರಿಗೆ ನೀರ್ ಯಾವುವು ಅಂದ್ರ ಸಕಾರಾತ್ಮಕ ವಿಚಾರಗಳು. ಪ್ರತಿ ದಿನಾನು ಕೊಡ್ಬೇಕು, ನಾವು ಕೊಡ್ತಾ ಇಲ್ಲ, ಮತ್ತೆ ಹೆಂಗ್ ರಿಸಲ್ಟ್ ಬರುತ್ತೆ ಹೇಳ್ರಿ? ಈ ಬೇರಿಗೆ ಬೇಕಾಗುವಂತ ಎಲ್ಲಾ ಸಪೋರ್ಟಿವ್ ಸಿಸ್ಟಮ್ ಅನ್ನ ನಾವು ಕೊಡ್ಬೇಕು, ಅದು ನಮ್ ಕೊಡೋದಕ್ಕೆ ನಾವು ರೆಡಿ ಆಗಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನೀವು ಫೋಕಸ್ ಯಾರು ಇಲ್ಲಿ ಮಾಡ್ತೀರಿ ನೋಡ್ರಿ,
ನೀವು ಯಾವ್ದೋ ಎತ್ತರಕ್ಕೆ ಬೆಳಿತ್ರಿ. ಆದ್ರೆ ನಮ್ಮ ಸಮಸ್ಯೆ ಏನು ಅಂದ್ರೆ ನಮ್ ಫೋಕಸ್ ಇರೋದು ಎಲ್ಲಾನು ಈ ಕುತ್ತಿಗೆ ಕೆಳಗೆ ನಮ್ ಫೋಕಸ್ ಇದೆ. ಇದಕ್ಕೆ ಊಟ ಕೊಡ್ರಿ, ತಿಂಡಿ ಕೊಡ್ರಿ, ಓಡಾಡಿಸ್ರಿ, ಏನೇನೋ ಎಲ್ಲಾ ಮಾಡ್ತೀವಿ. ಬಟ್ ಇಲ್ಲಿ ಒಂದು ಮೈಂಡ್ ಇದೆ, ಇದಕ್ಕೂ ಅವಶ್ಯಕತೆ ಇದೆ, ಇದಕ್ಕೂ ಜ್ಞಾನ ವಾಹಿನಿಗಳು ಬೇಕಾಗುತ್ತೆ, ಇದಕ್ಕೆ ಯೋಚನೆಗಳು ಬೇಕು, ಸಕಾರಾತ್ಮಕ ಚಿಂತನೆ ಬೇಕು. ಇದು ಯಾವುದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಎಲ್ಲಿ ಫೋಕಸ್ ಮಾಡ್ಬೇಕಾಗಿದೆ, ಇಲ್ಲಿ ಫೋಕಸ್ ಮಾಡಬೇಕಾಗಿದೆ. ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ ಇಲ್ಲಿ ಫೋಕಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ? ಅದಾದ್ಮೇಲೆ ಸಾಕಷ್ಟು ನೀವು ಟ್ರೈನಿಂಗ್ ಗಳನ್ನ ತಗೊಂಡಿರ್ತ್ರಿ. ಒಂದು ಸ್ಪಷ್ಟತೆ, ನೀವು ಹೆಲ್ತ್ ಗೆ ಸಂಬಂಧಪಟ್ಟಿರುವಂತ ಟ್ರೈನಿಂಗ್ ಅನ್ನ ತಗೊಂಡ್ರ ನಿಮ್ಗೆ ಹೆಲ್ತ್ ಮಾತ್ರ ನಿಮ್ಗೆ ಸರಿಯಾಗಿ ರಿಪೇರ್ ಆಗುತ್ತೆ. ಹೆಲ್ದಿ ಆಗಿರ್ತೀರಿ ನೀವು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಉಳಿದ ಏರಿಯಾಗಳು ಯಾರು ರಿಪೇರ್ ಮಾಡ್ತಾರ? ಬರೀ ಹೆಲ್ತ್ ಒಂದ್ ಸುಧಾರಣೆ ಮಾಡ್ಕೊಂಡ್ರೆ ಆಯ್ತಾ, ಕೈದಾಗ ನಯಾ ಪೈಸೆನು ಇಲ್ದಂಗ್ ನೀವು ಬದುಕ್ಲತ್ರಿ ಅಂದ್ರೆ ಏನ್ ಮಾಡ್ತೀರಿ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 7-8 ಏರಿಯಾಗಳಿಗೆ 7-8 ಜನ ಟ್ರೈನರ್ ಅನ್ನ ಇಟ್ಕೊಂಡು ನಮ್ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವರ್ಲ್ಡ್ ನ ಇಡೀ ವಿಶ್ವದ ಬೆಸ್ಟ್ 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 ಟ್ರೈನಿಂಗ್ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್. ಸೊ ಹಾಗಾಗಿ ನೀವು ಇದಕ್ಕೆ ಆಕ್ಟಿವ್ ಮಾಡ್ರಿ. ಎಲ್ಲಾ ಏರಿಯಾಗಳಿವೆ ನೋಡ್ರಿ, ಆಟೋಮೆಟಿಕ್ ಸುಧಾರಣೆ ಆಗುತ್ತೆ. ನೀವು ಒಂದೊಂದ್ರ ಮೇಲೆ ಫೋಕಸ್ ಮಾಡಿದ್ರಿ. ಸಾಕಷ್ಟು ಸಲ ಕೆಲವೊಂದ್ ಟ್ರೈನರ್ಸ್ ಗಳು ಸಿಗ್ತಾರೆ, ಬರೀ ಫೈನಾನ್ಸ್ ಮೇಲೆ ಕೋರ್ಸ್ ಗಳು ಮಾಡ್ತಿರ್ತಾರೆ, ಗೊತ್ತಲ್ಲ ನಿಮ್ಗೆ? ಬರೀ ದುಡ್ಡು ಹೆಂಗ್ ಗಳಿಸ್ಬೇಕು, ದುಡ್ಡು ಹೆಂಗ್ ಉಳಿಸ್ಬೇಕು, ದುಡ್ಡಿನ ಸಲುವಾಗಿ ಯಾವ ರೀತಿ ಅಫರ್ಮೇಶನ್, ಬರೀ ದುಡ್ಡು ಗಳಿಸ್ಲತ್ತೀರಿ, ಇಟ್ಸ್ ಓಕೆ. ನಿಮ್ ಸಂಸಾರ ನಿಮ್ ಸರಿ ಇಲ್ಲ ಅಂದ್ರೆ ದುಡ್ಡು ತಗೊಂಡ್ ಏನ್ ಮಾಡ್ತೀರಿ ಹೇಳ್ರಿ ನನ್ಗೆ? ಯಾವ ಕೆಲ್ಸಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತೀನಿ, ರಿಯಲ್ ಹ್ಯಾಪಿನೆಸ್, ರಿಯಲ್ ಸಕ್ಸಸ್ ಯಾವುದು ಅಂದ್ರೆ ಎಲ್ಲಾ ಏರಿಯಾಗಳನ್ನ ನೀವು ಕವರ್ ಮಾಡ್ಬೇಕು. ಯಾವ್ದಾದ್ರು ಒಂದು ಏನಾದ್ರೂ ಬಿಟ್ಟಿದ್ರಿ ಅಂತ ತಿಳ್ಕೊರಿ, ವಿಕಲಚೇತನರ ಇದ್ದಂಗ್ ಪರಿಸ್ಥಿತಿ ಆಗ್ಬಿಡುತ್ತೆ. ಅದು ಒಂದ್ ಏರಿಯಾ ಇರುತ್ತೆ ನೋಡ್ರಿ, ಅದು ಮತ್ತೆ ಕಾಡುತ್ತೆ, ಮತ್ತೆ ಪೀಡಿಸುತ್ತೆ, ಮತ್ತೆ ನಮಗ್ ಸಮಸ್ಯೆ ಮಾಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಏರಿಯಾಗಳನ್ನ ಕವರ್ ಮಾಡೋದಕ್ಕೆ ಇರುವಂತ ಏಕೈಕ ಕೋರ್ಸ್ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ. ಸೊ ದಯವಿಟ್ಟು ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ. ಇವತ್ತು ನಾನು ನಿಮ್ಗೆ ಡೈರಿಯನ್ನ ತೆಗೀರಿ, ನೋಟ್ ಮಾಡ್ರಿ. ಇವತ್ತು ನಾನು ನಿಮ್ಗೆ ಒಬ್ಬ ಗ್ರೇಟ್ ಪರ್ಸನ್ ಅನ್ನ ಭೇಟಿ ಮಾಡಿಸೋದಕ್ಕೆ ಕುಂತೀನಿ. ಸೊ ಆ ಪರ್ಸನ್ ನಿಮ್ಗೆ ಬೇಕಾಗುವಂತ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್, ಎವ್ರಿಥಿಂಗ್, ಫ್ರೀಡಮ್, ಪ್ರತಿಯೊಂದನ್ನು ಆ ವ್ಯಕ್ತಿ ನಿಮ್ಗೆ ಕೊಡೋದಕ್ಕೆ ತಯಾರಾಗಿದ್ದಾನೆ. ಬಟ್ ಒಂದ್ ಕ್ವಶನ್ ಏನು ನಂದು ಅಂದ್ರೆ, ಆ ವ್ಯಕ್ತಿ ಯಾರಿರ್ಬೋದು ನಿಮ್ ಜೀವನದಲ್ಲಿ? ನಿಮ್ಗೆಲ್ಲಾನು ಕೊಡ್ಬೇಕು ಆ ವ್ಯಕ್ತಿ. ಸ್ವಲ್ಪ ಅವ್ರ ಹೆಸರನ್ನ ಮೆನ್ಷನ್ ಮಾಡ್ಬೋದಾ? ನೀವ್ ಏನ್ ಕೇಳ್ತೀರಿ ಎಲ್ಲ, ನಿಮ್ಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್, ಫ್ರೀಡಮ್, ಎವ್ರಿಥಿಂಗ್. ಸ್ಮಿತಾ ಮ್ಯಾಮ್ ಹೇಳ್ತಾರ ಅವರ್ ಸೆಲ್ಫ್. ಎಸ್, ಎಲ್ಲಾರು ಟೈಪ್ ಮಾಡ್ರಿ. ಯಾರು ಇರ್ಬೋದು ಅವ್ರ ಹೆಸರು ಮಾಡ್ಬೋದು, ಫಾದರ್, ಮದರ್. ಕಿರಣ್ ಸರ್ ಹೇಳ್ತಾರೆ ಸಬ್ ಕಾನ್ಶಿಯಸ್ ಮೈಂಡ್. ಎಲ್ರು ಮಾಡ್ರಿ, ಮತ್ತೆ ಎಲ್ರು ಆಕ್ಟಿವ್ ಆಗ್ರಿ. ಇದು ಆಕ್ಟಿವೇಶನ್ ಪ್ರೋಗ್ರಾಮ್ ಅಂತಾರ. ಅನ್ಪೂರ್ಣ ಮ್ಯಾಮ್ ಹೇಳ್ತಾರೆ ಗಾಡ್. ಎಸ್ ಮೈ ಸೆಲ್ಫ್, ಯೂನಿವರ್ಸ್, ಮಹೇಶ್ ಸರ್, ಯೂನಿವರ್ಸ್. ಭೋಜೇಗೌಡ ಸರ್, ಮೈಂಡ್, ಮೈ ಸೆಲ್ಫ್, ಯೂನಿವರ್ಸ್. ಎಸ್ ಎಲ್ಲಾರು ಟೈಪ್ ಮಾಡ್ರಿ. ಯಾರು ಕೊಡ್ಬೋದು? ಚಂದ್ರಶೇಖರ್ ಸರ್ ಹೇಳ್ತಾರೆ ಗುರು ಕೊಡ್ತಾರ. ಎಸ್ ಓಕೆ, ಎಸ್ ಓಕೆ, ಎಲ್ಲಾರು ಬರಿತಾ ಇದ್ದೀರಿ ಪ್ರತಿಯೊಬ್ಬರಿಗೆ. ನಮ್ಮಲ್ಲೇ ಇದೆ ಜಗನ್ನಾಥ್ ಸರ್, 100%. ಎಸ್. ಸೊ ಈಗ ಒಂದು ಆಕ್ಟಿವಿಟಿಯನ್ನ ಮಾಡೋಣ ನಾವು. ನಿಮ್ಮ ಡೈರಿ ಇದೆಲ್ಲ, ಡೈರಿಯಲ್ಲಿ ಒಂದ್ ಸರ್ಕಲ್ ಅನ್ನ ಬರೀರಿ. ಡೈರಿಯಲ್ಲಿ ಒಂದು ಸರ್ಕಲ್ ಅನ್ನ ಮಾಡ್ರಿ. ಒಂದ್ ನಿಮಿಷ. ಒಂದ್ ಸರ್ಕಲ್ ಅಂದ್ರೆ ಒಂದ್ ಗೋಲಾಕಾರವಾಗಿರುವಂತ ಒಂದು ರೌಂಡ್ ಶೇಪ್ ಅನ್ನ ಮಾಡ್ರಿ. ಆ ರೌಂಡ್ ಶೇಪ್ ನಲ್ಲಿ ನೀವು ಅತ್ಯಂತ ಯಾರನ್ನ ಹೆಚ್ಚು ನೀವು ಪ್ರೀತಿಸ್ತೀರಿ ಅವ್ರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಿ. ಸ್ವಲ್ಪ ಸ್ಪೀಡ್ ಮಾಡೋಣ. ನೀವ್ ಯಾರನ್ನ ಹೆಚ್ಚು, ಸರ್ ಹೆಸರು ಬರೀರಿ. ಮಹಾದೇವ ಸ್ವಾಮಿ ಸರ್, ರೌಂಡ್ ಇದೆ ನೋಡ್ರಿ, ಸರ್ಕಲ್ ಇದೆಲ್ಲ, ಅದ್ರಲ್ಲಿ ನಿಮ್ ಹೆಸರು, ನಿಮ್ಗೆ ಯಾರು ಇದೆ ನೋಡ್ರಿ XYZ, ಅವ್ರ ಹೆಸರನ್ನ ಬರೀರಿ. ಮತ್ತೆ ಯಾರ್ ಗಂಡ ಹೆಂಡತಿ ಕುಂತೀರಿ ಜರ ಸಂಭಾಳಿಸಿ ಬರೀರಿ. ಅವ್ರ ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಬರ್ದ್ರಿ ಹೈರಾಣ ಅದ ನೋಡ್ರಿ, ಊಟ ಸಿಗಂಗಿಲ್ಲ. ಅದಕ್ಕೆ ನೀವು ಮಾತ್ರ ಸಂಭಾಳಿಸ್ರಿ, ಉಳಿದವ್ರ ಲೆಕ್ಕ ಇಲ್ಲ. ಓಕೆ. ಸೊ ಮೊದಲನೇ ಸರ್ಕಲ್ ದಲ್ಲಿ ತುಂಬಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಬಾಲಕೃಷ್ಣ ಸರ್, ಸ್ವಲ್ಪ ವಿಡಿಯೋ ನಿಮ್ದು ಒಂಚೂರ್ ಮೇಲ್ ತಗೋರಿ, ಕಾಣ್ತಾ ಇಲ್ಲ ನೀವು ಬಾಲಕೃಷ್ಣ ಸರ್ ನನ್ಗೆ. ಬಾಲಕೃಷ್ಣ ಬಿ. ಡನ್. ಓಕೆ ಸರ್, ಸರಿ ಹಂಗೆ ಇಟ್ಬಿಡ್ರಿ. ಲಕ್ಷ್ಮಿ ಮೇಡಮ್, ಹಿಂಗ್ ಉಲ್ಟಾ ಸುತ್ಲತ್ತೀರಿ ನೀವು. ಲಕ್ಷ್ಮಿ ತಳ್ವಾರ್, ಹಿಂಗ್ ಸೀದಾ ಇಕ್ರಿ. ಜೀವನನೇ ಈಗ ಉಲ್ಟಾ ಆಗೋಗ್ಯದ, ಈಗಾರ ಸೀದಾ ಮಾಡಮ್, ಅದ ಹೆಂಗಾರ ಮಾಡಿ. ಸೀದಾ ಅಂದ್ರೆ ನೆಟ್ಟಗ್ ಮಾಡೋದಂತ, ನಮ್ ಕಡೆ ಸೀದಾ ಅಂತೀವಿ ಅದಕ್ಕೆ. ಓಕೆ. ಸೊ ಮೊದಲ ಸರ್ಕಲ್ ನಲ್ಲಿ ಒಬ್ಬರ ಹೆಸರನ್ನ ಮೆನ್ಷನ್ ಮಾಡಿದ್ರಿ ಎಲ್ಲಾರು. ಸೊ ನೆಕ್ಸ್ಟ್ ಅದೇ ಸರ್ಕಲ್ ಮೇಲೆ ಇನ್ನೂ ಒಂದು ಎರಡನೇದ್ ಮಾಡಿ, ಅಲ್ಲಿ ಇಬ್ರು ಹೆಸರನ್ನ ಬರೀರಿ. ಅವರನ್ನು ಸಮೇತ ನೀವು ಪ್ರೀತಿಸ್ತೀರಿ ಮತ್ತೆ ಗೌರವಿಸ್ತೀರಿ. ಎರಡೂ ಇರ್ಬೋದು.
ಇಲ್ಲಿ ಹೆಚ್ಚು ಕಡಿಮೆ ನಮ್ಮ ಮಕ್ಕಳು ಇರ್ಬೋದು, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಬರ್ತಾರೆ. 2ನೇ ಸರ್ಕಲ್. ಎಸ್, ನಮ್ ಗೌರಿ ಸರ್ ಯಾಕೋ ಲೇಟ್ ಮಾಡ್ಯಾರ ಇವತ್ತು. ಹಾ, 2ನೇ ಸರ್ಕಲ್. ಹಾ, ನಾ ಎಲ್ಲರಿಗ್ ನೋಡ್ತಿರ್ತೀನಿ. ಹಿಂಗ್ ತಿಳ್ಕೊತಾರ ನಮ್ ಸ್ಟೂಡೆಂಟ್ಸ್, 55 ಜನರದಾಗ ನನ್ಗೆ ಏನ್ ನೋಡ್ತಾರಂತ. ಎಲ್ಲರಿಗ್ ನೋಡ್ತಿರ್ತೀನಿ ನಾ, ಸುಮ್ನೆ ಟ್ರೈನರ್ ಆಗಿಲ್ಲ ಈ ಫೀಲ್ಡ್ ನಾಗ. ಓಕೆನಾ? ಸೊ 2ನೇ ಸರ್ಕಲ್ ನಲ್ಲಿ ಇಬ್ರು ಹೆಸರನ್ನ ಮೆನ್ಷನ್ ಮಾಡ್ರಿ. ಮಾಡಿದ್ರೆ ಹಾ, ಕೊನೆಗ್ ಲಾಸ್ಟ್ ಸಮಯ ಇಲ್ಲ, ಅದಕ್ಕೆ ಕಡಿಮೆದಾಗ ಮುಗಿಸ್ತೀನಿ. 3ನೇ ಸರ್ಕಲ್ ಅನ್ನ ಮಾಡಿ ಅಲ್ಲಿ 3 ಹೆಸರನ್ನ ಬರೀರಿ. ಅಲ್ಲಿ 3 ಹೆಸರನ್ನ ಮೆನ್ಷನ್ ಮಾಡ್ರಿ. ಹಾ, ಸೊ ಟೋಟಲ್ ಎಷ್ಟ್ ಜನರ ಹೆಸರನ್ನ ಬರ್ದ್ರಿ? ಸ್ವಲ್ಪ ಟೈಪ್ ಮಾಡ್ರಿ. ಸಂಖ್ಯೆ ಬರೀರಿ ಅಷ್ಟೇ, ಹೆಸರೇನ್ ಬರಿಬೇಡ್ರಿ. ಎಷ್ಟಾದು? ಫಸ್ಟ್ ಅಲ್ಲಿ ಒಬ್ರು, ಸೆಕೆಂಡ್ ಅಲ್ಲಿ ಇಬ್ರು, ಥರ್ಡ್ ಅಲ್ಲಿ 3 ಜನ, 6 ಜನ ಆಗ್ತಾರ. ಭೋಜೇಗೌಡ ಸರ್. ಗಣಿತ ಎಲ್ಲಾ ಕಡೆ ಸೇಮ್ ಅದ ಅಂತ ಅನ್ಕೊಂಡಿ. ನಾನು ಬೀದರ್ದಾಗ ಬಿ ಆರೇ ಐತಾರ, ಬೆಂಗಳೂರಿನಾಗ್ನು ಆರೇ ಆಗ್ತಾರ. ಓಕೆನಾ? ಹಾ, ಸೊ ಎಲ್ಲಾರ ಹತ್ರ ಎಷ್ಟಾದ್ರು ಟೋಟಲ್ 6 ಮೆಂಬರ್ಸ್ ಆದ್ರು. ಕರೆಕ್ಟ್ ಇದೆನಾ ನಾನು ಹೇಳೋದು ಗಿರೀಶ್ ಸರ್? ನಿಂಬಲ್ನು 6 ಆಗಿದಾರ? ಹಾ, ಸೊ ಎಲ್ಲಾರ ಹತ್ರ 6 ಜನ ಆಗ್ಯಾರ. ಸೊ ಈಗ ಡೈರಿ ಮತ್ತು ಪೆನ್ ಅನ್ನ ಸೈಡಿಗೆ ಇಕ್ರಿ. ಸರಿಯಾಗಿ ನಾನು ಹೇಳೋದನ್ನ ಕೇಳ್ರಿ. ನೀವು ನಿಮ್ಮ ಡೈರಿಯಲ್ಲಿ ಟೋಟಲ್ 6 ಜನರ ಹೆಸರನ್ನ ಮೆನ್ಷನ್ ಮಾಡಿದ್ರಿ. ಓಕೆನಾ? ಎಸ್. ಸೊ 6 ಅಲ್ಲ, ಇನ್ನೂ 60 ಹೆಸರು ಏನಾದ್ರೂ ನಾನ್ ಬರಿಸಿದ್ರು ಎಲ್ಲರನ್ನ ಬರ್ದು ಒಬ್ರನ್ನ ಬಿಟ್ಟು ಹಾಕ್ತೀರಿ ನೀವು. ಒಬ್ರನ್ನ ಬಿಟ್ಟು ಹಾಕ್ತೀರಿ. ಈಗ ನನ್ ಕ್ವಶನ್ ಏನು ಅಂದ್ರ, ನೀವೆಲ್ಲಿದ್ದೀರಿ ಅಂತ. ಇದ್ದೀರಿ? ಇಲ್ಲ. ಯಾರಾದ್ರೂ ಇದ್ದೀರಿ ಅಂದ್ರೆ ಹಿಂದೆ ನನ್ನ ಸೆಷನ್ ಕೇಳಿರ್ತೀರಿ, ಈಗ ಅಲರ್ಟ್ ಆಗಿರ್ತೀರಿ, ಬರ್ದಿರ್ತೀರಿ ಅಷ್ಟೇ. ನಂಗೆಲ್ಲ ಗೊತ್ತಿದೆ, ಕಾಪಿ ಪೇಸ್ಟ್. ಹಾ, ಸೊ ಹಾಗಾಗಿ ನಾವು ಯಾವಾಗ ನಮ್ಮ ಲಿಸ್ಟ್ ನೊಳಗೆ ನಾವಿಲ್ಲ ಅಂದ್ರ ನಾವ್ ಹೆಂಗ್ ಸಕ್ಸಸ್ ಆಗ್ತೀವಿ ಯೋಚನೆ ಮಾಡ್ರಿ. ಇದ್ರ ಮೇಲೆ ಸ್ವಲ್ಪ ಪ್ರೆಷರ್ ಮಾಡ್ರಿ, ಇದಕ್ ಹಾಕ್ರಿ. ನಮ್ ಲಿಸ್ಟ್ ನಾಗೆ ನಾವಿಲ್ಲ. ನಮ್ ಲಿಸ್ಟ್ ನಾಗ ಫಸ್ಟ್ ಲಿಸ್ಟ್ ನೊಳಗೆ ಯಾರ್ಯಾರು ಹೆಣ್ಮಕ್ಳು ಇದೇವ್, ಗಂಡ ಇದ್ದಾನೆ ನಮ್ ಲಿಸ್ಟ್ ನಾಗ. ಗಂಡ ಇದ್ದಾನಂದ್ರ ಗಂಡನ್ ಕೈದಾಗೆ ರಿಮೋಟ್ ಕಂಟ್ರೋಲ್ ಇದೆ ಅಂತ ಅರ್ಥ. ರಿಮೋಟ್ ಕಂಟ್ರೋಲ್ ಅಂದ್ರ ಗಂಡ ಬಹಳ ಖುಷಿ ಆದಾಗ ಕಾಮಿಡಿ ಸೀನ್ ನಡೆಯುತ್ತೆ ಮನೆಯಲ್ಲಿ. ವಾವ್, ನೀವು ನಗ್ರಿ, ನಾವು ನಗ್ತೀವಿ. ಗಂಡ ಫುಲ್ ಟೆನ್ಷನ್ ಮಾಡ್ಕೊಂಡ್ ಬಂದ್ರಂದ್ರ ಟ್ರಾಜಿಡಿ ನಡೆಯುತ್ತೆ ಮನೆಯಲ್ಲಿ. ಅವ್ರ ಟೆನ್ಷನ್ ನಮ್ಮೆಲ್ಲ, ನಮ್ ಟೆನ್ಷನ್ ಅವ್ರ ಮೇಲೆ. ನೀನಾ ಅಂದ್ರೆ ರಿಮೋಟ್ ಯಾರ ಕೈದೊಳಗದ? ಇದ್ ಏನ್ ಬರ್ದಿರ್ ನೋಡ್ರಿ, ಫಸ್ಟ್ ಲಿಸ್ಟ್ ಏನ್ ಇದೆ ನೋಡ್ರಿ, ಫಸ್ಟ್ ಸರೌಂಡಿಂಗ್ ಗೋಲ್, ಅದ್ರೊಳಗೆ ಯಾರ್ದ ಹೆಸರನ್ನ ನೀವು ಮೆನ್ಷನ್ ಮಾಡಿರಿ ನೋಡ್ರಿ, ನಿಮ್ದು ಇಡೀ ಹೋಲ್ ಅಂಡ್ ಸೋಲ್ ಅವ್ರ ಕೈದೊಳಗೆ ಇದೆ. ನಿಮ್ಮ ರಿಮೋಟ್ ಕಂಟ್ರೋಲ್ ಅವ್ರ ಕೈದೊಳಗೆ ಇದೆ. ಸೊ ಹಾಗಾಗಿ ಯೋಚನೆ ಮಾಡ್ರಿ, ನಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಅನ್ನ ನಾವ್ ಇನ್ನೊಬ್ರ ಕೈದೊಳಗ್ ಕೊಟ್ಟು ನಾನ್ ಸಕ್ಸಸ್ ಆಗ್ತೀನಿ, ನಾನ್ ಖುಷಿಯಾಗಿರ್ತೀನಿ, ನಾನು ಉದ್ಧಾರ ಆಗ್ತೀನಿ ಅಂದ್ರೆ ಸಾಧ್ಯ ಇದೆನಾ? ಆಗ್ಬಹುದಾ? ಇಲ್ಲ. ಸೊ ಹಾಗಾಗಿ ಫಸ್ಟ್ ಬರ್ಕೋರಿ, ಜೀವನದಲ್ಲಿ ನಾನು ಎಲ್ಲಕ್ಕಿಂತ ಹೆಚ್ಚು ಯಾರನ್ನ ಪ್ರೀತಿಸ್ಬೇಕಂದ್ರೆ ನನ್ಗೆ ಪ್ರೀತಿಸ್ಬೇಕು ನಾನು. ಅದಕ್ಕೆ ಸೆಲ್ಫ್ ಲವ್ ಅಂತಾರೆ, ಬರ್ಕೋರಿ. ಯಾವ ವ್ಯಕ್ತಿಯ ಹತ್ರ ಸೆಲ್ಫ್ ಲವ್ ಇದೆ ನೋಡ್ರಿ, ಅವ್ನ್ 100% ಸಕ್ಸಸ್ ಆಗ್ತಾನೆ. ಯಾಕಂದ್ರೆ ಸೆಲ್ಫ್ ಲವ್ ಇರೋ ವ್ಯಕ್ತಿ ತನ್ನ ಬಗ್ಗೆ ಯೋಚನೆ ಮಾಡ್ತಾನೆ, ತನ್ಗೇನ್ ಬೇಕೋ ಅರ್ಥ ಮಾಡ್ಕೊಳ್ತಾನೆ. ನನ್ಗೆ ಯಾಕೆ ಸಿಟ್ಟು ಬಂದದಂತ ಗೊತ್ತಾಗುತ್ತೆ ಅವನಿಗೆ, ನನ್ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕನ್ನುವಂತ ಅರ್ಥ ಅವನಿಗೆ ಆಗುತ್ತೆ. ಯಾವ ವ್ಯಕ್ತಿ ಇನ್ನೊಬ್ಬರ ಮೇಲೆ ಫೋಕಸ್ ಮಾಡ್ತಾನೆ ನೋಡ್ರಿ, ಅವನಿಗೆ ತನಗೇನ್ ಬೇಕಂತ ಗೊತ್ತೇ ಆಗೋದಿಲ್ಲ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ. ಓಕೆನಾ? ಸೊ ಹಾಗಾಗಿ ಇವತ್ತಿನಿಂದ, ಈ ಕ್ಷಣದಿಂದ, ಈಗ ಅದು 1ನೇ ಸರ್ಕಲ್ ದಲ್ಲಿ ಏನ್ರ ಬೇರೆಯವ್ರ ಹೆಸರು ಬರ್ದಿರ್ ನೋಡ್ರಿ, ಈಗ ಅವ್ರಿಗೆ ಎತ್ತಿ ತಂದು 2ನೇ ಸರ್ಕಲ್ ನೊಳಗ ಹೆಸರನ್ನ ಅವ್ರದ್ ಮೆನ್ಷನ್ ಮಾಡ್ರಿ. ಮೊದಲ ಸರ್ಕಲ್ ನೊಳಗ ನಿಮ್ದೇ ಹೆಸರು ಬರೀರಿ. ಈಗ ಬರೀರಿ, ಈಗ್ಲೇ ಮಾಡ್ರದು ಆಕ್ಟಿವಿಟಿ. ಮೊದಲನೇ ಸರ್ಕಲ್ ನಲ್ಲಿ ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡ್ರಿ. ಈಗ ಹೆಂಗ್ ಫೀಲ್ ಆಗ್ತಾ ಇದೆ ಯೋಚನೆ ಮಾಡ್ರಿ. ಇಷ್ಟ ದಿನ ಸರ್ಕಲ್ದೊಳಗೆ ಯಾರಿದ್ರು ಅವ್ರಿಗೆ ಸ್ವಲ್ಪ ಹಂಗಂತ ಅನ್ಯಾಯ ಮಾಡ್ರಿ ಅಂತ ತಿಳ್ಕೊಬೇಡ್ರಿ. ನಮ್ ತಲಿ ಬಾಳ ವಿಚಿತ್ರವ. ಅರೆ ರೇ ರೇ 1ನೇ ಸರ್ಕಲ್ದಾಗಿನ್ ತೆಗೆದು ಇದು 2ನೇದಾಗ ಇಟ್ಟಿವಲ್ಲ, ಇದು ಅಂತ ಹೈರಾಣ ಆಯ್ತು, ಇದು ಅಂತ ಅನ್ಯಾಯ. ನೋ, ನೀವು ನಿಮ್ಮನ್ನ ನೀವು ಫೋಕಸ್ ಮಾಡಿದ್ರಿ, ನೀವು ಚೆನ್ನಾಗಿದ್ರೆ ನೀವು ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೋದಲ್ಲ ಅವ್ರಿಗೆ. ಈಗ ನಾನ್ ಖುಷಿಯಾಗಿದ್ದಂದ್ರ ನನ್ ಗಂಡ, ಮನಿ, ಮಕ್ಕಳು, ಸಂಸಾರ ಎಲ್ಲರಿಗೂ ಖುಷಿಯಾಗಿ ನೋಡ್ಕೋಬಹುದು. ನಾ ಫುಲ್ ಟೆನ್ಷನ್ ಇದ್ದ ಅಂತ ತಿಳ್ಕೊರ್, ಅವ್ರಿಗೆ ಏನ್ ನೋಡ್ಕೋತೀನಿ ನಾನು? ಡಿಸ್ಚಾರ್ಜ್ ಆಗಿರುವಂತಹ ಬ್ಯಾಟ್ರಿ ಇದೆ ನೋಡ್ರಿ, ಅದು ಯಾರಿಗೂ ಬೆಳಕ್ ಕೊಡೋದಿಲ್ಲ. ತೆಲಾಗಿಟ್ಕೋರಿ. ಸೊ ಹಾಗಾಗಿ ನೀವು ಎಲ್ಲಿ ತನಕ ಇನ್ನೊಬ್ರ ಮೇಲೆ ಫೋಕಸ್ ಇರ್ತೀರಿ ನೋಡ್ರಿ, ಅಲ್ಲಿ ತನಕ ನೀವು ಡಿಸ್ಚಾರ್ಜ್ ಆಗಿರ್ತೀರಿ. ಒಳಗೆ ಏನೂ ಇರೋದಿಲ್ಲ ಚಾರ್ಜ್. ಅವರೇ ಚಾರ್ಜ್ ಮಾಡ್ಬೇಕಂದ್ರೆ ಅವರೇ ನಿಮಗೆ ಪ್ರೀತಿಸ್ಬೇಕು, ಅವರೇ ನಿಮ್ಗೆ ಗೌರವಿಸ್ಬೇಕು, ಅವರೇ ನಿಮ್ಗೆ ಕೇರ್ ಮಾಡ್ಬೇಕು, ಅವ್ರು ನಿಮ್ಗೆ ಲವ್ ಮಾಡ್ಬೇಕು. ಅಂದಾಗ ಮಾತ್ರ ನಿಮ್ ಚಾರ್ಜ್ ಫುಲ್ ಆಗಿರುತ್ತೆ. ಅವ್ರೇನಾರ ಮಾಡ್ಲಿಲ್ಲ ಅಂದ್ರೆ ನಿಮ್ದು ಏನಾಗುತ್ತೆ, ಡೌನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಬರ್ಕೋರಿ,
ಜಗತ್ತಲ್ಲಿ ನಿಮ್ಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್ ಪ್ರತಿಯೊಂದು ಕೊಡೋರು ಬೇರೆಯವ್ರು ಯಾರು ಇಲ್ಲ. ಅದು ನೀವೇ ಇದ್ದೀರಿ. ಅದಕ್ಕೆ ನಾನು ಅಂತ ಹಾಕ್ರಿ, ಬರೀರಿ ಬೇಗನ. ಎಸ್. ಸೊ ಇಲ್ಲಿ ತನಕ ನಿಮ್ಗೆಲ್ಲರಿಗ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಎಸ್, ನಾನು ಅಂತ ಹೇಳಿ ಬರೀರಿ. ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗೋಣ. ನಿಮ್ಮ ಸ್ಕ್ರೀನ್ ಮೇಲೆ ಸಕ್ಸಸ್ಫುಲ್ ಜನರ ಫೋಟೋಸ್ಗಳು ಬಂದಿವೆ. ಎಲ್ಲರಿಗೂ ಕಾಣ್ತಾ ಇವೆನಾ? ಎರ್ರಿ ಸ್ವಾಮಿ ಸರ್, ಭೋಜೇಗೌಡ ಸರ್, ನನ್ಗೆ ಕಾಣ್ತಾ ಇದ್ದೀರಿ ನೀವು? ಸ್ಕ್ರೀನ್ ಕಾಣ್ತಾ ಇದೆನಾ? ಎಸ್. ಸೊ ಈ ಒಂದು ಸ್ಕ್ರೀನ್ ಮೇಲೆ ನಿಮ್ ಎದುರಿಗೆ ಸಕ್ಸಸ್ಫುಲ್ ಜನರ ಫೋಟೋಸ್ಗಳು ಬಂದಿವೆ. ಸೊ ಅವ್ರ ಹೆಸರನ್ನ ನಿಮ್ಗೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಾರನ್ನ ಸಕ್ಸಸ್ಫುಲ್ ಅಂತೇಳಿ ಅನ್ಕೊಂಡಿರಿ ನೋಡ್ರಿ, ಅವ್ರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಮತ್ ನೀವ್ ಇರೋದಿಲ್ಲ ನೋಡ್ರಿ, ಮತ್ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಮೇಡಮ್ ನಮ್ದೇ ಹೆಸರು ಬರಿ ಅಂದಾರ ಅಂತೇಳಿ ಬರ್ದ್ರಿ ಅಂದ್ರೆ ನಾ ಏನ್ ಸಕ್ಸಸ್ ಆಗಿರ ಅಂತ ಅನ್ಮ್ಯೂಟ್ ಮಾಡಿಸ್ತೀನಿ, ಹೇಳ್ತೀನಿ ನೋಡ್ರಿ. ಹಂಗ್ ಬರಿಬೇಡ್ರಿ. ಈಗ ನೀವು ಯಾರನ್ನ ಐಕಾನ್ ಆಗಿ ಇಟ್ಕೊಂಡಿರಿ ಅಥವಾ ಯಾರ ತರ ನೀವು ಬೆಳಿಬೇಕಂತೀರಿ ನೋಡ್ರಿ, ಅವ್ರ ಹೆಸರನ್ನ ಇಲ್ಲಿ ನೀವು ಮೆನ್ಷನ್ ಮಾಡ್ರಿ. ಆ ಎನರ್ಜಿ ಜೊತೆಗೆ ಹೆಂಗ್ ಕನೆಕ್ಟ್ ಆಗ್ಬೇಕಂತ ನಿಮ್ಗೆ ನಾನು ಐಡಿಯಾ ಕೊಡ್ತೀನಿ. ಬೇಗನೆ ಬರೀರಿ. ಎಸ್. ರಮೇಶ್ ಪಾಟೀಲ್ ಹೇಳ್ತಾರೆ ನೋಡ್ರಿ, ರತನ್ ಟಾಟಾ. ಎಸ್. ಇವ್ರದ್ದು ಅಷ್ಟೇ ಬರಿಬೇಕಂತಿಲ್ಲ, ನಿಮ್ ಮೈಂಡ್ಗೂ ಯಾರ್ದಾರದ ಹೆಸರಿದ್ರು ನೀವು ಬರಿಬಹುದು. ನೀವು ಅವ್ರನ್ನ ಸಕ್ಸಸ್ಫುಲ್ ಅಂತ ಹೇಳಿ ಅನ್ಕೊಂಡಿರ್ತೀರಿ. ಎಸ್. HD ದೇವೇಗೌಡ ಸರ್. ಸರಿ, ಇವ್ರ ಬಗ್ಗೆ ಬಹಳ ನಗ್ತೀನಿ. ಇವ್ರ ಹೆಸರು ಹಾಕಿಟ್ರಿ ನೀವು, ಇಟ್ಸ್ ಓಕೆ, ಇರ್ಲಿ ಬಿಡ್ರಿ. ಹಾ, ಅದೇ ಇರ್ಲಿ, ನಿಮ್ಗೆ ಬಿಟ್ಟಿದ್ದು. ಹಾ, ನಮ್ಮಲ್ಲಿ ಬಹಳ ಸೀರಿಯಸ್ ಆಗಿ ಕೂಡ್ತಾರ ನೋಡ್ರಿ, ಒಟ್ಟೆ ನಗೋದಿಲ್ಲ. ಅವ್ರಿಗೆ ದೇವೇಗೌಡ್ರ ಅಂತೀವಿ ನಾವು. ವಾಟ್ ಫುಲ್ ಸೀರಿಯಸ್, ಏನಕ್ಕಾಗಲ್ಲ, ವಾಟ್ ನಗೋದಿಲ್ಲ, ಏನಿಲ್ಲ, ಅಲರ್ಟ್ ಚೋನ್. ಹಾ, ಬಟ್ ಅವರು ಇಟ್ಸ್ ಓಕೆ. ಮಲ್ಲಿಕಾರ್ಜುನ್ ಸರ್, ಲತಾ ಮಂಗೇಶ್ಕರ್. ಎಸ್. ಅನ್ನಪೂರ್ಣ ಮ್ಯಾಮ್, ಸುಧಾಮೂರ್ತಿ, ಶ್ರೀಧರ್ ಸರ್, ವಿವೇಕಾನಂದ್, ನಂದು ಸರ್, ಲಿಂಗರಾಜ್ ದೇಸಾಯಿ ಸರ್, ಹಾ, ಮಾಂತೇಶ್ ಸರ್. ಓಕೆ. ಮುರ್ಮು ಮ್ಯಾಮ್, ಓಕೆ. ದ್ರೌಪದಿ ಮುರ್ಮು, ಎಸ್. BK ಶಿವಾನಿ, ಎಸ್. ಜಗನ್ನಾಥ್ ಸರ್, ಟಾಟಾ. ಎಸ್. ಮಂಜುನಾಥ್ ಸರ್, ವಿವೇಕಾನಂದರ್. ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಹಳ ಎಲ್ಲಾರು ಇದ್ದಾರೆ. ಸೊ ಈಗ ನನ್ನ ಕ್ವಶನ್, ಈಗ ಮತ್ತೆ ಕ್ವಶನ್ಗೆ ಬರ್ತಾ ಇದ್ದೀನಿ ನೋಡ್ರಿ. ಈಗ ಇವ್ರೆಲ್ಲಾರು ನೀವು ಯಾರ ಹೆಸರನ್ನ ಸಕ್ಸಸ್ಫುಲ್ ಇದ್ದಾರೆ ಅಂತೇಳಿ ಹಾಕಿದ್ರಲ್ಲ, ಹಾಗಾದ್ರ ಅವ್ರು ಏನನ್ನ ಮಾಡಿ ಸಕ್ಸಸ್ ಆಗಿರ್ಬೇಕು, ಅವ್ರದ್ದು ಏನ್ ಕ್ವಾಲಿಟಿ ಅವ್ರಿಗೆ ಸಕ್ಸಸ್ ಮಾಡಿಸ್ತು, ಅದು ಬರೀರಿ. ಈಗ ರತನ್ ಟಾಟಾ ಅವರು ಸಕ್ಸಸ್ಫುಲ್ ಇದ್ದಾರೆ ಅಂತ ನಿಮ್ಗೆ ಅನಿಸ್ತು, ವಿವೇಕಾನಂದ್ ಅವರು ಇದ್ದಾರೆ ಅಂತ ಹೇಳಿ ಅನಿಸ್ತು, ಅಥವಾ ಎಲ್ಲಾರ ಹೆಸರನ್ನ ಬರ್ದಿ. ಹಾಗಾದ್ರೆ ಅವ್ರು ಏನ್ ಮಾಡಿ ಸಕ್ಸಸ್ ಆದರು? ಒಂದು ಕ್ವಾಲಿಟಿ ಇದೆ ನೀವು ಗಮನಿಸಿರುವಂತೆ. ರಮೇಶ್ ಪಾಟೀಲ್ ಹೇಳ್ತಾರ ಹಾರ್ಡ್ ವರ್ಕ್ ಮಾಡಿದ್ರು, ಮತ್ ಸ್ಮಾರ್ಟ್ ವರ್ಕ್ ಮಾಡಿದ್ರು. ಸ್ಮಿತಾ ಹೇಳ್ತಾರ ಅವ್ರು ಕೆಲಸ ಮಾಡಿದ್ರು. ಏನ್ ಮಾಡಿದ್ರು? ಅವ್ರದ್ದು ಏನ್ ಕ್ವಾಲಿಟಿ, ಅವ್ರದ್ದು ಯಾವ ಸ್ವಭಾವ ಇತ್ತು ಅವ್ರಿಗೆ ಸಕ್ಸಸ್ ಮಾಡಿಸ್ತು? ಹಾ, ಬೇಗ ಟೈಪ್ ಮಾಡ್ರಿ, ಬೇಗ. ಇದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ, ಪ್ರವಚನ ಅಲ್ಲ. ಗೊತ್ತಲ್ಲ ನಿಮ್ಗೆ, ಪ್ರವಚನಕ್ಕೆ ಟ್ರೈನಿಂಗ್ ವ್ಯತ್ಯಾಸ ಇರುತ್ತೆ. ಹಾ, ಎಸ್. ಹಾ, ಅವ್ರು ಏನ್ ಮಾಡಿದ್ರು? ರಶ್ಮಿ ಹೇಳ್ತಾರ ಗುರು ಮತ್ತು ಗುರಿ ಎರಡು ಇತ್ತು, 100%. ಜಗನ್ನಾಥ್ ಸರ್ ಹೇಳ್ತಾರ ನಿರಾಶಾ. ನೋ, ಅವ್ರ ಆಶಾವಾದಿಗಳಿದ್ರು ಜಗನ್ನಾಥ್ ಸರ್, ನಿರಾಶಾವಾದಿ ಇರ್ಲಿಲ್ಲ ಅಂತ ಬರೀರಿ. ಲಲಿತಾ ಅಮ್ಮ ಬಾಳ ದಿನದ ಬೆಲ್ ಬಂದಿದ್ದಾರೆ, ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಇನ್ನ ನೆನ್ಪಿಟ್ಕೊಂಡಾರ ಅವ್ರು. ಶಶಿ ಮ್ಯಾಮ್ ಹೇಳ್ತಾರ ಅವ್ರ ಹತ್ರ ಗೋಲ್ಸ್ ಇದ್ದು. ಅವ್ರ ಹಿಂದೆ ಒಬ್ರು ಗುರು ಇದ್ರು, 100ಕ್ಕೆ 100, ರಮೇಶ್ ಪಾಟೀಲ್ ಸರ್. ಹಾಗಾದ್ರೆ ನಿಮ್ ಹಿಂದಿದ್ದಾರಲ್ಲ, ಯೋಚನೆ ಮಾಡ್ರಿ ಇವತ್ತು ನೀವು. ಭೋಜೇಗೌಡ ಸರ್ ಹೇಳ್ತಾರ ಹಾರ್ಡ್ ವರ್ಕ್ ಮಾಡಿದ್ರು. ಹಾ, ಎಸ್. ಮಹಾಂತೇಶ್ ಪಾಟೀಲ್, ಹಾ, ಎಸ್. ಹೌದ್ ಸರ್, ನಾನು ಕೇಳಿನ ಅವ್ರ ಬಗ್ಗೆ. ಎಸ್. ಅದೇ ರೀತಿ ಗಿರೀಶ್ ಸರ್ ಹೇಳ್ತಾರ ಹಾರ್ಡ್ ವರ್ಕ್ ಮಾಡಿದ್ರು, ಏಕಾಗ್ರತೆ ಸಿದ್ಧಿಸ್ಕೊಂಡ್ರು, ಹೆಲ್ಪ್ ಮಾಡಿದ್ರು ಜನರಿಗೆ. ಎಸ್. ಫೋಕಸ್ ಮಾಡಿದ್ರು. ಡನ್. ಹಾ, ಈಗ ಮತ್ತೆ ಸರಿಯಾಗಿ ಕೂಡ್ರಿ, ಎಲ್ಲರೂ ಕರೆಕ್ಟ್ ಆಗಿ ಹೇಳೋದು ಕೇಳ್ರಿ. ಅವ್ರು ಏನ್ ಮಾಡಿ ಸಕ್ಸಸ್ ಆದ್ರು ಅಂತ ನಿಮಗ್ ಗೊತ್ತಿದೆ ನೋಡ್ರಿ, ಗೊತ್ತದಲ್ಲ ಎಲ್ಲರಿಗೂ? ಒಂದ್ ಪಾಯಿಂಟ್ ಯಾವ್ದಾದ್ರು ಒಂದ್ ಗೊತ್ತಿರ್ಬೋದು. ಈಗ ನಾನ್ ಕ್ವಶನ್ ಮಾಡೋದೇನು ಅಂದ್ರೆ, ಅದು ಮಾಡಿದ್ದೆ ನೀವು ಮಾಡ್ರಿ, ನೀವು ಸಕ್ಸಸ್ ಆಗಿರ್ತೀರಿ. ಸಿಂಪಲ್ ಪಾಯಿಂಟ್ ಇದೆ, ಮತ್ ಸಿಂಗಲ್ ಪಾಯಿಂಟ್ ಇದೆ ಇದು. ಅವ್ರ ಹತ್ರ ಏಕಾಗ್ರತೆ ಇದ್ದು ಅವ್ರು ಸಕ್ಸಸ್ ಆದ್ರ ನೀವು ಏಕಾಗ್ರತೆಯನ್ನ ಬೆಳೆಸ್ಬೇಕು. ಅವ್ರು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡಿ ಸಕ್ಸಸ್ ಆಗ್ಯಾರ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡ್ರಿ ನೀವ್ನು. ಅವ್ರು ಲರ್ನಿಂಗ್ ಮಾಡಿ ಸಕ್ಸಸ್ ಆದ್ರು, ಎಸ್, ನೀವು ಲರ್ನಿಂಗ್ ಮಾಡ್ರಿ. ಅವ್ರ ಹತ್ರ ಒಬ್ರು ಗುರು ಕೋಚ್ ಇದ್ರು, ಎಸ್, ನೀವು ಗುರು ಕೋಚ್ ಅನ್ನ ಹುಡುಕಾಟ ಮಾಡ್ರಿ. ಸೊ ನಮ್ಗೆ ಏನ್ ಅನಿಸ್ತದಂದ್ರ, ಅವ್ರು ಏನ್ ಸಕ್ಸಸ್ ಆಗ್ಯಾರ ನೋಡ್ರಿ, ಅದು ಬಹಳ ದೊಡ್ಡದ ಗೇಮ್ ಇದೆ, ಅದು ಏನೇನೋ ಇದೆ. ನೋ, ಅದಂಗ ಏನು ಇಲ್ಲ. ಒಂದು ಕಾರ್ಯದ ಮೇಲೆ ಬರ್ಕೊರ್ಬೇಕಾದ್ರು, ಒಂದು ಕಾರ್ಯದ ಮೇಲೆ 10 ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅವ್ರು, ಒಂದೇ ಒಂದು. ಲತಾ ಮಂಗೇಶ್ಕರ್ ಬಾಲ್ಯದಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರು, ಸಂಗೀತ ಕ್ಷೇತ್ರದಲ್ಲಿ ಅವ್ರು ಶುರು ಮಾಡಿದ್ರು.
ಈಗ ಶುರು ಮಾಡಿದ್ಮೇಲೆ ಅವ್ರಿಗೂ ಯಾರಾದ್ರೂ ಹೇಳಿರ್ಬೋದಲ್ಲ, ನೀವು ಬಹಳ ಸ್ಮಾರ್ಟ್ ಇದ್ರಿ, ಆಕ್ಟರ್ ಆಗ್ಬೇಕಿತ್ತು, ಸುಮ್ನೆ ಯಾಕೆ ಸಂಗೀತದಾಗ ಬಂದಿರಿ ಅಂತ ಯಾರ ಹೇಳಿರ್ಬೋದಲ್ಲ. ಈಗ ನಮ್ಮಂತ ಕಚ್ಚಾ ಮೈಂಡ್ ಇದ್ರು, ಹ್ಞೂ ರೀ ನಾವ್ ಭಾರಿ ಸ್ಮಾರ್ಟ್ ಇದ್ದೇವ್, ಹಾಡ ತಗೊಂಡ್ ಏನ್ ಮಾಡ್ಲಕ್ಕ, ಸ್ಕ್ರೀನ್ ಹಿಂದ್ ತಗೊಂಡ್ ಏನ್ ಮಾಡ್ರಿ, ಸ್ಕ್ರೀನ್ ಮುಂದ್ ಬಂದು ಹೀರೋನಿ ಆಗ ಅಂತೇಳಿ ಹಾಡದ್ ಬಿಡ್ತಿದ್ದೇವು, ಹೀರೋನಿ ಆಗ್ಲಕ್ ಬರ್ತಿದ್ದೇವ. ಇದು ನಮಗ್ ಪ್ರಾಬ್ಲಮ್ ಆಗ್ತಾ ಇರೋದು. ಒಂದ್ ಕೆಲ್ಸವನ್ನ ಮಾಡೋದಕ್ಕೆ ನಿಂತಿರ್ತೀವ, ಹಿಂಗ್ ಒಂದಿಷ್ಟು ಮಾಡ್ತಿರ್ತೀವಿ, ಯಾರೋ ಬಂದ್ ಕಿವಿ ಊದಿರ್ತಾರೆ, ಇದು ಬೇಡ ಇದಕ್ಕಿಂತ ಅದು ಚೆನ್ನಾಗಿದೆ ನಿನ್ಗಂದ್ರ ಅದು ಅಲ್ಲೇ ಕ್ವಿಟ್ಟು, ಇದು ಇಲ್ಲೇ ಲಟ್. ಅದು ಮಾಡಂಗಿಲ್ಲ, ಇದು ಮಾಡೋದಿಲ್ಲ, ಇದು ನಮ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಸಕ್ಸಸ್ಫುಲ್ ವ್ಯಕ್ತಿ ಬರ್ಕೋರಿ, ಸಕ್ಸಸ್ಫುಲ್ ವ್ಯಕ್ತಿ ಒಂದು ಕಾರ್ಯವನ್ನ ಕೈಗೆತ್ಕೊಳ್ತಾರ, ಬರ್ಕೋರ್ಬೇಕಾದ್ರು ಒಂದು ಕಾರ್ಯವನ್ನ ಕೈಗೆತ್ಕೊಳ್ತಾರ, ಹಗಲು ರಾತ್ರಿ ಅದನ್ನೇ ಮಾಡ್ತಾರ ಅವ್ರು, ಅದನ್ನೇ ಅವರ ಉಸಿರಾಗಿ ಕ್ರಿಯೇಟ್ ಮಾಡ್ತಾರ. ವಿವೇಕಾನಂದರ್ ಮಾತು ಗೊತ್ತಲ್ಲ ನಿಮ್ಗೆ, ಒಂದು ಕಾರ್ಯವನ್ನ ಕೈಗೆತ್ಕೊಳ್ಬೇಕು, ನಿರಂತರವಾಗಿ ಮಾಡ್ಬೇಕು, ಅದನ್ನೇ ಮಾಡ್ಬೇಕು, ಅದಕ್ ಬಿಟ್ಟು ಏನು ಮಾಡೋದಿಲ್ಲ. ನಿಮ್ಮ ಶರೀರದ ಅಣು ಅಣು ಕಣ ಕಣ ಪ್ರತಿಯೊಂದು ನರಗಳಲ್ಲೂ ಸಮೇತ ಅದೇ ರಕ್ತವಾಗಿ ಹರಿದಾಡುತ್ತೆ ನೋಡ್ರಿ, ಅದು ಒಂದು ದಿನ ನನ್ಗೆ ಸಕ್ಸಸ್ ಕೊಡಿಸುತ್ತೆ. ಇದು ಸಕ್ಸಸ್ನ ರಹಸ್ಯ ಒಂದು. ಅದಾದ್ಮೇಲೆ ಎರಡನೇದು, ನಾನು ಒಪ್ತೀನಿ, ನಾನ್ ಯಾಕ ಇಡೀ ಜಗತ್ತಲ್ಲಿ ಎಲ್ಲಾರು ಒಪ್ತಾರ, ಇವ್ರೆಲ್ಲರ ಹಿಂದೇನು ಸಮೇತ ಒಬ್ರು ಗುರು ಇದ್ರು. ಇದು ನೀವು ಒಪ್ರಿ, ನಾನು ಒಪ್ತೀನಿ. ಇದ್ರಲ್ಲೂ ಸಿಂಗಲ್ ಒಬ್ರು ಹಿಂಗ್ ತೋರ್ಸ್ರಿ ಮೇಡಮ್, ಅವ್ರ ಹಿಂದೆ ಯಾರು ಇದ್ದಿಲ್ಲ, ದಿಕ್ಕು ದಿವಾಳಿ, ಅವ್ರು ಮಾತ್ರ ಸಕ್ಸಸ್ ಆದ್ರು. ಹಂಗ ಆಗೋದೇ ಇಲ್ಲ. ಜಗತ್ತಿನ 100% ಯಾವುದೇ ಇತಿಹಾಸವನ್ನ ತೆಗೆದು ನೋಡ್ರಿ, ಅಲ್ಲಿ ವಿದೌಟ್ ಗುರು ಸಕ್ಸಸ್ಸೇ ಇಲ್ಲ. ಅವ್ರ ಗುರು ಇಲ್ಲ, ಯಾರಿಲ್ಲ ರೀ, ತಂತಾನೆ ಅವ್ರು ಸಕ್ಸಸ್ ಆಗ್ಯಾರ, ಹಂಗ ಆಗೋದಕ್ ಸಾಧ್ಯ ಇಲ್ಲ. ನನ್ ಬಾಳ್ ಜನ ಹೇಳ್ತಾರ, ಮೇಡಮ್ ಏಕಲವ್ಯಾಗ ಯಾರು ಇರ್ಲಿಲ್ಲ. ಯಾಕಿರ್ಲಿಲ್ಲ? ದ್ರೋಣಾಚಾರ್ಯರು ಬಂದ್ ಹೇಳಿಲ್ಲ, ಅದು ಗುರುನೇ ಇದ್ರಲ್ಲ, ಅವ್ರು ಹೇಳಾರ ಹೋದ್ರಲ್ಲ, ಅಟ್ಲೀಸ್ಟ್ ಮಾರ್ಗದರ್ಶನ ಆದ್ರೂ ಮಾಡಿದ್ರಲ್ಲ, ಅವ್ರಿಗೆ ಆಶೀರ್ವಾದ ಆದ್ರೂ ಮಾಡಿದ್ರಲ್ಲ. ಮೊದ್ಲು ಶುರು ಆಗಿದ್ದು ಎಲ್ಲಿಂದ? ಗುರುಲಿಂದೇ ಶುರು ಆಯ್ತು. ಸೊ ಹಾಗಾಗಿ ಈ ಜಗತ್ತಲ್ಲಿ ನೀವು ನೋಡ್ರಿ, ಬೇಕಾದ್ರ ನಾವು ರಾಮನಿಗೆ ದೇವ್ರಂತ ಹೇಳಿ ಕರಿತೀವಿ, ಕೃಷ್ಣನಿಗೆ ದೇವ್ರಂತ ಕರಿತೀವಿ, ಆದ್ರೆ ಅವರಿಗೂ ಗುರು ಇದ್ರು ಗೊತ್ತಲ್ಲ ನಿಮ್ಗೆ. ಯಾವಾಗ ಪರಮಾತ್ಮನ ಸ್ವರೂಪದಲ್ಲಿ ಯಾರನ್ನ ನೋಡ್ತೀವಿ, ಅವರು ಗುರುನ್ ಹತ್ರ ಕಲ್ತಾರ ಅಂದ್ರ ನಮ್ಮ ಹತ್ರ ಯಾರ? ಕ್ವಶನ್ ಮಾಡ್ರಿ. ಎಲ್ಲೋ PUC ದಾಗ ಡಿಗ್ರಿದೊಳಗ ಕಲ್ತು ಕಾಲೇಜ್ ಮುಗಿಸ್ ಬಂದಿವ್ ನೋಡ್ರಿ, ಇವತ್ತಿಗೂ ತೆಲಾಗ ಅದೇ ಇಟ್ಕೊಂಡಿವೆ, ನಾವ್ ಬಾಳ್ ಓದಿವ್ರಿ, ಬಾಳ್ ಬರ್ದಿವ್ರಿ. ಆ ಮಾರ್ಕ್ಸ್ ಕಾರ್ಡ್ದೊಳಗ್ ನಿಮ್ಗೆ ಹೇಳ್ತೀನಿ, ಯಾರ್ಯಾರು 70% ತೆಗೆದ ರಿಸಲ್ಟ್ ತೆಗ್ದಿರಿ PUC ಹಿಂಗ್ ಕೈ ಮಾಡ್ರಿ ನೋಡು. 60-70 ಇದ್ದವ್ರು ನೀವು ನಿಮ್ ಕಾಲಕ್ಕೆ, OB ರಾಯನ್ ಕಾಲಕ್ಕೆ 60-70 ಯಾರ್ಯಾರು ಮಾಡಿರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಭೋಜೇಗೌಡ ಸರ್ ಇದ್ದಾರೆ, ಲಲಿತಮ್ಮ ಇದ್ದಾರೆ, ಪ್ರವೀಣ್ ಸರ್ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ. ಉಳಿದವ್ರು 50 ಇರ್ಬೋದು. ಸುಮ್ ಪಾಸ್ ಆಗೋದು. ಈಗ ನೀವು ಯಾವ ಕ್ವಶನ್ ಪೇಪರ್ ಅನ್ನ ಬಿಡಿ 60-70 ತೆಗ್ದಿರಿ ನೋಡ್ರಿ, ಈಗ ಸೇಮ್ ಅದೇ ಕ್ವಶನ್ ಪೇಪರ್ ನಾನು ಇವತ್ ನಿಮ್ಗೆ ಕೊಡ್ತೀನಿ, ಪಾಸ್ ಆಯ್ತ್ರಿ? ಪಾಸ್ ಆಗ್ಬೋದಾ? ಸಾಧ್ಯ ಇಲ್ಲ. ರೀಸನ್ ಏನು ಅಂದ್ರೆ ಅದು ತಾತ್ಕಾಲಿಕ ಕಲಿಕೆ ಇತ್ತು ನಮ್ಮ ಹತ್ರ, ಬರೀ ರಿಸಲ್ಟ್ ಸಲುವಾಗಿ ಓದಿದ್ದೆವು, ರಿಸಲ್ಟ್ ತೆಗ್ದಿದ್ದೇವು, ಇವತ್ತು ಅದ್ರಾಗ ಏನದ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾವ ತಾತ್ಕಾಲಿಕ ಕಲಿಕೆಯನ್ನ ಕಲ್ತು ನಾನ್ ಬಾಳ ಓದಿನಿ, ಬಾಳ ಬರ್ದೀನಿ ಅಂದ್ರ ಜೀವನದಲ್ಲಿ ಯಾವ್ದಕ್ಕೆ ಕೆಲ್ಸಕ್ಕೆ ಬರ್ತಾ ಇದೆ ಹೇಳ್ರಿ? ನನ್ಗೆ ಇವತ್ತಿಗೆ ದೊಡ್ಡ ಕ್ವಶನ್ ಮಾರ್ಕ್ ನಂದು, ನಿಮ್ಗೆ ಅದನ್ನಿಲ್ಲ ನಂಗೆ ಗೊತ್ತಿಲ್ಲ. ಗಣಿತ ಎಷ್ಟು ತಲಿ ಕಡ್ಸ್ಕೊಂಡವ್ರು ಇದ್ದೇವ್ ಸಣ್ಣಾಗಿದ್ದಾಗ ಹೇಳ್ರಿ? PUC ತನಕ, PUC ಅಥವಾ SSLC, ಅದು ಎಷ್ಟು ಭಯಂಕರ ಗಣಿತ ಇತ್ತು. ಇವತ್ತು ಜೀವನದಲ್ಲಿ 4 ಕೆಲ್ಸಕ್ಕೆ ಬರ್ಲತ್ತವ, ಕೂಡ್ಸೋದ್, ಕಳೆಯೋದ್, ಗುಣಕಾರ, ಭಾಗಕಾರ, ಉಳ್ದಿದ್ ಎಲ್ಲೋಗ್ಯಾವ ಒಬ್ರಿಗೆ ಗೊತ್ತಿಲ್ಲ. ಆ ಛೇದ ಹೊಡೆದೇವ್ ಎಲ್ಲವ ಗೊತ್ತಿಲ್ಲ. ಭಿನ್ನ ರಾಶಿ ಓದು ಎಲ್ಲಿ ಭಿನ್ನ ಆಗ್ಯಾವ ಗೊತ್ತಿಲ್ಲ. ಆ ರೇಖಾ ಗಣಿತ ಕಲ್ತೇವ್, ರೇಖಿ ಹತ್ತದನೋ ಗಣಿತ ಹತ್ತದೋ ನಮ್ಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ವಿಚಾರ ಮಾಡ್ರಿ, ನಾವು ಕಲ್ತಿರೋದಕ್ಕೂ ನಮ್ಮ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇ ಕಾರಣಕ್ಕೆ ರ್ಯಾಂಕ್ ಸ್ಟೂಡೆಂಟ್ ಇದ್ದವರೆಲ್ಲರೂ ಒಂದು ಜಾಬ್ ಮಾಡ್ಕೊಂಡು ಒಂದ್ ಕಡೆ ಸೈಡಿಗೆ ಬದುಕನ್ನ ಕಟ್ಕೊಲತ್ತಾರ. ಯಾರ್ ಲಾಸ್ಟ್ ಬ್ಯಾಂಚ್ ಸ್ಟೂಡೆಂಟ್ಸ್ ಇದ್ರು ನೋಡ್ರಿ, ಪಾಲಿಟಿಕ್ಸ್ ನಾಗ ಹೋಗಿ ಇಡೀ ದೇಶ ಆಳ್ಲತ್ತಾರ. ಸೊ ಹಾಗಾಗಿ ಅಂಕಪಟ್ಟಿ ಅದ ನೋಡ್ರಿ, ಮಾರ್ಕ್ಸ್ ಕಾರ್ಡ್, ಅದು ಏನ್ ಕೆಲ್ಸಕ್ಕೆ ಬರೋದಿಲ್ಲ. ಇದ್ರೊಳಗೆ ಎಷ್ಟು ಮಾರ್ಕ್ಸ್ ಕಾರ್ಡ್ ಅವ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಮ್ಲಿಂದ ಏನ್ ಕೇಳುತ್ತೆ ಅಂದ್ರ, ಪ್ರತಿ ದಿನಾನು ಸಮೇತ ನಾವು ಅಪ್ಡೇಟ್ ಆಗ್ಬೇಕು ಮತ್ತೆ ಅಪ್ಗ್ರೇಡ್ ಆಗ್ಬೇಕು. ಬರ್ಕೋರಿ, ವರ್ಡ್ ಹಾಕೋರಿ. ನೀವು ನಿಮ್ಮ ಜೀವನದಲ್ಲಿ ಸಫಲ ಆಗ್ಬೇಕು, ಸಕ್ಸಸ್ ಆಗ್ಬೇಕಂದ್ರ ಯಾವ್ದೋ ಕಾಲಕ್ಕೆ ಕಲ್ತಿರುವಂತ ಜ್ಞಾನ ಇವತ್ತು ಕೆಲ್ಸಕ್ಕೆ ಬರೋದಿಲ್ಲ, ಅದು ಬರೋದಿಲ್ಲ, ಹಳೇದಾಯ್ತದು. ಯಾಕಂದ್ರೆ ಅಪ್ಡೇಟ್ ಆಗ್ಬೇಕದು, ಅಪ್ಗ್ರೇಡ್ ಆಗ್ಬೇಕು. ಬಹಳ ಉದಾಹರಣೆಗಳನ್ನ ನಾನು ಯಾವಾಗ್ಲೂ ಕೊಡ್ತಾ ಇರ್ತೀನಿ. ಈಗ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಸ್ವಲ್ಪ ಹಿರಿಯರಿಗೆ ನೋಡಿ ಹೇಳ್ತೀನಿ ನಾನು. ಹಿರಿಯರಂದ್ರೆ ಬಾಡಿ ಅಷ್ಟೇ ಹಿರಿಯರ್, ಮೈಂಡ್ ಎಲ್ಲ ಆಕ್ಟಿವ್ ಅದ, ಅವ್ರದ್ದೇನ್ ಲೆಕ್ಕ ಇಲ್ಲದ್ರಾಗ್ಲಿ. ನಮ್ ಲಲಿತಾ ಅಮ್ಮ ಇದ್ದಾರೆ, ಸಾಕಷ್ಟು ಜನ ಇದ್ದೀರಿ. ನೀವು ನಿಮ್ ಕಾಲಕ್ಕೆ HMT ಗಡಿಯಾರ ಯಾರ ಕೈದೊಳಗ ಇತ್ತು, ಅವ್ರಿಗೆ ಏನಂತ ತಿಳ್ಕೊಂಡಿರ್ತೀವಿ? ಹೆಂಗಿತ್ತು ಮೈಂಡ್ ಸೆಟ್? HMT ಹಾಕೊಂಡ್ರು, HMT ಹಾಕೊಂಡಿಂದ ಹುಡುಗ ಏನಾರ ಹುಡುಗಿ ನೋಡ್ಲಕ್ ಬಂದಾನಂದ್ರ ಅವ್ನಿಗೆ 1 ಲಕ್ಷ ಎಕ್ಸ್ಟ್ರಾ ಇತ್ತು ಉಂಡ ಅವಾಗ ಬಂಗಾರ.
ಡೌರಿ ಜಾಸ್ತಿ ಐತಿ ಯಾಕಂದ್ರೆ HMT ಗಡಿಯಾರ ಹಾಕೇನವ. ಈಗೆಲ್ಲದ HMT ಅಪ್ಡೇಟ್ ಇಲ್ಲ, ಅಪ್ಗ್ರೇಡ್ ಇಲ್ಲ, ಹೋಯ್ತ್ ಮನಿಗೆ HMT ಮನೆಯೊಳಗದ. ಆ ಹೀರೋ ಸೈಕಲ್ ಇಟ್ಕೊಂಡ್ ಅವ್ನಿಗೆ ಊರಾಗ ಹೀರೋ ಅಂತ ಕರಿತೀರಿ, ಓಡೋಡ ಹೀರೋ ಸೈಕಲ್ ಅದಂತ. ಈಗೆಲ್ಲವ ಸೈಕಲ್ ಮೇಲೆ ಓಡಾಡೋರಿಗೆ ಏನಂತಾರ ಹೇಳ್ರಿ? ಚೇಂಜ್ ಆಗ್ಲತ್ತದೆಲ್ಲಾನು. ಸೇಮ್ ನಾವು ಹಂಗೆ ಅವತ್ತಿನ ಕಾಲಕ್ಕೆ HMT ಇಟ್ಕೊಂಡಿವಂತ ಇವತ್ತು ತಲೆಯಾಗ ಇಟ್ಕೊಂಡ್ರೆ ಏನು ಕೆಲ್ಸಕ್ ಬರೋದಿಲ್ಲ. ಹೀರೋ ಸೈಕಲ್ ತರ ಕೆಲ್ಸಕ್ ಬರೋದಿಲ್ಲ. ನೋಕಿಯಾ ಹ್ಯಾಂಡ್ಸೆಟ್ ಪೂರ್ತಿ ಮುಣಗೋಯ್ತು ದುನಿಯಾದಾಗಿನ್ ಗೊತ್ತಿರ್ಲಿ. ಒಂದ್ ನೋಕಿಯಾ ಹ್ಯಾಂಡ್ಸೆಟ್ ಯಾರ ಹತ್ರ ಇತ್ತು ಅವ್ರಿಗೆ ನೋಡಿದ್ರ ಅಗರ್ಭ ಶ್ರೀಮಂತರ ಅಂತ ತಿಳ್ಕೊತಿದ್ದೆವು. ಇವತ್ ಅದೇ ಹ್ಯಾಂಡ್ಸೆಟ್ ಇದ್ದವ್ರಿಗೆ ಏನ್ ತಿಳ್ಕೊತೇವ್ ನಿಮ್ಗ್ ಗೊತ್ತಿದೆ, ನಾನ್ ಜಾಸ್ತಿ ಹೇಳೋದಿಲ್ಲ. ಸೊ ಹಾಗಾಗಿ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರತಿ ದಿನಾನು ಸಮೇತ ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ಅವಾಗ ಮಾತ್ರ ನಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ನಾನು ಯಾವ್ದೋ ಕಾಲಕ್ಕೆ ಏನೋ ಕಲ್ತೀನಿ ಅದು ಆಗುತ್ತೆ, ಜೀವನ ಪರಿವರ್ತನೆ ಆಗುತ್ತೆ, ಅದು ಆಗೋದಿಲ್ಲ. ಒಂದ್ ನೆನ್ಪಿಟ್ಕೋರಿ, ಅದಾದ್ಮೇಲೆ ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಎರಡ್ ರೀತಿಯ ಮೈಂಡ್ ಗಳು ನಮ್ಮಲ್ಲಿ ವರ್ಕ್ ಮಾಡುತ್ತೆ. ಸ್ವಲ್ಪ ಅದನ್ನ ನೋಟ್ ಮಾಡ್ರಿ. ಎರಡ್ ರೀತಿಯ ಮೈಂಡ್ ಗಳು ನಮ್ಮ ಹತ್ರ ಏನ್ ಮಾಡುತ್ತೆ ಅಂದ್ರ ಕೆಲಸ ಮಾಡುತ್ತೆ. ಅದಕ್ಕಿಂತ ಮುಂಚೆ 1 ಸೆಕೆಂಡ್. ಹಾ, ಒಂದು ಜಾಗೃತ ಮನಸ್ಸು ಮತ್ತೆ ಒಂದು ಅರ್ಧ ಜಾಗೃತ ಮನಸ್ಸು, ಎರಡು ರೀತಿಯ ಮೈಂಡ್ ಸೆಟ್ ಗಳು ನಮ್ಮ ಹತ್ರ ಕೆಲಸ ಮಾಡ್ತಾ ಇವೆ. ಎಸ್. ಸೊ ಈಗ ಜಾಗೃತ ಮನಸ್ಸು ಮತ್ತೆ ಅರ್ಧ ಜಾಗೃತ ಮನಸ್ಸು ಯಾವುದು ಅಂದ್ರ ಬರ್ಕೋರಿ. ಜಾಗೃತ ಮನಸ್ಸು ಯಾವುದು ಅಂದ್ರ ನಾವು ಕಣ್ರೆಪ್ಪೆ ಬಡಿತಾ ಇದ್ದೀವಿ ನೋಡ್ರಿ, ಕಣ್ ತೆರದ್ ಏನೇ ಕೆಲಸ ನಡೀತಾ ಇದೆ ನೋಡ್ರಿ, ಅದು ಜಾಗೃತ ಮನಸ್ಸಿನ ಸಿಂಬಲ್. ಕಣ್ರೆಪ್ಪೆ ಬಡಿಯೋದು ಗೊತ್ತಲ್ಲ? ಹಾ, ಜಾಗೃತ ಇದ್ದೀವಿ, ಎಲ್ಲರೂ ಓಡಾಡೋದು ಕಾಣ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ, ಕಣ್ರೆಪ್ಪೆ ನಡೀತಾ ಇವೆ, ಬಡಿತಾ ಇದ್ದೀನಿ ಅಂದ್ರ ಅದು ಜಾಗೃತ ಮನಸ್ಸಿನ ಕೆಲಸ. ಅರ್ಧ ಜಾಗೃತ ಮನಸ್ಸು ಏನು ಅಂದ್ರೆ 24x7 ವರ್ಕ್ ಮಾಡ್ತಾನೆ ಇರುತ್ತೆ, ಮಾಡ್ತಾನೆ ಇರುತ್ತೆ, ಮಾಡ್ತಾನೆ ಇರುತ್ತೆ. ಬಟ್ ಅದು ಆಕ್ಟಿವ್ ಆಗಿ ಇರೋದಿಲ್ಲ ಅಷ್ಟೇ, ಕೆಲಸ ಮಾಡುತ್ತೆ, ಅಲ್ಲೇ ಸೈಲೆಂಟ್ ಆಗಿ ಇರುತ್ತೆ. ಸೊ ಹಾಗಾಗಿ ಎರಡು ಮೈಂಡ್ ಗಳು ನಮ್ಮಲ್ಲಿ ಏನ್ ಮಾಡುತ್ತೆ ಅಂದ್ರೆ ವರ್ಕ್ ಮಾಡುತ್ತೆ. ಸೊ ಈಗ ಎಸ್, ಒಂದ್ ನಿಮಿಷ. ಈಗ ನಾನು ನಿಮ್ಗೆ ಹೇಳೋದು ಏನು ಅಂದ್ರ, ಈ ಜಾಗೃತ ಮನಸ್ಸಿದೆ ನೋಡ್ರಿ, ಇದು ಎಷ್ಟು ಪರ್ಸೆಂಟ್ ವರ್ಕ್ ಮಾಡುತ್ತೆ ಅಂದ್ರೆ 10% ವರ್ಕ್ ಮಾಡುತ್ತೆ. ಬರ್ಕೋರಿ, ಜಾಗೃತ ಮನಸ್ಸು 10% ಕೆಲಸ ಮಾಡುತ್ತೆ. ಎಸ್, ಜಾಗೃತ ಮನಸ್ಸಿದೆ ನೋಡ್ರಿ, ಅದು 10% ವರ್ಕ್ ಮಾಡುತ್ತೆ. ಮತ್ತೆ ಅರ್ಧ ಜಾಗೃತ ಮನಸ್ಸಿದೆ ನೋಡ್ರಿ, ಅದು 90% ವರ್ಕ್ ಮಾಡುತ್ತೆ. ಹಾ, ಇನ್ನೊಂದು ನಿಮ್ಗೆ ಮಿರಾಕಲ್ ಹೇಳೋದೇನು ಅಂದ್ರ, ಇದೇನ್ ಜಾಗೃತ ಮನಸ್ಸು 10% ಇದೆ ನೋಡ್ರಿ, ಇದು ಈಗಾಗ್ಲೇ ಆಕ್ಟಿವ್ ಇದೆ, ಇದಕ್ಕೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ನೆನ್ಪಿಟ್ಕೋರಿ ಇದು ಮಾತು. ಜಾಗೃತ ಮನಸ್ಸಿದೆ ನೋಡ್ರಿ, ಅದು ಜಾಗೃತ ಆಗ್ಬಿಡ್ತದು. ಅದು ಎಲ್ಲಾರಾಗ ಜಾಗೃತ ಮಾಡಿದ್ರು, ನಮ್ ಫ್ಯಾಮಿಲಿ ಮೆಂಬರ್ಸ್, ಸೋಷಲ್ದೊಳಗಿರೋದು, ಎಜುಕೇಶನ್ ಸಿಸ್ಟಮ್, ನಮ್ಮ ಪಾಲಿಟಿಕ್ಸ್ ಇರ್ಬೋದು, ಸ್ಪಿರಿಚುವಲ್ ಗುರುಗಳಿರ್ಬೋದು, ನಮ್ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಮ್ಮ ರೂಢಿ ಸಂಪ್ರದಾಯಗಳಿರ್ಬೋದು, ಇವೆಲ್ಲವೂ ಕೂಡಿ ಇದು 10% ಆಲ್ರೆಡಿ ಆಕ್ಟಿವ್ ಮಾಡ್ಬಿಟ್ಟರ್ದಕ್ಕೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಈ 90% ಏನ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಇದು ಓನ್ಲಿ ಟ್ರೈನಿಂಗ್ ನ ಮೂಲಕನೇ ಆಕ್ಟಿವ್ ಆಗುತ್ತೆ ನೋಡ್ರಿ. ಇದು ತಲೆಗಿಟ್ಕೋರಿ, ಯಾವ್ದಾದ್ರೂ ಟ್ರೈನಿಂಗ್ ಇರ್ಬೋದು ಅದು. ನೀವು ಬರೇ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಲಿಂದ ಆಕ್ಟಿವ್ ಆಗುತ್ತೆ ಅಂತ ತಿಳ್ಕೊಬೇಡ್ರಿ. ನೀವು ಯಾವುದೇ ಟ್ರೈನಿಂಗ್ ಇರ್ಬೋದು, ನೀವು ಹೆಲ್ತ್ ಗೆ ಸಂಬಂಧಪಟ್ಟಿರುವಂತ ಟ್ರೈನಿಂಗ್ ಅನ್ನ ತಗೊಂಡ್ ಬರ್ರಿ, ಅವಾಗ ನಿಮ್ಗೆ ಹೆಲ್ತ್ ಗೆ ಸಂಬಂಧಪಟ್ಟಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು ವೆಲ್ತ್ ಸಂಬಂಧಪಟ್ಟಿರುವಂತ ಟ್ರೈನಿಂಗ್ ಅನ್ನ ತಗೋರಿ, ವೆಲ್ತ್ ಗೆ ಸಂಬಂಧಪಟ್ಟಿರುವಂತ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗ್ಬೇಕಂದ್ರ ಅಲ್ಲಿ ನಮಗೆ ಒಬ್ಬರ ಅವಶ್ಯಕತೆ ಇದೆ, ಅವರಿಗೆ ನಾವು ಕೋಚ್ ಅಂತ ಹೇಳಿ ಕರಿತೇವೆ. ಈಗಿನ ಪದ, ಅವಾಗೆಲ್ಲ ಗುರು ಅಂತ ಹೇಳಿ ಕರಿತಿದ್ದೆವು. ನಿಮ್ಗೆ ಗೊತ್ತಲ್ಲ, ಈ ಗುರುಗಳದೆಲ್ಲ ದೊಡ್ಡ ದೊಡ್ಡ ಅನಾಹುತಗಳಾಗ್ಯವ್. ಈ ಗುರು ಅಂತ ಹೇಳೋದಕ್ ಆಗೋದಿಲ್ಲ, ಈ ಪರಿಸ್ಥಿತಿಗೆ ಬಂದ್ ಕುಂತೇವೆ ಎಲ್ಲಾರು, ಗೊತ್ತಲ್ಲ ನಿಮ್ಗೆ. ದೊಡ್ಡ ದೊಡ್ಡ ಗುರುಗಳೆಲ್ಲ ಜೈಲಿನಾಗರ, ಈ ಗುರು ಅಂತ ಹೇಳಕ್ ನಮ್ಗೆ ಅಜ್ಕಿ ಬರ್ತದೆ. ಅದ್ ಕೋಚ್ ಅಂತ ಹೇಳೋದ್ ಬೆಸ್ಟ್ ಅಂತ. ಇನ್ನ ಕೋಚ್ ಅಂದ್ರೆ ಅವಶ್ಯಕತೆ ಇದ್ದಷ್ಟು ನಮ್ಗೆ ಅವ್ರು ಕಲಿಸ್ತಾರ, ಮಾರ್ಗದರ್ಶನವನ್ನ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೇವಲ ತರಬೇತಿಯಿಂದ ಮಾತ್ರ ಜಾಗೃತ ಆಗುತ್ತೆ. ಹಾಗಾಗಿ ನಮ್ಮ ಟ್ರೈನಿಂಗ್ ಏನಿದೆ ನೋಡ್ರಿ, 3 days ನ ಟ್ರೈನಿಂಗು, ಇದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅನ್ನ ಆಕ್ಟಿವಿಟಿ ಬೇಸ್ ನಲ್ಲಿ ಅದನ್ನ ಆಕ್ಟಿವ್ ಮಾಡ್ತೀವಿ. ಬರ್ಕೋರ್ ನೀವು, ಇದು ಟ್ರೈನಿಂಗ್ ಯಾವ ರೀತಿ ನಾವು ನಿಮ್ಗೆ ಕೊಡ್ತೀವಿ ಅಂದ್ರ ಆಕ್ಟಿವಿಟಿ ಬೇಸ್ ಕೊಡ್ತೀವಿ. ಆಕ್ಟಿವಿಟಿ ಬೇಸ್ ಅಂದ್ರೆ ಚಟುವಟಿಕೆ ಆಧಾರಿತ ಕಲಿಕೆ. ಎಸ್, ಒಂದ್ ನಿಮಿಷ. ನಿಮ್ಮ ಎದುರಿಗೆ ಒಂದು ಫಾರ್ಮ್ ಬಂದಿದೆ, ಅದನ್ನ ದಯವಿಟ್ಟು ಸ್ವಲ್ಪ ಎಲ್ಲಾರು ತುಂಬ್ರಿ. ತುಂಬಿದ್ರೆ ಏನ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಮತ್ತೆ ಲಿಂಕ್ ಗಳು ಬರುತ್ತೆ, ನಮ್ ಕಡೆ ಸಪೋರ್ಟ್ ಸಿಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಎಸ್, ಒಂದ್ 2 ನಿಮಿಷ ನಾನ್ ನೀರ್ ಕುಡಿಬಹುದಾ? ಒಂದ್ 2 ನಿಮಿಷ ನಾನ್ ನೀರ್ ಕುಡಿತೀನಿ, ಅಲ್ಲಿ ತನಕ ನೀವು ಈ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ರಿ. ಮತ್ತೆ ಬಹಳ ಅದ್ಭುತ ಸೆಷನ್ ಇದೆ ಮುಂದೆ.
ಸಾಕಷ್ಟು ನಿಮ್ಗೆ ಕಲಿಯೋದಿದೆ, ಇನ್ನೂ ನಿಮ್ಗೆ ಕಲ್ಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಕ್ವಿಟ್ ಮಾಡ್ಕೊಂಡು ಹೊರಗೋದ್ರೆ ನಿಮ್ದೇ ಹೋಗುತ್ತೆ, ನಮ್ದೇನು ಹೋಗೋದಿಲ್ಲ. ಮತ್ತೆ ಕಲಿಯೋರ್ ಕಲಿತಿರ್ತಾರ, ಬರೋರ್ ಬರ್ತಾರ, ಮಾಡೋರ್ ಮಾಡ್ತಾರ. ಬಟ್ ನಾನ್ ಅಂತೀನಿ ಒಂದ್ಸಲ ನೀವು ಸಮಯ ತಗೊಂಡ್ರಿ ಅಂದ್ರ ಇದು ಸಂಪೂರ್ಣ ಇದ್ರ ಬೆನಿಫಿಟ್ ಅನ್ನ ತಗೋರಿ ಅಂತ ಹೇಳಿ. ಸೊ ಹಾಗಾಗಿ ಫಾರ್ಮೇಟ್ ಅನ್ನ ಬೇಗ ಬೇಗ ತುಂಬ್ರಿ. ಹಾ, ಚಂದ್ರಶೇಖರ್ ಸರ್ ಎಲ್ಲಾರು ತುಂಬ್ರಿ. ಯಾರಿಗಾದ್ರೂ ತುಂಬೋದ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊರಿ, ನೀವು ನಿಮ್ ಹೆಸರು ಮತ್ತೆ ಮೊಬೈಲ್ ನಂಬರ್ ಅನ್ನ ಕಳಿಸಿದ್ರೆ ನಮ್ಮ ಟೀಮ್ನವರು ನಿಮ್ದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಕೊಡ್ತಾರ. ಮತ್ತೆ ಅದ್ರ ಹಿಂದಿನ ಉದ್ದೇಶ ಇನ್ನೊಂದ್ ಏನು ಅಂದ್ರೆ, ನಮ್ಮಲ್ಲಿ ಪ್ರತಿ ದಿನಾನು ಹೊಸಬ್ರು ಬರ್ತಿರ್ತಾರೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ನಮಗೂ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ ಹತ್ರನು ಟ್ರಸ್ಟ್ ಅಡಿಯಲ್ಲಿ ನಡೆಯೋ ಕಾರಣಕ್ಕಾಗಿ ನಮ್ಮ ಹತ್ರ ಹಿಸಾಬ್ ಅಂತೀವಿ ನೋಡಿ, ಲೆಕ್ಕ ಲೆಕ್ಕ ಬೇಕಾಗುತ್ತೆ. ಅದಕ್ಕೆ ಇದನ್ನ ಫಿಲ್ ಅಪ್ ಮಾಡ್ಕೊಳ್ಳೋದು, ಮತ್ತೇನಿಲ್ಲ. ನಿಮ್ ಹೊಲ ಮನಿ ಏನ್ ಬರ್ಸ್ಕೊಳಂಗಿಲ್ಲ. ನಮ್ ಟ್ರಸ್ಟ್ ಇಂದ ಬಹಳ ಆಸ್ತಿ ಇದೆ, ನಮ್ಗೆ ಬೇಕಾಗಿಲ್ಲ. ಓಕೆನಾ? ಹಾ, ಎಲ್ಲಾರು ತುಂಬ್ರಿ. ಸುನೀತಾ ಮ್ಯಾಮ್ ತುಂಬ್ರಿ ಅದು. ಹಾ, ನೀರ್ ಕುಡಿತೀನಿ ನಾನು. ಇನ್ನೊಂದ್ಸಲ ಲಿಂಕ್ ಇನ್ನೊಂದ್ಸಲ ಹಾಕಿ. ಯಾಕೋ ಲಿಂಕ್ ಓಪನ್ ಆಗ್ಲತ್ತಿಲ್ಲ ಅಂತ. ಸ್ಮಿತಾ ಮೇಡಮ್. ಹಾ, ಯಾರಿಗಾದ್ರೂ ಬರ್ತಾ ಇಲ್ಲ ಅಂದ್ರ ಮೇಡಮ್ ನಿಮ್ ಹೆಸರು ಫೋನ್ ನಂಬರ್ ಸ್ವಲ್ಪ ಕಳಿಸ್ರಿ. ನಾ ಹಾ, ಸಾಕಷ್ಟು ಜನನು ಮಾಡ್ಯಾರ. ಒಂದ್ 2-3 ಸಲ ಕ್ಲಿಕ್ ಮಾಡ್ರಿ. ಸ್ಮಿತಾ ಮ್ಯಾಮ್, ಹಾ, ಅವ್ರ ನಂಬರ್ ಹಾಕ್ಯಾರ ನೋಡ. ನೀನೇ ತುಂಬೋದು. ಹಾ, ಯಾರಿಗ್ ಬರುತ್ತೆ ಅವ್ರು ತುಂಬ್ರಿ. ಬರ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡ್ರಿ, ಬರುತ್ತೆ. ಕೆಲವ್ರಿಗೆ ಆಗುತ್ತೆ, ಅವ್ರವ್ರ ಫೋನ್ ಸೆಟ್ಟಿಂಗ್ ಏನಾದ್ರೂ ಇದ್ರೆ ಬರೋದಿಲ್ಲ. ನಿಮ್ ಹೆಸರು ಮೊಬೈಲ್ ನಂಬರ್ ಕಳಿಸಿದ್ರೆ ತುಂಬ್ತಾರ. ಮತ್ತೆ ನಿಮ್ಗೆ ಬೇಕಾದ್ರೆ ಕಾಲ್ ಮಾಡ್ತಾರ, ಕೇಳ್ಕೊಂಡು ತುಂಬ್ತಾರ ನಿಮ್ಗೆ. ಎಸ್. ಸೊ ಯಾರ್ಯಾರು ತುಂಬಿದ್ರಿ ಒಂದ್ಸಲ ಡನ್ ಅಂತ ಹೇಳಿ ಟೈಪ್ ಮಾಡ್ರಿ ನನ್ಗೆ. ಶಶಿ ಮ್ಯಾಮ್ ನಿಮ್ಗೂ ಬರ್ತಾ ಇಲ್ಲ? ಏನಿಲ್ಲ, ಅದು ಬ್ಲೂ ಕಲರ್ ಇರುತ್ತೆ ನೋಡ್ರಿ, ಹಿಂಗ್ ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಸ್ವಲ್ಪ ಅಪ್ಡೇಟ್ ಆಗ್ರಿ. ನನ್ಗೆ ನಿಮ್ಗೆಲ್ಲ ಇದೆಲ್ಲ ಕಲಿಸ್ಬೇಕು ಅಂತಿನ, ನೀವೇ ಎಲ್ಲ ಕಲಿಬೇಕು. ನಾಳೆಗೆ ಈ ತರ ನೀವು ಕ್ಲಾಸ್ ಮಾಡಂಗ್ ಬೆಳಿಬೇಕು. ಹಾ, ಎಸ್. ಲಲಿತಾ ಅಮ್ಮ ತುಂಬಿದಾರ ನೋಡ್ರಿ. ಡನ್. ಇನ್ನೊಂದ್ಸಲ ಹಾಕ್. ಎಸ್. ಮತ್ತೆ ಎಲ್ಲಾರು ತುಂಬ್ರಿ, ಕಡ್ಡಾಯವಾಗಿ ತುಂಬಿದ್ರೆ ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಷ್ಟೇ. ಮತ್ತೇನ್ ದೊಡ್ಡ ವಿಷಯ ಇಲ್ಲ. ಇದು ಸಪೋರ್ಟ್ ಸಿಗುತ್ತೆ, ಕಾಲ್ ಮಾಡ್ತಾರೆ ನಮ್ಮ ಟೀಮ್ನವ್ರು ನಿಮ್ಗೆ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರು ಸಮೇತ ನಾವು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಪ್ರತಿ ದಿನಾನು 30-40 ಜನ ನಮ್ಮ ಹತ್ರ ಹೊಸೊಬ್ರು ಬಂದಿರ್ತಾರೆ ಫೇಸ್ಬುಕ್ ಆಡ್ಲಿನ್. ಅವಾಗ ನಿನ್ನೆ ಯಾರು ಬಂದ್ರಂತೂ ನೋಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಎಸ್ ಎಸ್. ಓಕೆ, ಸೊ ಮುಂದೆ ಹೋಗೋಣ. ಇಲ್ಲಿ ತನಕ ಎಲ್ಲರಿಗ ಅರ್ಥ ಆಯ್ತಲ್ಲ? ಹಾ. ಸೊ ಈಗ ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು 90% ಎನರ್ಜಿ ಇರುವಂತದ್ದು. ಆದ್ರೆ ಅದು ಸೈಲೆಂಟ್ ಮೋಡ್ ಅಲ್ಲಿ ಇರೋದು. ಈಗ ಇದನ್ನ ಆಕ್ಟಿವ್ ಮಾಡ್ಬೇಕು ಅಂದ್ರ ನಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ಟ್ರೈನಿಂಗ್ ನ ಅವಶ್ಯಕತೆ ಇದೆ. ನಿಮ್ಗೆ ಇನ್ನೊಂದು ಮಾತನ್ನ ಹೇಳ್ತೀನಿ ನೋಡ್ರಿ. ಅಲ್ಬರ್ಟ್ ಐನ್ಸ್ಟೈನ್ ಅವರು ಬರ್ಕೋರ್ ಸ್ವಲ್ಪ. ಎಸ್. ಸೊ ಅಲ್ಬರ್ಟ್ ಐನ್ಸ್ಟೈನ್ ಅವರು ಇಡೀ ವಿಶ್ವದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತ ಹೇಳಿ ಅವರನ್ನ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಅವ್ರದ್ದು ಸಮೇತ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಓನ್ಲಿ 4.5 ಮಾತ್ರ ಆಕ್ಟಿವ್ ಇತ್ತಂತ. ಹಾಗಾದ್ರೆ ಈಗ ನನ್ ಕ್ವಶನ್ ಏನು ಅಂದ್ರ, ನಿಮ್ದು ಎಷ್ಟು ಪರ್ಸೆಂಟ್ ಆಕ್ಟಿವ್ ಇದಿರ್ಬೇಕು ಸಬ್ ಕಾನ್ಶಿಯಸ್ ಮೈಂಡ್? ಅಲ್ಬರ್ಟ್ ಐನ್ಸ್ಟೈನ್ ದವ್ರದೇ 4.5 ಇತ್ತು. ಹಾಗಾದ್ರೆ ನಮ್ದು ಎಷ್ಟಿರ್ಬೋದು, ನಿಮ್ದು ಎಷ್ಟಿರ್ಬೋದು? ಸ್ವಲ್ಪ ಪರ್ಸೆಂಟೇಜ್ ಹಾಕ್ರಿ. ಹಾ, ಸ್ಮಿತಾ ಮ್ಯಾಮ್ ಹೇಳ್ತಾರೆ 1%.
ಎಲ್ಲಾರು ಬರೀರಿ. 0.1 ಇಲ್ಲ, ಜಾಸ್ತಿ ಇದೆ. ಎಲ್ಲಾರು ನಾನು ಎದ್ರಿ ಕುಂತವ್ರೆಲ್ಲ ಕರೆಕ್ಟ್ ಇದ್ದೀರಿ ಒಂದ್ ಲೆವೆಲ್ದೊಳಗ. ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ನಾಗ ಕುಂತೀರಿ, ಸುಮ್ನೆ ಕೂಡ್ಲಿಕ್ಕೆ ಆಗೋದಿಲ್ಲ, ಎನರ್ಜಿ ಕ್ರಿಯೇಟ್ ಆಗೋದಿಲ್ಲ. ಎಸ್, ಇವತ್ ನಮ್ ಶಿವಲೀಲಾ ಮೇಡಮ್ನು ಬಂದಿದ್ದಾರೆ. ಎಸ್ ಎಸ್, ಮಾಂತೆ ಸರ್, ಓಕೆ ಓಕೆ, 1 2 1 2. ಶಕುಂತಲಾ ಅಕ್ಕ ಎಲ್ಲಿಗೋ ಹೋಗ್ಲತ್ತಾರ, ಬರೀ ಜರ್ನಿ. ಓಕೆ, ಎಸ್ ಎಸ್, ಹಾ ಹಾ. ಎಲ್ಲಾರ್ದು ನನ್ ಪ್ರಕಾರ ಹೇಳ್ತೀನಿ, 1 ಅಥವಾ 2% ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಈ ಟ್ರೈನಿಂಗ್ ನಮ್ದು ಏನ್ ಮಾಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಏನಿದೆ ನೋಡ್ರಿ, ಈಗ ಆಲ್ರೆಡಿ ಎಷ್ಟು ಪರ್ಸೆಂಟ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇದೆ ನೋಡ್ರಿ, ಅದು ಡಬಲ್ ಮಾಡೋದಕ್ಕೆ ಆಪ್ಷನ್ ಕೊಡುತ್ತೆ. ಡಬಲ್ ಆಗುತ್ತೆ. ನಿಮ್ದು 1% ಇದೆ ಅಂದ್ರೆ ಅದು 2% ಆಗುತ್ತೆ. 2 ಇದ್ದವ್ರದ್ದು ಮಿನಿಮಮ್ 3 to 4 ಆಗ್ಬಹುದು, ಆಗೋದಿಲ್ಲ ಅಂತಿಲ್ಲ, ಅದು ನಿಮ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಒಂದು ಆಕ್ಟಿವಿಟಿ ಬೇಸ್ ಇರುವಂತ ಟ್ರೈನಿಂಗ್ ಇದೆ ನಮ್ದು. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ, ಈ ಟ್ರೈನಿಂಗ್ ನ ಅವಶ್ಯಕತೆ ನಮ್ಗೆ ಯಾಕಿದೆ ಅಂತ ಬರ್ಕೊರ್ಬೇಕಾದ್ರೆ. ಯಾಕೆ ನಾವು ಈ ಟ್ರೈನಿಂಗ್ ಅನ್ನ ತಗೋಬೇಕು ಅಂದ್ರ, ನಾವು ಜೀವನದಲ್ಲಿ ನೋಡ್ರಿ ಏನೆಲ್ಲಾನು ಮಾಡ್ತೀವಿ ಅದೆಲ್ಲಾನು ಮರ್ತ್ ಹೋಗ್ತೀವಿ, ಮರಿತೀವಲ್ಲ. ಯಾರ್ಯಾರಿಗೆ ಫೀಲ್ ಇದೆ? ನಾವು ಯಾವುದನ್ನ ಮರಿಬೇಕು ಅದನ್ನ ನೆನಪಿಡ್ತೀವಿ, ಯಾವುದನ್ನ ನೆನಪಿಡ್ಬೇಕು ನೋಡ್ರಿ ಅದು ಮರ್ತ್ ಬಿಡ್ತೀವಿ. ಸಮಸ್ಯೆ ಇದೆ ಎಲ್ಲರಿಗೂ? ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಹೀಗೆ? ಯಾವುದನ್ನ ಮರ್ತ್ ಬಿಡ್ಬೇಕು ನೋಡ್ರಿ, ಆ ಮರಿಯೋದಕ್ಕೆ ನೆನ್ಪಿಡ್ತೀವಿ, ಯಾವ್ದು ನೆನ್ಪಿಡ್ಬೇಕು ನೋಡ್ರಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಮರ್ತ್ ಬಿಡ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಟ್ರೈನಿಂಗ್ ನೊಳಗ ನಿಮ್ಮ ಬ್ರೈನ್ ನ ವೇವ್ಸ್ ಗಳು, ನಿಮ್ಮ ಬ್ರೈನ್ ಸಪೋರ್ಟ್ ಯಾವ ರೀತಿ ಮಾಡುತ್ತೆ ಅಂದ್ರೆ, ಯಾವುದನ್ನ ನೆನ್ಪಿಡ್ಬೇಕು ಅದು ನೆನ್ಪಿಡ್ತೀರಿ, ಯಾವುದನ್ನ ಮರಿಬೇಕು ನೋಡ್ರಿ ಅದು 100% ನೀವು ಮರ್ತ್ ಬಿಡ್ತೀರಿ. ಇದು ನಮ್ ಕಡೆಯಿಂದ ಗ್ಯಾರಂಟಿ. ಅಂತ ಆಕ್ಟಿವಿಟಿಗಳನ್ನ ನಿಮ್ಗಲ್ಲಿ ನಾವು ಕಲಿಸ್ತೀವಿ. ಅದಾದ್ಮೇಲೆ ಯಾವುದು ಅಸಾಧ್ಯ ಅಂತ ಇರುತ್ತೆ ನೋಡ್ರಿ, ಅಂದ್ರೆ ಇದು ನನಗೆ ಆಗದೇ ಇಲ್ಲ ಅಂತ ಅನ್ನುವಂಥದ್ದು ಇದೆ ನೋಡ್ರಿ, ಅಲ್ಲಿ 100% ನೀವು ಮಾಡೇ ಮಾಡ್ತೀರಿ. ಅಂತ ಆಕ್ಟಿವಿಟಿಗಳನ್ನ ನಾವಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಲಿಸ್ತೀವಿ. ರೀಸನ್ ಏನು ಅಂದ್ರೆ ಬರ್ಕೋರಿ, 4 ರೀತಿಯ ಕಲಿಕೆಗಳನ್ನ ಮಾಡ್ತೀವಿ ನಾವು. ನೀವು ಬಾಲ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಥವಾ ಈಗಲೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಯಾರು ವರ್ಕ್ ಮಾಡ್ತೀರಿ ನಿಮ್ಗೆ ಗೊತ್ತಿರುತ್ತೆ. 4 ಪ್ರಕಾರದಲ್ಲಿ ಮಕ್ಕಳದು ಕಲಿಕೆ ಮಾಡ್ತಾರೆ. ಒಂದಿರುತ್ತೆ ಓದುವುದರ ಮೂಲಕ ಕಲಿತೀವಿ, ಬರೆಯೋದ್ರ ಮೂಲಕ ಇರುತ್ತೆ, ಮಾತನಾಡೋದ್ರ ಮೂಲಕ, ಮತ್ತೆ ಕೇಳುವುದರ ಮೂಲಕ. ಈ 4 ಪ್ರಕಾರದಿಂದ ಕಲಿಕೆ ಮಾಡ್ತಾ ಇರ್ತೀವಿ. ಎಸ್ ಆರ್ ನೋ? ಬಾಲ್ಯದಲ್ಲೆಲ್ಲ ಇದೇ ರೀತಿ ಮಾಡೋದು. ಆದ್ರೆ ನಿಮ್ಗ ನೆನಪು ಮಾಡಿರ್ಬೇಕಾದ್ರೆ, ನಾವು 3ನೇ ಕ್ಲಾಸಿಗೆ ಬಂದ ಮೇಲೆ ನಮಗೆ ಓದ್ಲಿಕ್ಕೆ ಬರ್ತಿತ್ತು. ಯಾರ್ಯಾರಿಗೆ ಬರ್ತಿತ್ತು? ರ್ಯಾಂಕ್ ಸ್ಟೂಡೆಂಟ್ ಗಳೆಲ್ಲ ಕೈ ಮಾಡ. ಹಾ, ನಮಗ್ ಪುಸ್ತಕ ಓದೋದಕ್ಕೆ ಯಾವಾಗ ಬಂದದಂದ್ರೆ 3ನೇ ಕ್ಲಾಸಿಗೆ ಇದ್ದಾಗ ಬಂದದ. 1ನೇ 2ನೇ ಬಂದಿದ್ದೇನ? ನೋ, ಅಲ್ಲಿ ಅಕ್ಷರ ಕಲಿಯೋದ್ರಾಗೆ ವರ್ಷಗಳು ಹೋಗ್ಬಿಟ್ಟು ನಮ್ದು. 3ನೇ ಕ್ಲಾಸಿಗೆ ಅಂದ್ರು ಶಾಲೆಯ ಮೆಟ್ಟಿಲನ್ನ ಹತ್ತಿದ ಮೇಲೆ 3 ವರ್ಷದ ನಂತರ ನಮ್ಗೆ ಪುಸ್ತಕ ಓದೋದಕ್ಕೆ ಬರೋದಕ್ಕೆ ಶುರು ಆಯ್ತು ಅವಾಗ. ಆದ್ರೆ ಇವತ್ತು ನೀವು ಪ್ರೆಸೆಂಟ್ ಏನಾದ್ರೂ ಮಕ್ಕಳಿಗೆ ನೋಡ್ರಿ, 1ನೇ ಕ್ಲಾಸಿಗೆ ಮಗು ಏನ್ ಮಾಡುತ್ತೆ ಅಂದ್ರೆ ಪುಸ್ತಕ ಓದುತ್ತಲ್ಲ. ನೋಡಿದ್ರಿ? ನಮ್ಮ ರಮೇಶ್ ಲೋಹಾರಣ್ಣನು ಬಂದಾರ ಇವತ್ತು. 1ನೇ ಕ್ಲಾಸಿನ ಮಕ್ಕಳು ಪುಸ್ತಕ ಓದ್ತಾ ಇದ್ದಾರೆ, ಓದ್ಲತ್ತಾರ. ಹಾಗಾದ್ರೆ ನಾವು ಓದಿಲ್ಲ 3ನೇ ತಕ, ನಮ್ಮ ಮಕ್ಕಳು ಹೆಂಗ್ 1ನೇ ಕ್ಲಾಸಿಗೆ ಓದ್ಲತ್ತರು? ಬರ್ಕೋರಿ. ನಮ್ಮ ಲರ್ನಿಂಗ್ ಇತ್ತು ನೋಡ್ರಿ, ನಮ್ಮ ಲರ್ನಿಂಗು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇರ್ಲಿಲ್ಲ. ನಮ್ಮದ್ ಬರೀ ಗಿಳಿ ಪಾಠ ಮಾಡೋದಿತ್ತು. ಅ ಆ ಈ ಈ ಕೈ ಕಟ್ಟಿಸಿ ಹೇಳು ಹೇಳು ಹೇಳ್ತಿರು. ಆಮೇಲೆ ನಾವು ಮಗ್ಗಿ ಓದ್ತಿದ್ದೇವ್, 2 1 2 2 2 4 ಆದ್ಮೇಲೆ 8 ಯಾಕೆ ಬರ್ತದೆ ನಮ್ಗೆ ಗೊತ್ತಾಯ್ತಿದಿಲ್ಲ. ಸುಮ್ ಹೇಳೋದ್ ರಟ್ ಹೊಡೆಯೋದು. ಅನುಭವ ಇರ್ತಿರ್ಲಿಲ್ಲ ನಮ್ಮ ಹತ್ರ, ಬರೀ ರಟ್ ಹೊಡೆಯೋದಿರ್ತಿತ್ತು. ಬಟ್ ಇವತ್ ಏನಾಗಿದೆ, ಗೌರ್ಮೆಂಟ್ ಹೊಸ ಪಾಲಿಸಿಯನ್ನ ತಗೊಂಡ್ ಬಂದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅನ್ನ ತಗೊಂಡ್ ಬಂತು. ಅದು ನಲಿಕಲಿ ಅನ್ನುವಂತ ಒಂದು ಹಂತದಲ್ಲಿ. ಹಾಗಾಗಿ ಇವತ್ತಿನ ಮಕ್ಕಳು 1ನೇ ಕ್ಲಾಸಿಗೆ ಯಾಕೆ ಓದೋದಕ್ಕೆ ಶುರು ಮಾಡ್ತಾರಂದ್ರ, ಅವ್ರಿಗೆ ಆಕ್ಟಿವಿಟಿಯಲ್ಲಿ ಆ ವರ್ಡ್ಸ್ ಗಳನ್ನ ಕಲ್ಸಿರ್ತಾರ, ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು 100% ನೆನ್ಪಿಡ್ಬೇಕು. ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕು, ನೀವು ಅಂದುಕೊಂಡಿದ್ದನ್ನ ಸಾಧಿಸ್ಬೇಕಂದ್ರ ಈ ಹಿಂದಿನ ಪ್ಯಾಟರ್ನ್ ಇದೆ ನೋಡ್ರಿ, ಅದನ್ನ ಕಟ್ ಮಾಡ್ಬೇಕು, ಹೊಸ ಪ್ಯಾಟರ್ನ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೇಕು. ಸೊ ಹಾಗಾಗಿ 3 days ಏನ್ ಮಾಡ್ತೀವಿ ಅಂದ್ರ, ಮೈಂಡ್ ನ ಪ್ಯಾಟರ್ನ್ ಅನ್ನ ಕ್ಲಿಯರ್ ಮಾಡ್ತೀವಿ, ನಾವು ಚೇಂಜ್ ಮಾಡ್ತೀವಿ. ಇದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನಮ್ದು. ಹಾಗಾಗಿ ಇಲ್ಲಿ ನೀವು ಕುಂತು ಆರಾಮ್ಸೆ ಪ್ರವಚನ ತರ ಕೇಳ್ತೀನಿ ಅಂತ ಇಲ್ಲ. ಈಗ ಆನ್ಲೈನ್ ದಾಗ ಇದ್ದೀರಿ, ನನ್ಗೇನು ಮಾಡ್ಲಿಕ್ಕೆ ಬರೋದಿಲ್ಲ, ನನ್ ಪ್ರಕಾರ ಎಷ್ಟಾಗುತ್ತೆ ಅಷ್ಟು ನಾವು ಕಲಿಸ್ತೀವಿ. ಬಟ್ ಅಲ್ಲಿ ಏನಿರುತ್ತೆ ಅಂದ್ರೆ 3 days ಪೂರ್ತಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗು ನಿಮ್ದು ನಡೆಯುತ್ತೆ. ಅದಾದ್ಮೇಲೆ ಅಸಾಧ್ಯ ಅನ್ನುವಂಥದ್ದು, ಸಾಧ್ಯನೇ ಇಲ್ಲ, ರಾಡ್ ಬ್ಯಾಂಡಿಂಗ್ ನಡೆಯುತ್ತೆ. ಕಬ್ಬಿಣವನ್ನ ಮಣಿಸ್ತಾರೆ ನಮ್ಮ ಹತ್ರ, ಇಲ್ಲಿ ಕುತ್ತಿಗೆ ಹತ್ರ ಇಟ್ಟು ಗ್ಲಾಸ್ ವಾಕ್ ಮಾಡ್ತಾರೆ, ಅಂದ್ರೆ ಗಾಜಿನ ಮೇಲೆ ನಡೆಯೋದಿರುತ್ತೆ. ಸ್ಪೂನ್ ಬ್ಯಾಂಡಿಂಗ್ ಮಾಡೋದಿರುತ್ತೆ, ಪೊಟ್ಯಾಟೊ ಪ್ರೆಸ್ಸಿಂಗ್ ಮಾಡೋದಿರುತ್ತೆ. ಸಾಕಷ್ಟು ಫೈರ್ ಈಟಿಂಗ್ ಇರುತ್ತೆ, ಬೆಂಕಿಯನ್ನ ನುಂಗೋದಿರುತ್ತೆ. ಈ ರೀತಿ ಸಾಕಷ್ಟು ಆಕ್ಟಿವಿಟಿಗಳನ್ನ ನಾವು ಅಲ್ಲಿ ಮಾಡಿಸ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ಆಕ್ಟಿವಿಟಿಯಲ್ಲಿ ಅವರ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಆಟೋಮೆಟಿಕ್ ಓಪನ್ ಆಗ್ಲಕ್ ಶುರು ಮಾಡ್ತಾವ್.
ಅವಾಗ ಮನುಷ್ಯನಿಗೆ ಈ ಹಿಂದಿನ ಪ್ಯಾಟರ್ನ್ ಇದೆ ನೋಡ್ರಿ, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಜೀವನದಲ್ಲಿ ಬರೀ ನನಗ್ ಸೋಲೆ ಇದೆ, ನಾನ್ ಸಾಕಷ್ಟು ಸಾಲ ಮಾಡ್ಕೊಂಡಿನಿ, ನನ್ನ ಫ್ಯಾಮಿಲಿ ನನಗ್ ಸಪೋರ್ಟ್ ಮಾಡೋದಿಲ್ಲ, ಸಮಾಜ ನಮ್ಗೆ ಆದ್ಯತೆ ಕೊಡೋದಿಲ್ಲ, ಸ್ಪಿರಿಚುವಲ್ ಆಗಿ ನನ್ಗೆ ಏಕಾಗ್ರತೆ ಇಲ್ಲ, ಇವೆಲ್ಲಾ ಕ್ವಶನ್ಸ್ ಡೌಟ್ಸ್ ಏನೆಲ್ಲವೂ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರ ಸುಟ್ಟು ಹೋಗುತ್ತೆ, ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಫೋಬಿಯಾ ಅಂತ ಏನಿದೆ ನೋಡ್ರಿ, ಆ ಫೋಬಿಯಾನ ಸಂಪೂರ್ಣವಾಗಿ ನಾವು ತೆಗೆದು ಹಾಕ್ತಿವಿ. ಸೊ ಹಾಗಾಗಿ ಇದು ಒಂದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ, ಮತ್ತೆ ಇದು ಕೇವಲ ಟ್ರೈನಿಂಗ್ ಲಿಂದ ಮಾತ್ರ ಆಕ್ಟಿವ್ ಆಗೋದು ಹೊರತಾಗಿ ನಾವು ಭಾಷಣ ಹೊಡೆಯೋದ್ರಿಂದ ಆಗೋದಿಲ್ಲ, ಇದನ್ನ ನೆನ್ಪಿಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಯಾವ್ದೇ ಸ್ಕೂಲ್ ಅಲ್ಲಿ, ಕಾಲೇಜ್ ನಲ್ಲಿ, ಯೂನಿವರ್ಸಿಟಿನಲ್ಲಿ ಕಲ್ಸೇ ಇಲ್ಲ, ಕಲ್ತೇ ಇಲ್ಲ ನಾವು. ಎಸ್ ಆರ್ ನೋ? ಇವತ್ತಿಗೆಲ್ಲಾದ್ರೂ ಸಿಂಗಲ್ ಒಂದಾದ್ರೂ ಪಾಠ ಬಂದದ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಒಂದು, ಅದು ಆಕ್ಟಿವ್ ಮಾಡ್ಬೇಕು, ಅದ್ರಲ್ಲಿ ಇಷ್ಟೆಲ್ಲಾ ಶಕ್ತಿ ಇದೆ ಅಂತ? ಅದು ಬಂದೇ ಇಲ್ಲ, ಅದು ಕಲ್ತೇ ಇಲ್ಲ ನಾವು. ಯಾವ ಪಾಠ ಪ್ರವಚನಗಳಲ್ಲೂ ಸಮೇತ ಕಲೀಲಾರ್ದು ಒಂದ್ ವೇಳೆ ನಾವು ಬಾಲ್ಯದಲ್ಲಿ ಕಲ್ತ್ರ ಈ ಟ್ರೈನಿಂಗ್ ಅಗತ್ಯ ಇರ್ಲಿಲ್ಲ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ. ನಾವು ಸಣ್ಣಾಗಿದ್ದಾಗ ಏನಾದ್ರೂ ಆ ತರದ ಪಾಠಗಳು ನಮ್ಮ ಹತ್ರ ಇರ್ತೀವಂದ್ರ ನಮ್ಗೆ ಅದ್ರದ್ದು ಬೇಕಾಗ್ತಿಲ್ಲ, ನಾವು ಅದು ಕಲ್ತೇ ಇಲ್ಲ. ಅದ್ರ ಇವತ್ತಿಗೂ ಸಮೇತ ಯಾವುದೇ ಪುಸ್ತಕದಲ್ಲಿ ಅದು ನೋಡೋದಕ್ಕೆ ಸಿಗೋದಿಲ್ಲ. ಒಂದು ಅದಾದ್ಮೇಲೆ ಎರಡನೇದು, ನಾನ್ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ್ರಿ, ಬಟ್ ವಾಸ್ತವ ನೋಡ್ರಿ, ನಮ್ಗೆ ನಮ್ಮ ಸಿಸ್ಟಮ್, ನಮ್ಮವ್ರು ನಮ್ಗೆ ಡಾಕ್ಟರ್ ಹೆಂಗ್ ಆಗ್ಬೇಕು ಅಂತ ಕಲ್ಸರ, ಡಾಕ್ಟರ್ ಆಗೋದ್ ಕಲ್ಸರ್, ಇಂಜಿನಿಯರ್ ಆಗೋದ್ ಕಲ್ಸಿದಾರೆ, ಪೊಲೀಸ್ ಹೆಂಗ್ ಆಗ್ಬೇಕು ಕಲ್ಸರ್, ಎಲ್ಲಾ ಕಲ್ಸರ್. ಶ್ರೀಮಂತ ಹೆಂಗ್ ಆಗ್ಬೇಕು ಒಬ್ರು ಕಲ್ಸಿಲ್ಲ. ದುಡ್ಡು ಹೆಂಗ್ ಮಾಡ್ಬೇಕಂತ ಯಾವತ್ತಾದ್ರೂ ಬಂದದ? ನೋ. ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಅದು ಅಪರಾಧ ಬಿಡ್ತಾ ಇದೆ ಮೈಂಡ್ ಸೆಟ್ ಅಲ್ಲಿ. ಬಹಳ ದೊಡ್ಡ ಪಾಪದ ಮಾತಾಡ್ತಾ ಇದೀವಿ ನಾವು, ದುಡ್ಡಿನ ಬಗ್ಗೆ ಮಾತಾಡ್ತೇವೆ. ಈ ರೀತಿಯ ಮೈಂಡ್ ಸೆಟ್ ಅನ್ನ ನಮ್ದು ಕ್ರಿಯೇಟ್ ಮಾಡಿರುವಂತದ್ದಿದೆ. ಅದ್ರಲ್ಲಿ ಎಲ್ಲರೂ ಪಾಲುದಾರರಿದ್ದಾರೆ, ಸ್ಪೆಷಲಿ ನಮ್ಮ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಅವರಿಗೆ ಶ್ರೀಮಂತ ಆಗೋದ್ ಬೇಕಾಗಿಲ್ಲ, ಹಾಸಿಗೆ ಇದ್ದಟ್ಟೆ ಕಾಲ್ ಚಾಚ್, ಹಾಸಿಗೆ ಇದ್ದಟ್ಟೆ ಕಾಲ್ ಚಾಚ್ ಅಂತ ಹೇಳಿ ನಾವು ಬೆಳೆಯೋದಕ್ಕೆ ಕೊಡ್ಲಾರ್ದನೆ ಮೊದಲ ಬ್ರೇಕ್ ಎಲ್ಲಾದ್ರೂ ಬಂದಿದೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ. ಮತ್ತ ಅವ್ರೇ ಫ್ಯಾಮಿಲಿ ಅವ್ರು ಹೇಳ್ತಾರ ನೀನೇನು ಮಾಡ್ಲಿಲ್ಲ, ನೀನೇನು ಮಾಡೋ ಟೈಮಿಗೆ ಮಾಡ್ಲಿಕ್ ಬಿಡ್ಲಾರ್ದವ್ರು ಇವ್ರು. ಆಗಿದೇನೆ ಇವೆಲ್ಲ. ಸೊ ಹಾಗಾಗಿ ಹೇಳ್ತೀನಿ, ಈಗ ಸಮಯ ಬಂದಿದೆ, ಈಗ ನೀವು ಪರಿವರ್ತನೆ ಆಗಿ. ನಿಮ್ಗೆ ಹೇಳ್ತೀನಿ, ನನಗೆ ಇದೆಲ್ಲಾ ಜ್ಞಾನ ನನ್ನ 39ನೇ ವಯಸ್ಸಿಗೆ ಬಂತು. ಒಂದ್ ವೇಳೆ ಯಾವಾಗಾರ 8-10 ವರ್ಷಕ್ಕೆ ಏನಾದ್ರೂ ಬಂದ್ರೆ ಏನೇನೋ ಎಲ್ಲ ಮಾಡ್ತಿದ್ದೆವು. ಇರ್ಲಿ, ಜೋ ಹೂವ ಸೋ ಹೂವ, ಅದ್ರ ಬಗ್ಗೆ ನಾನು ಬ್ಲೇಮ್ ಮಾಡೋದಿಲ್ಲ. ನನ್ನ ಸಮಯ ಅವಾಗೇ ಇತ್ತು, ನಾನು ಅವಾಗೇ ಬಂದ. ಆದ್ರೆ ನಾನ್ ಹೇಳ್ತೀನಿ, ಯಾವಾಗ ಕಣ್ ತೆರೆದಿದ್ಯೋ ನೋಡ್ರಿ, ಅವಾಗಾದ್ರೂ ಜಾಗೃತ ಆಗೋಣ. ನನ್ 39ನೇ ವಯಸ್ಸಿಗೆ ನಾನು ಕಣ್ ತೆರೆದ, ಜಾಗೃತ ಆದ, ಇವತ್ ನಿಮ್ ಮುಂದೆ ಬಂದ್ ಕುಂತೀನಿ. ಸಮಸ್ಯೆಗಳು ಬಂದಿಲ್ಲ ನನ್ನ ಲೈಫ್ ನಲ್ಲಿ ಅಂತಿಲ್ಲ, ಸಾಕಷ್ಟು ಸಮಸ್ಯೆ ಬಂದು. ಇಲ್ಲಿ ರಮೇಶ್ ಅಣ್ಣ ಇದ್ದಾರೆ, ಲೋಹಾರಣ್ಣ, ಅವ್ರಿಗೆ ಕೇಳಿ, ನಮ್ಗೆ ಎಷ್ಟೆಷ್ಟು ಎಂತೆಂತ ಪ್ರಾಬ್ಲಮ್ಸ್ ಗಳನ್ನ ನಾವು ಫೇಸ್ ಮಾಡಿದ್ವಿ, ಈಗ್ಲೂ ಮಾಡ್ತಾನೆ ಇದೀವಿ. ಆದ್ರೂ ಗಟ್ಟಿಯಾಗಿ ನಿಂತೀವಿ. ಯಾಕೆ ನಿಂತೀವಿ? ನನ್ಗೆ ಗೊತ್ತಿದೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ಹಾಗಾಗಿ ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಸತ್ಯಕಿ ನಾವು ಹಿಲೇಗಿ ಡುಲೇಗಿ ಲೇಕಿನ್ ಡುಬೇಗಿ ನೈ ಅಂತ. ಯಾರು ಪರಮಾತ್ಮನಿಗೆ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ ನೋಡ್ರಿ, ಅವ್ರ ಕೆಲಸ ಯಾವತ್ತೂ ನಿಲ್ಲೋದಿಲ್ಲ, ನಿಲ್ಲಿಸೋದಕ್ಕೆ ಯಾರಿಗ್ ಸಾಧ್ಯನೂ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಚಮತ್ಕಾರ ಇದೆ, ಮಿರಾಕಲ್ ಇದೆ. ಬರ್ಕೋರಿ, ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಮಿರಾಕಲ್ ಇದೆ. ಮತ್ತೆ ಇವತ್ತು ನಿಮ್ಮ ಜೀವನ ಇದೆ ನೋಡ್ರಿ, ಇದು ನೀವೇ ಮಾಡ್ಕೊಂಡಿದ್ದಿದೆ, ಬೇರೆಯವ್ರು ಯಾರು ಮಾಡಿಲ್ಲ, ನೆನ್ಪಿಡ್ರಿ. ನಮ್ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಅಫರ್ಮೇಶನ್ಸ್ ಅನ್ನ ಕಲಿಸ್ತೀವಿ. ಅಫರ್ಮೇಶನ್ಸ್ ಅನ್ನಂದ್ರ ಹೇಳಿದ್ದೆ ಹೇಳೋದನ್ನ ಮಾಡಿಸ್ತೀವಿ. ಹಾಗಾದ್ರೆ ನಿಮ್ಗೆ ಅನ್ಸ್ಬೋದು, ಮೇಡಮ್ ಕಷ್ಟಗಳು ಯಾಕವ ಹಂಗಿದ್ರ, ನಾವೇನ್ ಬಯಸೋದಿಲ್ಲ. ಆದ್ರೂ ಪ್ರತಿ ಸಲಾನು ಯಾರಿಗಾದ್ರೂ ಹೇಳ್ತ್ರಿ, ಕಷ್ಟದ ಬಗ್ಗೆನೇ ಮಾತಾಡ್ತ್ರಿ, ಸಂಘರ್ಷದ ಬಗ್ಗೆನೇ ಮಾತಾಡ್ತ್ರಿ, ಸಾಲದ ಬಗ್ಗೆನೇ ಮಾತಾಡ್ತ್ರಿ, ಕೊಡೋ ತಗೊಳೋದ್ ಬಗ್ಗೆನೇ ಮಾತಾಡ್ತ್ರಿ ಅಂದ್ರ ಬ್ರೈನಿಗೆ ಎಂತ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಿ? ಸಾಲದ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಿ, ಟೆನ್ಷನ್ ನ ಮೆಸೇಜ್ ಕೊಡ್ತಾ ಇದ್ದೀರಿ. ಅದಕ್ಕೆ ಅದೇ ಬರ್ತಾ ಇದೆ, ಅದೇ ವೈಬ್ರೇಟ್ ಆಗ್ಲತ್ತದ, ಅದೇ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ವರ್ಡ್ಸ್ ಗಳು, ಶಬ್ದಗಳಿವೆ ನೋಡ್ರಿ, ಅವು ನಮ್ಮ ಮೈಂಡ್ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನ ಬೀರುತ್ತೆ. ಸೊ ಹಾಗಾಗಿ ಯಾವ್ದು ಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ ಯಾವ್ದನ್ನ ಕಲಿಯೋದಕ್ಕೆ ಆಗ್ಲಿಲ್ಲ ನೋಡ್ರಿ, ಅದನ್ನ ಕಲಿಸೋದಕ್ಕೆ ಅಂತ ಹೇಳಿ ನಾನು ನನ್ನ ಕಡೆಯಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಇದೊಂದು ಟಾಪಿಕ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ನಮ್ದು ಪಾಸಿಟಿವ್ ಥಿಂಕಿಂಗು ಮತ್ತೆ ನೆಗೆಟಿವ್ ಥಿಂಕಿಂಗ್ ಅಂತ ಎರಡು ರೀತಿಯ ಥಿಂಕಿಂಗ್ ಪ್ಯಾಟರ್ನ್ಸ್ ಗಳು ಇರುತ್ತೆ, ಪಾಸಿಟಿವ್ ಥಾಟ್ಸ್ ಮತ್ತೆ ನೆಗೆಟಿವ್ ಥಾಟ್ಸ್. ಹಾ, ಸ್ವಲ್ಪ ಇಲ್ಲಿ ಪಿಕ್ಚರ್ ಗಳನ್ನ ನೋಡ್ರಿ. ಪಾಸಿಟಿವ್ ಥಾಟ್ಸ್ ಇದ್ದವ್ರು ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಮತ್ತೆ ಎನರ್ಜೆಟಿಕ್ ಆಗಿರ್ತಾರೆ, ಯಾವಾಗ್ಲೂ. ನೆಗೆಟಿವ್ ಥಾಟ್ಸ್ ಇದ್ದಿರ್ತಾರ ನೋಡ್ರಿ, ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಹೊಸಬ್ರು ಇದ್ರಿ ತಪ್ಪು ತಿಳ್ಕೊಬೇಡ್ರಿ, ನಾವ್ ಹೇಳ್ತೀವಿ ಕರೆಂಟ್ ಹೊಡೆದಿನ ಕಾಗಿ ಅಂತ. ಕರೆಂಟ್ ಹೊಡೆದಿನ ಕಾಗಿ ಅಂದ್ರೆ ವೈರಿಗೆ ಜುಗ್ ಬಿಡ್ತಾವ್ ನೋಡ್ರಿ ಕಾಗಿಗಳು ಸತ್, ಹಂಗ ಇವ್ ನೆಗೆಟಿವ್ ಮೈಂಡ್ ದವ್ರು. ಇವ್ರಿಗೆ ಏನ್ ಮಾಡ್ರಿ ಏನೂ ಆಗೋದಿಲ್ಲ, ಇವ್ರು ಏನ್ ಕೊಡ್ರಿ ನೀವು ಇನ್ನ ಸುಸ್ತಿನೇ ಬಿಡಂಗಿಲ್ಲ ಇವ್ರದು.
ಬರೀ ಬ್ಲೇಮ್ ಮಾಡೋದು, ಬ್ಲೇಮಿಂಗ್ ಮೈಂಡ್ ಸೆಟ್, ಏನಾದ್ರೂ ಹುಡುಕಾಟ ಮಾಡೋದು, ಏನಾದ್ರೂ ಇನ್ನೊಬ್ಬರ ಮೇಲೆ ಕೈ ಮಾಡೋರು, ತನ್ನ ಮೇಲೆ ಏನು ತಗೊಳೋದಿಲ್ಲ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಟ್ಕೋರಿ. ಒಂದು ಸ್ಟೋರಿಯನ್ನ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಏನಾಯ್ತಂದ್ರ ಒಂದ್ಸಲ ಬಹಳ ಅತಿ ಅಗರ್ಭ ಶ್ರೀಮಂತರೊಬ್ರು ದೊಡ್ಡ ಬಂಗ್ಲೆಯನ್ನ ಕಟ್ಟಿದ್ರಂತ, ಬಹಳ ದೊಡ್ಡ ಬಂಗ್ಲೆ. ಇಡೀ ಎಲ್ಲಾ ತಮ್ಮ ಜೀವನದ ಎಲ್ಲಾ ಆಸ್ತಿ ಅವ್ರದ್ದು ಎಷ್ಟು ಗಳಿಕೆ ಐತ್ ನೋಡ್ರಿ, ಎಲ್ಲಾ ಒಯ್ದ್ ಒಂದ್ ಬಿಲ್ಡಿಂಗ್ ದೊಳಗಾಗ್ ಬಹಳ ದೊಡ್ಡ ಮಹಲನ್ನ ಕಟ್ಬಿಟ್ರಂತ. ಕಟ್ಟಿದ್ಮೇಲೆ ಅದ ಗೃಹ ಪ್ರವೇಶ ಮಾಡ್ಬೇಕು ಅಂತ ಹೇಳಿ ಎಲ್ಲಾನು ರೆಡಿ ಮಾಡಿ ಕಾರ್ಡ್ ಗಳನ್ನ ವಿತರಣೆ ಮಾಡೋದಕ್ಕೆ, ಎಲ್ಲರಿಗೂ ಕೊಡೋದಕ್ಕೆ, ಹೆಂಡತಿ ಮಕ್ಕಳು ಅವರು ಎಲ್ಲಾ ಮನೆ ಬಿಟ್ಟು ಹೊರಗ್ ಹೋದ್ರಂತ. ಬರೋ ತನಕ ಏನಾಯ್ತು ಅಂದ್ರ ಆ ಬಿಲ್ಡಿಂಗ್ ನಲ್ಲಿ ಒಂದ್ ಪಿಲ್ಲರ್ ನೊಳಗೆ ಏನೋ ಪ್ರಾಬ್ಲಮ್ ಆಗಿ ಅಷ್ಟೂ ಬಿಲ್ಡಿಂಗ್ ಎಲ್ಲ ಕುಸಿದ್ಕೊಂಡ್ ಬಿತ್ತು. ಗೃಹ ಪ್ರವೇಶ ಇರೋದು ಓನ್ಲಿ 2 ದಿನ, ಅಷ್ಟು ಎಲ್ಲ ಬಿದ್ದು ಹೋಯ್ತು. ಈಗ ಇವ್ರಿಗೆ ಮಾಹಿತಿ ಹೋಯ್ತು, ಫೋನ್ ಹೋಯ್ತಂತ, ನಿಮ್ ಬಿಲ್ಡಿಂಗ್ ಎಲ್ಲ ಬಿದ್ದದು. ಬಂದ್ ನಿಂತು ನೋಡ್ದನಂತ ಆ ವ್ಯಕ್ತಿ, ಆ ಶ್ರೀಮಂತ. ನೋಡಿ ಪಕ್ಕದಲ್ಲಿರುವಂತ ಒಂದ್ ಸ್ವೀಟ್ ಅಂಗಡಿದೊಳಗೆ ಹೋಗಿ ಒಂದ್ 2 kg ಸ್ವೀಟ್ ತಗೊಂಡ್ ಎಲ್ರಿಗೆ ಹಂಚ್ಲಕ್ ಶುರು ಮಾಡ್ದನಂತ ನೋಡೋರಿಗೆಲ್ಲ. ಅವರೆಲ್ಲಾ ತಿಳ್ಕೊಂಡ್ರಂತ, ಹುಚ್ಚ ಅದ ನೀವ ಇಷ್ಟು ಕೋಟ್ಯಾಂತರ ರೂಪಾಯಿ ಎಷ್ಟು ಗಳಿಸಿನ ಅಷ್ಟೆಲ್ಲಾನು ಮಣ್ಣಾಗ ಹೋಗ್ಬಿಡ್ತಿ, ಇವತ್ತು ಪೂರಾ ಬಿಲ್ಡಿಂಗ್ ಬಿತ್ತು, ಮತ್ತು ನೀವ ಸ್ವೀಟ್ ಹಂಚ್ಲತಾನ ಅಂದ್ರೆ ಹುಚ್ಚ ಆಗ್ಯಾನಂತೇಳಿ ಎಲ್ರು ಅವ್ನಿಗೆ ಸಮಾಧಾನ ಮಾಡ್ಲಕ್ ಶುರು ಮಾಡಿದ್ರು. ಆಯ್ತಪ್ಪ ಜೀವಕ್ ಸಮಾಧಾನ ಹಾಕೋ, ಸ್ವೀಟ್ ಯಾಕೆ ಹಂಚ್ತಿ, ಆಯ್ತು ಇರ್ಲಿ ಮತ್ ಮಾಡಟ್ಟಿ. ಅವಾಗ ಹೇಳ್ದನಂತವ, ನಾನು ದುಃಖದಿಂದ ಸ್ವೀಟ್ ಹಂಚ್ತಾ ಇಲ್ಲ, ಖುಷಿಲಿಂದ ಹಂಚ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬೀಳೋದ್ ಏನಾದ್ರೂ 2 ದಿನ ನಂತರ ಬಿದ್ರ ಇಡೀ ನನ್ ಕುಟುಂಬ ಅಲ್ಲ, ನನ್ ಹತ್ರ ಎಷ್ಟು ಜನ ರಿಲೇಷನ್ ದವ್ರು ಬರ್ತಿರು, ಸುಮಾರು 5-10 ಸಾವಿರ ಜನರ ಪ್ಲಾನ್ ಇತ್ತು ನಂದು. ಅಷ್ಟೋ ಜನ ಎಲ್ಲ ಏನಾಯ್ತಿರು ಬಿಲ್ಡಿಂಗ್ ದೊಳಗ ಸತ್ ಹೋಗ್ತಿರು. ಹಾಗಾಗಿ ಇವತ್ತೇನ್ ಬಿದ್ದದಲ್ಲ ಅದಕ್ಕೆ ದೇವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಶೂನ್ಯದಿಂದ ನಾನೇ ಶುರು ಮಾಡಿ ನಾನೇ ಗಳಿಸಿ ಇವತ್ತು ಇಲ್ಲಿ ತನಕ ಮಾಡೀನಿ, ಮತ್ತೊಂದ್ ಶೂನ್ಯದಿಂದ ಶುರು ಮಾಡ್ತೀನಿ. ಒಂದ್ ವೇಳೆ ನನ್ ಮಕ್ಕಳಿಗೆ, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ ಅವ್ರಿಗೆ, ನನ್ನ ರಿಲೇಷನ್ ಅವ್ರಿಗೆ, ನನ್ನ ಫ್ರೆಂಡ್ಸ್ ಏನಾದ್ರೂ ಆದ್ರೆ ಏನ್ ಮಾಡ್ತಿದ್ದ, ಸಾವಿರಾರು ಜನರ ಹೆಣ ಬೀಳ್ತೀವಿ ಇದೇ ಬಿಲ್ಡಿಂಗ್ ದೊಳಗ್. ಹಾಗಾಗಿ ನಾನ್ ದೇವ್ರಿಗೆ ಧನ್ಯವಾದ ಹೇಳ್ತೀನಿ. ಇದು ಪಾಸಿಟಿವ್ ಮೈಂಡ್, ನೆನ್ಪಿಟ್ಕೋ. ಇದು ಕಲೀರ್ ಲೈಫ್ ನಲ್ಲಿ. ಜೀವನದಲ್ಲಿ ಏನೇ ಘಟನೆಗಳಾಗಿರ್ಬೇಕು, ಎಷ್ಟೇ ಸಾವು ಆಗಿರ್ಬೇಕು, ಎಷ್ಟೇ ನೋವಾಗಿರ್ಬೇಕು, ಎಷ್ಟೇ ಸಂಘರ್ಷ ಆಗಿರ್ಬೇಕು, ಆದ್ರೂ ಪರಮಾತ್ಮ ನಮ್ ಜೊತೆಗಿದ್ದಾನೆ, ಇದನ್ನ ನೆನ್ಪಿಟ್ಕೋರಿ. ಇದು ಪಾಸಿಟಿವ್ ಮೈಂಡ್. ಅದಕ್ಕೆ ಪಾಸಿಟಿವ್ ಮೈಂಡೆಡ್ ವ್ಯಕ್ತಿ ಯಾವಾಗ್ಲೂ ಖುಷಿಯಾಗಿರ್ತಾನೆ. ಇರೋದ್ರಲ್ಲಿನೇ ಅವನಿಗೆ ಅತ್ಯಂತ ಆನಂದ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1 ನಿಮಿಷ. ಎಸ್. ಸೊ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಒಂದ ತರ ಬಂಜರು ಭೂಮಿ ಇದ್ದಂಗ. ಈಗ ಈ ಭೂಮಿ ಯಾವ ರೀತಿ ನೋಡ್ರಿ, ಇದನ್ನ ಉತ್ತಬೇಕು, ಬಿತ್ತಬೇಕು, ಬೆಳಿಬೇಕು, ಇದಕ್ ಬೇಕಾದ ಕಾಲಕ್ಕೆ ಕೊಟ್ಟಾಗ ಮಾತ್ರ ಇದು ಪ್ರಫುಲ್ಲಿತವಾಗಿ ಬೆಳೆಯುತ್ತೆ ಭೂಮಿ. ಈಗ ಒಂದು ನಿಮ್ಗೆ ಕ್ವಶನ್ ಮಾಡೋದೇನು ಅಂದ್ರ, ಇದಕ್ಕೆ ಪ್ರಯತ್ನ ಪಟ್ಟು ನಾವು ಮಾಡಿದ್ರೆ ಇದು ನಮ್ಗೆ ಬೆಳೆಯನ್ನ ಕೊಡುತ್ತೆ ಭೂಮಿ. ಒಂದ್ ವೇಳೆ ನಾವು ಏನು ಪ್ರಯತ್ನ ಮಾಡ್ಲಿಲ್ಲ, ಭೂಮಿ ಹಂಗೆ ಬಿಟ್ಟಿವಿ ಅಂತ ತಿಳ್ಕೊರಿ, ಏನ್ ಮಾಡುತ್ತೆ ಭೂಮಿ? ಭೂಮಿ ಇದೆ ಅಂತ ತಿಳ್ಕೊರಿ, ನೀವ್ ಅದಕ್ಕೆ ಉತ್ತಿಲ್ಲ, ಬಿತ್ತಿಲ್ಲ, ಏನು ಮಾಡಿಲ್ಲ, ಸುಮ್ನೆ ಖಾಲಿ ಹಂಗೆ ಬಿಟ್ರಿ, ಪಾಳು ಅಂತೀವಿ ನೋಡ್ರಿ ನಮ್ ಕಡೆ, ಪಾಳ್ ಭೂಮಿ, ಅದು ಹಂಗೆ ಬಿಟ್ರಿ ಏನ್ ಮಾಡುತ್ತೆ? ಅದು ಹುಲ್ ಬೆಳೆಸ್ತದ, ಗೊತ್ತಲ್ಲ ನಿಮ್ಗ. ಒಂದ್ ಮಳೆ ಬಿತ್ತಂದ್ರ ಆಯ್ತು, ಎಲ್ಲಾ ಕಡೆ ಹುಲ್ ಬೆಳೆಯುತ್ತೆ. ಸೇಮ್ ಅದೇ ರೀತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಭೂಮಿ ತರ ಕೆಲಸ ಮಾಡುತ್ತೆ. ನೀವು ಒಂದ್ ವೇಳೆ ಪಾಸಿಟಿವ್ ಥಿಂಕಿಂಗ್ ಕೊಡ್ಲಿಲ್ಲ, ಸಕಾರಾತ್ಮಕ ವಿಚಾರಗಳೊಂದಿಗೆ ಸ್ಪಂದನೆ ಮಾಡ್ಲಿಲ್ಲ, ನೀವ್ ಏನಾದ್ರೂ ಅಫರ್ಮೇಶನ್ಸ್ ಮಾಡ್ಲಿಲ್ಲ, ಗ್ರಾಟಿಟ್ಯೂಡ್ ಮಾಡ್ಲಿಲ್ಲ, ಜೀವನದಲ್ಲಿ ಒಳ್ಳೆಯವ್ರ ಸಂಘ ಹಿಡ್ಲಿಲ್ಲ ಅಂದ್ರ ನಿಮ್ದು ಏನಾಗುತ್ತೆ? ಹುಲ್ ಬೆಳೆಯುತ್ತೆ. ಹುಲ್ ಬೆಳೆಯುತ್ತೆ ಅಂದ್ರೆ ನೆಗೆಟಿವ್ ಮೈಂಡ್ ಆಟೋಮೆಟಿಕ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ನೀವು ಉದ್ದೇಶ ಪೂರ್ವಕವಾಗಿ ಒಳ್ಳೆಯವ್ರಾಗ್ಬೇಕು. ನಾವು ಉದ್ದೇಶ ಪೂರ್ವಕವಾಗಿ ಒಳ್ಳೆಯವ್ರಾಗ್ಲಿಲ್ಲ ಅಂದ್ರ ಆಟೋಮೆಟಿಕ್ ಸಿಸ್ಟಮ್ ನೊಳಗೆ ಇದೆ, ನಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಕೆಟ್ಟವ್ರಾಗ್ಬಿಡ್ತೀವಿ. ನೆನ್ಪಿಡ್ರಿ ಇದು ಮಾತ್. ನೀವು ನಿಮ್ಗೆ ಇನ್ನೊಂದ್ ಮಾತು ಹೇಳ್ತೀನಿ ಕೇಳ್ರಿ. ನೀವು, ನಂದು ಈಗ ಬಾಡಿ ಏಜ್ 43 ಇದೆ, ನೀವು ನನ್ಕಿಂತ ಸಾಕಷ್ಟು ಜನ ಸೀನಿಯರ್ ಇದ್ರಿ. ಈಗ ಸಿಂಗಲ್ ಒಬ್ರು ಆದ್ರೂ ನಮ್ಗೆ ಸುಳ್ಳು ಮಾತಾಡೋದು ಯಾರಾದ್ರೂ ಕಲ್ಸ್ಯಾರ? ನಮ್ ಗುರುಗಳು ಬಿಡ್ರಿ, ಶಾಲೆಯಲ್ಲಂತೂ ಕಲ್ಸೋದಿಲ್ಲ ಯಾರು. ಮನೆಯಲ್ಲಿ ಯಾರಾದ್ರೂ ಕಲ್ಸಿದಾರೆ ನಮ್ಗೆ ಸುಳ್ಳು ಮಾತಾಡೋದು? ಸಮಾಜದಲ್ಲಿ ಯಾರಾದ್ರೂ ಕಲ್ಸಾರ? ಇಲ್ಲ ಸ್ಪಿರಿಚುವಲ್ ಗುರುಗಳು ಯಾರಾದ್ರೂ ಕಲ್ಸಾರ? ಹಾಗಾದ್ರೆ ಸುಳ್ಳು ಎಲ್ಲಿಂದ ಬಂತು? ಕಲ್ಸಿದ್ದೇ ಬರ್ಲಿಲ್ಲ ನಮಗ, ಅದ್ರ ಕಲೀಲಾರ್ದು ಯಾರು ಕಲ್ಸಿಲ್ಲ, ಅದ್ರ ಬಂತಂದ್ರೆ ಎಲ್ಲಿಂದ ಬಂತು? ಬರ್ಕೋರಿ. ನಾವು ಸತ್ಯ ಮಾತಾಡೋದನ್ನ ಬಿಟ್ಟು ಹಾಕಿವಿ, ಸುಳ್ಳು ಆಟೋಮೆಟಿಕ್ ಸಿಸ್ಟಮ್ನಾಗದ. ಸತ್ಯ ಮಾತಾಡೋದು ಯಾರು ಬಿಡ್ತೀವಿ ನೋಡ್ರಿ, ಸಿಸ್ಟಮ್ನಾಗೆ ಬರುತ್ತೆ ಸುಳ್ಳು ಮಾತಾಡೋದು ಆಟೋಮೆಟಿಕ್. ನಾವ್ ಒಳ್ಳೇದ್ ಮಾಡೋದನ್ನ ಬಿಟ್ಟು ಹಾಕಿವಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಕೆಟ್ಟೋದ್ ಆಟೋಮೆಟಿಕ್ ಬಂದ್ ನಮ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಹಾಗಾಗಿ ನೆಗೆಟಿವ್ ಜೊತೆಗೆ ಫೈಟ್ ಮಾಡೋದನ್ನ ಬಿಟ್ಟು ಹಾಕ್ರಿ. ಪಾಸಿಟಿವ್ ಏನ್ ವೇವ್ಸ್ ಗಳಿವೆ ನೋಡ್ರಿ, ಅದ್ರ ಜೊತೆಗೆ ನೀವು ಕನೆಕ್ಟ್ ಆಗ್ಬೇಕಂದ್ರ ಉದ್ದೇಶ ಪೂರ್ವಕವಾಗಿ ನೀವು ಪರಿವರ್ತನೆ ಆಗ್ಬೇಕು. ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಯಾವುದೇ ದೇವದೂತರು ಬಂದು ನಮ್ಗೆ ಎಲ್ಲಾನು ಪರಿವರ್ತನೆ ಮಾಡೋದಿಲ್ಲ. ನಾವೇ ಪರಿವರ್ತನೆ ಆಗ್ಬೇಕು, ಅವಾಗ ನಮ್ಗೆ ದೇವದೂತರು ಆಶೀರ್ವಾದ ಮಾಡ್ತಾರಷ್ಟೇ. ಎಸ್ ಅಂತ ಹೇಳಿ ಅದಕ್ಕೆ ಹೇಳ್ತೀನಿ, ಯೂನಿವರ್ಸ್ ಯಾವಾಗ್ಲೂ ನಮ್ಗೆ ಅವಕಾಶ ಕೊಡುತ್ತೆ. ಬರ್ಕೋರಿ ನೀವು, ಚಾನ್ಸ್ ಕೊಡುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರೂ ಇದ್ರೆ ಅದು ಅವಕಾಶ.
ಈ ಅವಕಾಶವನ್ನ ಯಾರು ಸದುಪಯೋಗ ಮಾಡ್ಕೊಳ್ತಾರ ನೋಡ್ರಿ ಅವ್ರು ಮಾತ್ರ ಜೀವನದಲ್ಲಿ ಬೆಳಿತಾರ. ಸೊ ಹಾಗಾಗಿ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾ, ಈಗ ನಮ್ಮ ಟ್ರೈನಿಂಗ್ ಯಾವ ಯಾವ ರೀತಿ ನಡೆಯುತ್ತೆ ಅಂತೇಳಿ ಒಂದ್ 4 ಲೈನ್ ಹೇಳ್ತೀನಿ, ಬರ್ಕೋರಿ. ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲಿ ಯಾವ ಯಾವ ರೀತಿ ಮಾಡ್ತೀವಿ, ಮತ್ತೆ ನಾನ್ ಪೂರ್ತಿ ಡೀಟೇಲ್ಸ್ ಆಗಿ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದ್ರ ಉಪ್ಪಿನಕಾಯಿ ಇದ್ದರೇ ಬೇರೆ, ಊಟನೇ ಬೇರೆ ಇರುತ್ತೆ. ಊಟದೊಳಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗೋದಿಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇ ಬರ್ಕೋರಿ, ನಮ್ದು ಟ್ರೈನಿಂಗು ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇರುತ್ತೆ. ಅಂದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು 30ರಿಂದ 35 ಆಕ್ಟಿವಿಟಿಗಳು ನಡೆಯುತ್ತೆ, ಒಂದಾದ್ಮೇಲೆ ಒಂದು, ಸ್ಟೆಪ್ ಬೈ ಸ್ಟೆಪ್ 30 to 35 ಆಕ್ಟಿವಿಟಿಗಳು ನಡೆಯುತ್ತೆ. ಅದ್ರಲ್ಲಿ ಮೆಡಿಟೇಷನ್ ಬರುತ್ತೆ, ಮೋಟಿವೇಶನ್ ಬರುತ್ತೆ, ಮತ್ತೆ ಬೇರೆ 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 ರೀತಿಯಿಂದ ಆಕ್ಟಿವಿಟಿಗಳು ಮಾಡ್ತೀವಿ ಒಂದು. ಅದಾದ್ಮೇಲೆ ಎರಡನೇದು, ಇದು ಆಫ್ಲೈನ್ ನಲ್ಲಿ ನಡೆಯೋದು, ಆನ್ಲೈನ್ ನಲ್ಲಿ ನಡೆಯೋದಿಲ್ಲ. ಸೊ ಆನ್ಲೈನ್ಗೆ ಮತ್ತೆ ಆಫ್ಲೈನ್ಗೆ ಇರುವಂತ ವ್ಯತ್ಯಾಸವನ್ನ ಹೇಳ್ತೀನಿ. ಈಗ ಆನ್ಲೈನ್ ದಾಗ ನಾನು ಕ್ಲಾಸ್ ಮಾಡ್ಲತ್ತೀನಿ. ಯಾರ್ಯಾರಿಗೆ ಬೆಸ್ಟ್ ಫೀಲ್ ಆಗ್ತಾ ಇದೆ ಹಿಂಗ್ ಮಾಡ್ರಿ ಕೈ. ಮೇಡಮ್ ಬಾ ಚಂದ ಹೇಳ್ತೀರಿ, ಬಾಳ ಬಾಳ. ಹಾ, ಬೆಸ್ಟ್ ಫೀಲ್ ಅದ. ನಿಮ್ಗೆ ಗೊತ್ತಾ, ನಾಳೆ ಒಂದ್ ಬಿಟ್ಟು ನಾಡ್ದಿಗ್ ನಮ್ ಟೀಮ್ನವ್ರು ನಿಮ್ಗೆ ಫೋನ್ ಮಾಡ್ತಾರ. ನಾಳೆ ಒಂದ್ ಬಿಟ್ಟು ನಾಡ್ದಿಗ್ 100ರಲ್ಲಿ 90% ನಮ್ ಮಕ್ಕಳು ನೀವ್ ಹಿಂಗಿದ್ರಿ, ಯಾ ಶ್ರೀದೇವಿ ಹೂಗಾರು ಅಂತ ಕೇಳ್ತೀರಿ ನೀವು. ಅವ್ರು ಹಲೋ ಮೇಡಮ್, ನಾನು ಬಾಳ ಸಲ ಹೇಳಿರ್ತೀನಿ, ನೀವೆಲ್ಲ ವಿಡಿಯೋ ಆನ್ ಇಟ್ಟಿದವ್ರ ಬಗ್ಗೆ ಭಾರಿ ನನಗೆ ಬಹಳ ಅಭಿಮಾನ. ನಾ ಹೇಳ್ತೀನಿ, ಇಲ್ಲ ಸ್ಮಿತಾ ಮೇಡಮ್ ಅಂತ ಬಾಳ ವಿಡಿಯೋ ಆನ್ ಇಟ್ಟರೆ ಬಾಳ ಇಂಟ್ರೆಸ್ಟೆಡ್ ಅದ. ಈ ಸ್ಮಿತಾ ಮ್ಯಾಮ್ 3ನೇ ದಿನಕ್ಕೆ ಯಾ ಶ್ರೀದೇವಿ ಹೂಗಾರು ಅಂತ. ರೀಸನ್, ಎನರ್ಜಿ ಕನೆಕ್ಟ್ ಆಗೋದಿಲ್ಲ, ಫ್ರೀಕ್ವೆನ್ಸಿ ವರ್ಕ್ ಮಾಡೋದಿಲ್ಲ ಆನ್ಲೈನ್ ನಲ್ಲಿ. ಬರೀರಿ, ಆನ್ಲೈನ್ ನಲ್ಲಿ ಎನರ್ಜಿ ಕನೆಕ್ಟ್ ಆಗೋದಿಲ್ಲ, ಫ್ರೀಕ್ವೆನ್ಸಿ ವರ್ಕ್ ಮಾಡೋದಿಲ್ಲ. ಇದು ಆಫ್ಲೈನ್ ನಲ್ಲೇ ಎನರ್ಜಿ ಇರೋದು, ಫ್ರೀಕ್ವೆನ್ಸಿ ಅಲ್ಲೇ ಕನೆಕ್ಟ್ ಆಗುತ್ತೆ. ಅದಕ್ಕೆ ನಮ್ಗೆ, ಹಾ ಮೋಹನ್ ಕುಮಾರ್ ಸರ್ ಥ್ಯಾಂಕ್ ಯು. ಅದಕ್ಕೆ ನಮ್ಗೆ ಆಫ್ಲೈನ್ ನ ಅಗತ್ಯ ಇದೆ ಒಂದು. ಅದಾದ್ಮೇಲೆ ಆಳವಾದ ಪರಿವರ್ತನೆ. ಪರಿವರ್ತನೆಯಲ್ಲಿ 2 ರೀತಿ 3 ರೀತಿ ಬರುತ್ತೆ. ಒಂದು ಬರ್ಕೋರಿ ಪರಿವರ್ತನೆ ಇದೆ, ಒಂದು ಬದಲಾವಣೆ. ಫಸ್ಟ್ ವರ್ಡ್ ಬರ್ಕೋರಿ. ಆಫ್ಲೈನ್ ಎಷ್ಟು ಇಂಪಾರ್ಟೆಂಟ್. ಬದಲಾವಣೆ, ಪರಿವರ್ತನೆ ಮತ್ತು ಮಹಾಪರಿವರ್ತನೆ 3 ರೀತಿಯಿಂದ ನಮ್ ಜೀವನದಲ್ಲಿ ನಡೀತಾ ಇರುತ್ತೆ. ಒಂದು ಬದಲಾವಣೆ. ಈಗ ನಾನು ನಿಮ್ಗೆ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಇಷ್ಟಂತೂ ನೀವು ತಲೆಗಿಟ್ಕೋರಿ. ಬದಲಾವಣೆ ಅಂದ್ರೆ ಈಗ ಕೇಳ್ತಾ ಇದ್ದೀರಿ, ವಾವ್ ಫೀಲ್ ಆಗುತ್ತೆ, ಗ್ರೇಟ್ ಫೀಲ್ ಆಗುತ್ತೆ, 24 hours ನಿಮ್ಮಲ್ಲಿ ಎನರ್ಜಿ ವರ್ಕ್ ಮಾಡುತ್ತೆ. ಇದು ಬದಲಾವಣೆ. 24 ತಾಸು ಅದು ಎನರ್ಜಿ ಇರುತ್ತೆ. ನಿಮ್ಗೆ ನಿದ್ದಿಗಣ್ಣಾಗಿದ್ವಿ ಹಿಂಗ್ ಎದ್ದೆ ಹೆಸರು, ಹಾ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಅಂತ ನಮ್ಗೆ ಗೊತ್ತಿದೆ ರೀ ನಮ್ಗೆಲ್ಲ ಮೇಡಮ್ ಹೇಳಿದ್ದಾರೆ. ಇದು 24 ತಾಸು ಕೆಲಸ ಮಾಡುತ್ತೆ. ಇದು ಬದಲಾವಣೆ, ತಿಳಿತಾ. 24 ತಾಸು ಆದ್ಮೇಲೆ 25ನೇ ತಾಸಿಗೆ ಹೆಂಗ್ ಇದ್ದೀರಿ ಹಂಗೆ ಸಿದ್ದೇಶ, ಜೋ ಹೈ ಸೋ ಹೈ. 25ನೇ ತಾಸಿಗೆ ಬಂದಾಗ ಅದು ಪೂರಾ ಎನರ್ಜಿ ಏನಾಗುತ್ತೆ, ಹೋಗ್ಬಿಡುತ್ತೆ, ಎಲ್ಲಾ ಡಿಲೀಟ್ ಆಗ್ಬಿಡುತ್ತೆ. ಮತ್ತೆ ಸೇಮ್ ವೈಬ್ರೇಷನ್ ಸೇಮ್ ಫ್ರೀಕ್ವೆನ್ಸಿ ಬಂದಿರ್ತ್ರಿ. ನಮ್ ಕಡೆ ಒಂದ್ ಗಾದೆ ಮಾತು ಹೇಳ್ತೀವಿ, ರಾತ್ರಿ ಎಲ್ಲಾ ರಾಮಾಯಣ ಕೇಳ್ದೋಳಂತ ಒಬ್ಬಕ್ಕೆ ಹೆಣ್ಮಗಳು. ಪೂರಾ ಇಡೀ ರಾಮಾಯಣ ಎಲ್ಲ ಕೇಳ್ ಬಂದೋಳಂತ. ಬೆಳಗಾಗಿ ಎದ್ಮೇಲ ಬಾಜು ಅಂದ್ರೆ ಪಕ್ಕದ ಮನೆಕಿ ಬಂದ್ ಕೇಳ್ದಳಂತ, ಯಕ್ಕ ರಾಮಾಯಣ ಕೇಳ್ದಲ್ಲ ಹೆಂಗಿತ್ತು. ಬಾಳ್ ಚಂದಿತ್ತು. ಹಂಗಂದ್ರ ರಾಮ ಸೀತಾ ಏನ್ ಆಗ್ಬೇಕು ಅಂತ ಕೇಳ್ದೋಳಂತ ಈಕಿ ಪಕ್ಕದಕ್ಕಿ. ಈಕೆ ರಾಮಾಯಣ ಎಲ್ಲ ಕೇಳ ಬಂದಿಳಲ್ಲ, ಆ ಪುರಾಣ ಹೇಳೋರು ರಾಮ ಸೀತಾ ಏನ್ ಆಗ್ಬೇಕು ಅಂತ ಹೇಳೋ ಟೈಮಿನಾಗ ಈಕಿ ನಿದ್ದಿ ಮಾಡ್ತಿರ್ತಾಳ. ಈಕೆ ಕನ್ಫ್ಯೂಸ್ ಆಗಿರ್ತದ. ಆಕಿ ಕೇಳಿರ್ತಾಳ, ಯಕ್ಕ ಏನ್ ಆಗ್ಬೇಕು ರಾಮ ಸೀತಾ ಅಂದ್ರೆ ತಂಗಿ ಅಂದಳಂತ. ಇದು ಆನ್ಲೈನ್, ಗೊತ್ತಾಯ್ತಾ. ಹೆಂಡತಿ ಆಗೋದ್ ಬಹಳ ಕಷ್ಟದ ಕೆಲಸ ಇರುತ್ತೆ. ಸೇಮ್ ಈ ವೈಬ್ರೇಷನ್ ಆನ್ಲೈನ್ ಅಲ್ಲಿ ಆಗುತ್ತೆ. ನಿಮ್ಗೂ ಏನಾಗುತ್ತೆ, ಲಿಂಕ್ ಹೋಗಿರುತ್ತೆ, ಡಿಸ್ಟರ್ಬ್ ಆಗಿರ್ತ್ರಿ, ಯಾರ್ದೋ ಕಾಲ್ ಬಂದಿರ್ತಾವ, ನೋಟಿಫಿಕೇಶನ್ ಬಂದಿರ್ತಾವ, ಇದ್ರ ಮನ್ಯಾಗ ಊಟಕ್ಕೆ ಕರ್ದಿರ್ತಾರ, ಬರ್ರಿ ಊಟ ಮಾಡಿ, ಊಟ ಮಾಡ್ತಾ ಅವಾಗ ತಂಗಿ ಬರ್ತಾಳ ಒಳಗ್. ನಿಮ್ಗೆ ಗೊತ್ತೇ ಆಗೋದಿಲ್ಲ ತಂಗಿ ಯಾವಾಗ ಎಂಟ್ರಿ ಆದ್ಳು. ಅದಕ್ಕೆ ಹೇಳ್ತೀನಿ, ಆಫ್ಲೈನ್ ಇದೆ ನೋಡ್ರಿ, ಅದು ಬೆಸ್ಟ್ ಇದೆ. ಮಹಾಪರಿವರ್ತನೆಗೆ ಆಫ್ಲೈನ್ ಬೇಕಾಗುತ್ತೆ. ಬದಲಾವಣೆ ಅಂದ್ರೆ ತಾತ್ಕಾಲಿಕ 24 ತಾಸು ಕೆಲಸ ಮಾಡುತ್ತೆ, ಇದು ಬದಲಾವಣೆ. ಪರಿವರ್ತನೆ ಅಂದ್ರೆ ಏನು ಅಂದ್ರ, ಒಂದ್ ಸಲ ನಿಮ್ಮೊಳಗದು ಸೇವ್ ಆದ್ರೆ ಲೈಫ್ ಟೈಮ್ ಅದು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇದು ಪರಿವರ್ತನೆ. ಬರ್ಕೋರಿ, ಒಂದ್ ಸಲ ಸೇವ್ ಆಯ್ತು ನಿಮ್ಮೊಳಗ, ಒಂದ್ ಎನರ್ಜಿ ನಿಮ್ ಜೊತೆ ಕನೆಕ್ಟ್ ಆಯ್ತು, ಯೂನಿವರ್ಸಲ್ ಪವರ್ ನಿಮ್ ಜೊತೆ ಕನೆಕ್ಟ್ ಆಯ್ತು ಅಂದ್ರ ಲೈಫ್ ಟೈಮ್ ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇದು ಪರಿವರ್ತನೆ. ಅದಾದ್ಮೇಲೆ ಇನ್ನೊಂದು ಬರುತ್ತೆ ಮಹಾಪರಿವರ್ತನೆ. ಅಂದ್ರೆ ಏನು ಅಂದ್ರ, ನೀವು ಪರಿವರ್ತನೆಯಾಗಿ ನಿಮ್ ಸುತ್ತ ಇದ್ದವರಿಗೂ ಪರಿವರ್ತನೆ ಮಾಡೋದಕ್ಕೆ ರೆಡಿ ಆಗಿರ್ತೀರಿ ನೀವು. ಈಗ ಅವ್ರಿಗೆ ನಂಬಲ್ ಟ್ರೈನರ್ಸ್ ಅಂತ ಹೇಳಿ ಕರಿತೀವಿ. ಈಗ ನಮ್ಮಲ್ಲಿ ಇದಾರೆ ನೋಡ್ರಿ, ರಶ್ಮಿ ಇದ್ದಾರೆ, ಶಶಿ ಮ್ಯಾಮ್ ಇದ್ದಾರೆ, ಸುಮಾರು 15 ಜನ ಇದ್ದಾರೆ. ಇವ್ರು ಮಹಾಪರಿವರ್ತನೆ ಅಂದ್ರೆ ತಾನಂತೂ ಚೇಂಜ್ ಆಗಿರ್ತಾರೆ, ತನ್ನಲ್ಲಂತೂ ಆಗಿರುತ್ತೆ, ಮತ್ತೆ ಇನ್ನೊಬ್ರಿಗೆ ಮಾಡೋದಕ್ಕೂ ಸಮೇತ ರೆಡಿ ಆಗಿರ್ತಾರೆ. ಸೊ ಈಗ ನಾನು ಈ 3ರಲ್ಲಿ ನೀವು ಯಾವ ಕ್ಯಾಟಗರಿದವ್ರಿದ್ರಿ? ಬದಲಾವಣೆ ಇದ್ದವ್ರು ಬದಲಾವಣೆ ಹಾಕ್ರಿ, ಪರಿವರ್ತನೆ ಇದ್ದವ್ರು ಪರಿವರ್ತನೆ ಹಾಕ್ರಿ, ಮಹಾಪರಿವರ್ತನೆಯವ್ರು ಮಹಾಪರಿವರ್ತನೆ ಹಾಕ್ರಿ. ಬೇಗ ಇಷ್ಟು ತಿಳಿದದ ಏನ್ ತಂಗಿನೇ ತಿಳಿದಳು?
ಯಾರ್ಯಾರಿಗೆ ತಂಗಿ ತಿಳಿದಳು ನೋಡ್ರಿ. ಹಾ, ಯಾರ್ಯಾರಿಗೆ ಅನಿಸ್ತದ ನೋಡ್ರಿ ನಾವ್ ಯಾವ ಲೆವೆಲ್ದೊಳಗ ಆಗ್ಬೇಕು. ನಮ್ದು ಯಾರು ಮೋಹನ್ ಸರ್ ಹಾಕ್ಯಾರ ಮುಖಾಮುಖಿ ಪರಿವರ್ತನೆ. ಹಾ, ರಮೇಶ್ ಲೋಹಾರಡ ಬದಲಾವಣೆ. ರಮೇಶ್ ಅಣ್ಣ 24 ತಾಸೆ ಚೇಂಜ್ ಆಯ್ತ್ರಿ ನೀವು. ಶ್ರೀಧರ್ ಸರ್ ಮಹಾಪರಿವರ್ತನೆ. ಎಸ್. ಸುಧಾ ಮ್ಯಾಮ್ ಪರಿವರ್ತನೆ. ಹಾ, ಭೋಜೇಗೌಡ ಸರ್ ಪರಿವರ್ತನೆ. ಎಸ್, ನೀವು ಪರಿವರ್ತನೆ ಆಗ್ಬೇಕು. ನಮ್ಮ ಇಚ್ಛೆ ಹೇಳ್ತೀನಿ ನೋಡ್ರಿ. ಬದಲಾವಣೆ ಇರುತ್ತೆ ನೋಡ್ರಿ, ಅದು ತಾತ್ಕಾಲಿಕ ಇರುತ್ತೆ. ನಾನ್ ಹೇಳ್ದಲ್ಲ, ನೀವು ಕ್ಯಾಂಡಲ್ ಮೇಲೆ ಕಬ್ಬಿಣ ಹಿಡ್ದಂಗ್ ಬದಲಾವಣೆ. ಗುಡ್ ಫೀಲ್ ಆಗುತ್ತೆ, ನಿಮ್ ಸಮಯ ತಗೊಂಡಿರ್ತೀನಿ ನಾನು, ನಿಮ್ಗೂ ವಾವ್ ಅನಿಸ್ತದ. ಬಟ್ ನಿಮ್ ಜೀವನದಲ್ಲಿ ಅದು ಅಳವಡಿಸ್ಕೊಳ್ಳಿಕ್ ಆಗದೇ ಇಲ್ಲ, ಯಾಕಂದ್ರೆ ಆ ಎನರ್ಜಿ ಇರೋದಿಲ್ಲ. ಅದು ಎನರ್ಜಿ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಫ್ಲೋ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ಮರಳು ಇರುತ್ತೆ ನೋಡ್ರಿ, ಮರಳು ಹಿಂಗ್ ಕೈದೊಳಗೆ ಇಡ್ರಿ, ಇದ್ರೊಳಗಿಂದ ಎಲ್ಲ ಉದುರ್ ಬೀಳುತ್ತೆ, ಗೊತ್ತಲ್ಲ. ಸೇಮ್ ಹಂಗೆ ಆನ್ಲೈನ್ ಇರುತ್ತೆ ನೋಡ್ರಿ, ಅದು ಉಳಿಯೋದಿಲ್ಲ ಮೈಂಡ್ ಅಲ್ಲಿ. ನಾವು ಪ್ರಯತ್ನ ಮಾಡ್ತೀವಿ, ನಮ್ ಟ್ರೈನರ್ ಕೆಲಸ ಇರುತ್ತೆ, ನಾವು ಮಾಡ್ತೀವಿ, ಜೀವ ಮೀರ್ ಮಾಡ್ತೀವಿ. ಬಟ್ ಹಿಂಗ್ ಒಂದ್ ವೇಳೆ ಆನ್ಲೈನ್ ನಲ್ಲೇ ಪರಿವರ್ತನೆ ಆಗೋದ್ ಇರ್ತಿತ್ತು ಅಂದ್ರ ಎಲ್ಲಿ ಗುಡಿ ಗುಂಡಾರಗಳು ಇರ್ತಿರ್ಲಿಲ್ಲ, ಗುರುಗಳದೆಲ್ಲ ಪ್ರವಚನ ನಡೀತಾ ಇರ್ತಿರ್ಲಿಲ್ಲ. ಎಲ್ಲಾರು ಇಲ್ಲೇ ಯೂಟ್ಯೂಬ್ ನಾಗೆ ನೋಡ್ಕೊಂಡ್ ಮಾಡ್ತಿದ್ವಿ. ಹಂಗ ಆಗೋದಿಲ್ಲ. ಯೂಟ್ಯೂಬ್ ಲಿಂದ ಇವತ್ತಿಗೆ ಒಬ್ರು ಪರಿವರ್ತನೆ ಆಗಿಲ್ಲ. ಆಗೋದಕ್ ಆಗಿದೇನ್ ಹೇಳ್ರಿ? ನೋ, ಫೀಲ್ ಗುಡ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಮೆಡಿಟೇಷನ್ ಮಾಡ್ತೀವಿ, ಬಟ್ ರಿಸಲ್ಟ್ ಬರೋದಿಲ್ಲ. ರೀಸನ್ ಏನು ಅಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಿಲ್ಲ. ಇಷ್ಟ ಎಲ್ಲರಿಗೂ ಅರ್ಥ ಆಗಿದೆನಾ? ಹಾ, ಸೊ ಹಾಗಾಗಿ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ದು ಇಲ್ಲಿಂದ ಏನ್ ದೊಡ್ಡ ಬೆನಿಫಿಟ್ ಅಂದ್ರ, ಸೇಮ್ ಮೈಂಡೆಡ್ ಪೀಪಲ್ ಬರ್ತಾರೆ ನಮ್ಮ ಹತ್ರ. ಸೇಮ್ ಫ್ರೀಕ್ವೆನ್ಸಿ ಇರೋರು ಎಲ್ಲರೂ ಒಳ್ಳೆಯವರು. ಇವತ್ ನಾವು ಒಳ್ಳೆಯವ್ರು ಹುಡುಕಾಟ ಮಾಡ್ತಾ ಇದ್ದೀವಲ್ಲ ಎಲ್ಲರೂ. ನಮ್ದು ಏನಾಗಿದೆ ನೋಡ್ರಿ, ಕೌರವರ್ ಪಾಂಡವರ್ದು ನಾವೇನು ಉದಾಹರಣೆ ತಗೋತೀವಿ ನೋಡ್ರಿ, ಸತ್ಯವಾಗ್ಲೂ ಹಂಗೆ ಇದೆ. ಇವತ್ತಿಗೂ ಒಬ್ರು ಪಾಂಡವರಿಗೆ 108 ಜನ ಕೌರವರ ಸುತ್ತ ಎಲ್ಲ ನೋಡಿರ್ಬೇಕಾದ್ರೆ, ನೀವೇನಾರ ಒಂದ್ ಒಳ್ಳೆ ಕೆಲಸ ಮಾಡ್ರಿ, ನಿಮ್ ಮೇಲೆ ಎಲ್ಲರೂ ಹಾವಿ ಆಗ್ಲಕ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರ, ನಿಮ್ಗೆ ಸಪೋರ್ಟ್ ಮಾಡುವಂತ ಒಂದ್ ಸಿಸ್ಟಮ್ ಸಿಗುತ್ತೆ. ಈಗ ನಮ್ಮಲ್ಲಿ ನೋಡ್ರಿ 26ನೇ ಬ್ಯಾಚ್ ಅಂದ್ರೆ, ಈ ಹಿಂದೆ 25 ಬ್ಯಾಚ್ ನಲ್ಲಿ ಯಾರ್ಯಾರು ಯಾವ್ಯಾವ ಬಿಸ್ನೆಸ್ ದವ್ರು ಬಂದಿರ್ ನೋಡ್ರಿ, ಅವ್ರು ಎಲ್ಲರಿಗೂ ನಮ್ ಟೀಮ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಪಾಪ ಅವ್ರು ಬಂದವ್ರೆಲ್ಲರೂ ಒಬ್ರಿಗೆ ಯಾರಿಗೆ ಯಾವ್ದು ಬೇಕು ಅವ್ರು ಯಾವ್ದೋ ಒಂದೊಂದ್ ಬೇರೆ ಬೇರೆ ಬಿಸ್ನೆಸ್ ನಲ್ಲಿ ಇರ್ತಾರ. ಪಾಪ ಅವ್ರಿಗೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅವ್ರ ಮತ್ತೆ ಶಾಶ್ವತ ಫ್ರೆಂಡ್ಶಿಪ್ ಇರುತ್ತೆ ನಮ್ದಿಲ್ಲಿ. ಮತ್ತೆ ನಿಸ್ವಾರ್ಥತೆ, ಯಾವ್ದೂ ಸ್ವಾರ್ಥ ಇಲ್ಲ ಅವ್ರ ಹತ್ರ. ಸೊ ಹಾಗಾಗಿ ಇಂತ ಒಂದು ಒಳ್ಳೆಯ ವ್ಯಕ್ತಿಗಳ ಪರಿಚಯ ನಮ್ಗಾಗುತ್ತೆ. ಅದಾದ್ಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಸೆಲ್ಫ್ ಟೈಮ್ ಇರುತ್ತೆ. ಬರ್ಕೋರಿ, ನಿಮ್ಮ ಸಲುವಾಗಿ ನೀವು 3 ದಿನ ಬದುಕಿ ನೋಡ್ರಿ. ಇರೋದ್ರ ಮನಿ ಮಕ್ಕಳು ಹೆಂಡತಿ ಇರೋವೇ, ಅವ್ ಎಲ್ಲಿಗೆ ಹೋಗೋದಿಲ್ಲ ನಿಮಗ್ ಬಿಟ್ಟು. ನೀವು ಬಿಡ್ತೀನಂದ್ರು ಬಿಡೋದಿಲ್ಲ. ಅದಕ್ಕೆ ಬಿಟ್ಟೆನೆಂದರೆ ಬಿಡದಿ ಮಾಯೆ, ಸುಟ್ಟೆನೆಂದರೆ ಸುಡದಿ ಮಾಯೆ ಅಂತ. ಅವ್ ಬಿಡಂಗಿಲ್ಲ ಅವು. ಸ್ವಲ್ಪ ಬಿಟ್ಟು ಬರ್ರಿ ಅಂತೀನಿ ನಾನು. 3 ದಿನ ನಿಮ್ ಸಲ ನೀವು ಬದುಕ್ರಿ ನೋಡ್ರಿ. ನಾನು ಒಂದು ಡಿಪ್ರೆಷನ್ ಪೇಷಂಟ್, ಇಷ್ಟು ಹೈ ಫ್ರೀಕ್ವೆನ್ಸಿ ನಂದು ಆತ್ಮಹತ್ಯೆಗೆ ಬಂದಿರುವಂತ ನನ್ ಕೇಸು, ಇವತ್ ನಾನು ಈ ಲೆವೆಲ್ದೊಳಗೆ ಪರಿವರ್ತನೆ ಆಗಿನಂದ್ರ ನೀವ್ ಆಗೋದಿಲ್ಲೇನು? ಆಗೋದಿಲ್ಲೇನೋ? ವಿಶ್ವಾಸ ಮಾಡ್ರಿ. ನನಗ್ ಸಾಕಷ್ಟು ಜನ ಕೇಳ್ತಾರ, ಮೇಡಮ್ 3 ದಿನದಾಗ ಏನಾಗುತ್ತೀರಿ, 3 ದಿನದಾಗ ಹೆಂಗ್ ಪರಿವರ್ತನೆ? ಅರೆ, ಭೂಮಿ ಒಂದ್ ದಿನಕ್ಕೆ ತಿರುಗ್ಲತ್ತದ. 24 hours ನಲ್ಲಿ ಭೂಮಿ ತಿರ್ಗ್ಲತ್ತದ. ನಾವು ಭೂಮಿ ಮೇಲೆ ಇರೋರು ಇದ್ದೀವಲ್ಲ, ನೆಗೆಟಿವ್ ಯಾಕೆ ಹೋಗ್ತೀರಿ ಅಂತೀನಿ ನಾನು. ತಿರುಗುತ್ತೆ, ನನ್ ತಿರುಗಿದೆ ಅಂದ್ರೆ ನಿಮ್ದು ತಿರುಗುತ್ತೆ. ಪರಿವರ್ತನೆಗೆ ಸಮಯ ಹೆಚ್ಚು ಕಡಿಮೆ ಬೇಕಾಗ್ಬೋದು. ಅವ್ರದವ್ರ ಮೈಂಡ್ ಸೆಟ್ ಇರುತ್ತೆ. ನಾನ್ ಬಹಳ ಸ್ಪೀಡ್ ಆಗ್ಬೋದು, ನಿಮ್ ಸ್ವಲ್ಪ ಸ್ಲೋ ಆಗ್ಬೋದು, ಒಂದ್ ಆಗೇ ಆಗುತ್ತೆ. ಹಾಗಾಗಿ ಆಫ್ಲೈನ್ ಇದೆ ನೋಡ್ರಿ, ಅದು ಒಂದ್ ಬೆಸ್ಟ್ ಇದೆ. ಅದಾದ್ಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗುರಿಗಳನ್ನ, ಅಂದ್ರೆ ನಮ್ದೇನ್ ಗೋಲ್ಸ್ ಇಟ್ಟಿವ್ ನೋಡ್ರಿ, ಗೋಲ್ಸ್ ಗಳನ್ನ ಸೆಟ್ ಮಾಡೋದಕ್ಕೆ ನಮ್ಗೊಂದ್ ಸಪೋರ್ಟಿವ್ ಸಿಸ್ಟಮ್ ಬೇಕಾಗುತ್ತೆ. ಒಂದ್ ವೇಳೆ ನಮ್ಗ್ ಬಾಳ ಜನ ಹೇಳ್ತಾರೆ, ಮೇಡಮ್ ನಮ್ಗೆಲ್ಲಾ ಗೊತ್ತಿದೆ ರೀ, ಎಲ್ಲಾ ಗೊತ್ತಿದೆ ಅಂದ್ರೆ ಇಲ್ಲಿ ತಕ್ಕ ಯಾಕೆ ಏನು ಮಾಡಿಲ್ಲ? ಯಾಕೆ ಕುಂತೀರಿ ಮಾಡ್ಲಾರ್ದಂಗ? ಬರೀ ಗೊತ್ತಿರೋದ್ ಮುಖ್ಯ ಅಲ್ಲ, ಗೊತ್ತಿರುವಂತದ್ದನ್ನ ಯಾವ ರೀತಿ ಮಾಡ್ತೀವಿ ಅಂತದ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ. ಒಂದ್ಸಲ ಏನಾಯ್ತು ಅಂದ್ರ, ಒಂದ್ ಬ್ರಿಡ್ಜ್ ಕಟ್ತಾರ ನೋಡ್ರಿ. ಹಾ, ಆ ಬ್ರಿಡ್ಜ್ ಅನ್ನ ಕಟ್ಟಿದ್ರನ್ ಸರ್ ಎಂ ವಿಶ್ವೇಶ್ವರಯ್ಯ ನೋಡ್, ಗೊತ್ತಲ್ಲ ನಿಮ್ಗೆ? ಹಾ, ಅವ್ರು ಕಟ್ಟಿದಾಗ ಏನಾಯ್ತು ಅಂದ್ರ, ಅದ್ರ ಮೇಲೆ ಇಂಡಿಯಾ ಅಂತ ಹೇಳಿ ಬರ್ದಿರಂತವ್ರು. ಇಂಡಿಯಾ ಅನ್ನುವಂಥದ್ದು ಒಂದ್ ಕಲ್ಲನ್ನ ಮಾಡಿ, ಅವಾಗ ವಿದೇಶಿಯರಿಗೆ, ಇಂಗ್ಲೆಂಡ್ ಅನಿಸ್ತಂತ, ನಮ್ ಬ್ರಿಡ್ಜ್ ಮೇಲೆ ಇಂಡಿಯಾ ಹೆಸರು ಯಾಕೆ ಬರಿಬೇಕು, ಇಂಡಿಯಾ ಹೆಸರನ್ನ ತೆಗೆದು ಹಾಕೋಣ ಅಂತ ಹೇಳಿ ಪ್ಲಾನ್ ಮಾಡಿ ಒಂದ್ ಕಲ್ಲಿಗೆ ಮಾತ್ರ ತೆಗಿಯೋ ಪ್ರಯತ್ನ ಮಾಡಿದ್ರಂತ. ಇಡೀ ಬ್ರಿಡ್ಜ್ ಬೀಳೋಕ್ ರೆಡಿ ಆಯ್ತಂತ. ಅವಾಗ ಎದ್ದೋ ಬಿದ್ದೋ ಬಂದು ಮತ್ತೆ ವಿಶ್ವೇಶ್ವರಯ್ಯನವ್ರಿಗೆ ಕರ್ಕೊಂಡು ಹೋಗಿ ಮತ್ತದು ಇಂಡಿಯಾ ಅನ್ನುವಂಥದ್ದನ್ನ ಸೆಟ್ ಮಾಡಿದ್ರಂತ. ಇದರ ಅರ್ಥ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಬ್ರಿಡ್ಜ್ ನ ಇಂಡಿಯಾ ಇದ್ದಂಗದು. ಅದಕ್ಕೆ ಸ್ವಲ್ಪನು ಏನಾದ್ರು ಆಯ್ತಂದ್ರೆ ಇಡೀ ಎಲ್ಲದಕ್ಕೂ ಸಮೇತ ಏನ್ ಮಾಡುತ್ತೆ ಅಂದ್ರೆ ಹಾವಿ ಆಗುತ್ತೆ. ಹಾಗಾಗಿ ಈ ಮೈಂಡ್ ಯಾರ್ದು ಸರಿಯಾಗಿ ವರ್ಕ್ ಮಾಡುತ್ತೆ ನೋಡ್ರಿ, ಅವ್ರ ಲೈಫ್ ಸರಿಯಾಗಿ ಕೆಲಸ ಮಾಡುತ್ತೆ ನೋಡ್ರಿ. ಇಷ್ಟು ತಲೆಗಿಟ್ಕೋರಿ. ಬ್ರೇನ್ ನ ವೇವ್ಸ್ ಗಳೇ ನಮ್ದು ಎಲ್ಲದರ ಮೇಲೂ ನಿರ್ಭರ ಇರುತ್ತೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸರಿಯಾಗಿ ರಿಸಲ್ಟ್ ಇದೆ ನೋಡ್ರಿ, ಅದು ನಮ್ದು. ಹಾ, ಎಸ್, ಓಕೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ ಎಲ್ಲರಿಗೂ? ಹಾ.
ಸೊ ನಿಮ್ಗೆ ಒಂದ್ 2 ವಿಡಿಯೋ, ನಮ್ ಟ್ರೈನಿಂಗ್ ಒಂದ್ 2 ವಿಡಿಯೋ ತೋರಿಸ್ತೀನಿ ನಾನು. ಹಾ, ಒಂದ್ 2 ವಿಡಿಯೋ ಹಾಕ್ತೀನಿ. 1 ಸೆಕೆಂಡ್. ಒಂದು 2 ನಿಮಿಷ ನಮ್ಮ ಅನನ್ಯ ನಿಮ್ಗೆ ಅಕ್ಕಿಂದ ಎಕ್ಸ್ಪೀರಿಯನ್ಸ್ ಹೇಳ್ತಾಳ. ಅನನ್ಯ, ಓಕೆ. ಲಾಸ್ಟ್ ಒಂದು 15 ನಿಮಿಷದಲ್ಲಿ ಮುಗಿಸಾಕೋಣ. 15 ನಿಮಿಷ ವೇಟ್ ಅಂಡ್ ವಾಚ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಯಾರೆಲ್ಲ ಕ್ಲಾಸ್ ಅಲ್ಲಿ ಇದ್ದೀರಿ ಅವ್ರಿಗೆಲ್ಲ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಒಂದು ಟೈಮ್ ಅಲ್ಲಿ ನಿಮ್ ರೀತಿನೇ ನಾನು ಹೋದ ವರ್ಷ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ದು ಆಫ್ಲೈನ್ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಆಗಿದ್ದೆ. ಆ ಟೈಮಲ್ಲಿ ಹೇಗಿತ್ತು ಸ್ಟೇಜ್ ಅಂತ ಹೇಳಿದ್ರೆ ಬಹಳ ಕನ್ಫ್ಯೂಷನ್ಸ್ ಮೈಂಡ್ ಇತ್ತು ನನಗೆ. ಬಹಳ ಕನ್ಫ್ಯೂಷನ್ ಮೈಂಡ್ ಇತ್ತು. ಬಹಳ ಕನ್ಫ್ಯೂಷನ್ ಮೈಂಡ್ ಇತ್ತು. ಸೊ ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ ಏನು ವರ್ಕ್ ಮಾಡ್ಲಿಕ್ಕೆ ಹೋದ್ರು ನನ್ ಸಕ್ಸಸ್ ಆಗ್ತಿರ್ಲಿಲ್ಲ. ಬಹಳ ಫೇಲ್ಯೂರ್ ಆಗ್ತಾ ಇದ್ದೆ. ಫ್ಯೂಚರ್ ನೆನ್ಸ್ಕೊಂಡಾಗ ಭಯ ಜಾಸ್ತಿ ಆಗ್ತಿತ್ತು. ಮುಂದೆ ಹೇಗೆ ಏನು ಯಾವ ತರ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ಬರ್ತಿರುವಂತ ಸ್ಯಾಲ್ರಿ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ ಸಾಕಾಗ್ತಿರ್ಲಿಲ್ಲ. ಇನ್ ಟೈಮ್ ಸ್ಯಾಲ್ರಿ ಆಗ್ತಿರ್ಲಿಲ್ಲ. ಹೀಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸುಮಾರು ಕೋರ್ಸಸ್ ನಾನು ಅಟೆಂಡ್ ಮಾಡಿದ್ದೆ. ನನ್ನ ಮೈಂಡ್ ನನ್ ಸಕ್ಸಸ್ ಆಗ್ಬೇಕು ಲೈಫ್ ಅಲ್ಲಿ ಅಂತ ಹೇಳಿ ಸುಮಾರು ಕೋರ್ಸಸ್ ನ ಅಟೆಂಡ್ ಮಾಡಿದ್ದೆ. ಅದು ಇಂಗ್ಲಿಷ್ ಅಲ್ಲಿ ಇರ್ತಿತ್ತು, ಹಿಂದಿನಲ್ಲಿ ಇರ್ತಿತ್ತು. ಮತ್ತೆ ಏನಾದ್ರು ಸೋರ್ಸಸ್ ಕೇಳಿದ್ರೆ ಅವ್ರು ಅದ್ರಲ್ಲೇ ಕಳ್ಸಿಕೊಡ್ತಿದ್ರು. ಬಟ್ ಒಳ್ಳೆ ಗುರು ಅಂತ ಹೇಳಿ ನನ್ಗೆ ಯಾರು ಸಿಕ್ಕಿರ್ಲಿಲ್ಲ. ಒಳ್ಳೆ ಗುರು ಅಂತ ನಂಗೆ ಯಾರು ಸಿಕ್ಕಿರ್ಲಿಲ್ಲ. ಹಿಂಗೆ ನಡೀತಾ ಇತ್ತು ಲೈಫ್ ಅಲ್ಲಿ. ಮತ್ತೆ ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ನನ್ನ ಲೈಫ್ ಅಲ್ಲಿ ಪಡ್ಕೊಳಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಆಯ್ತು. ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಸೊ ಅದಾದ್ಮೇಲೆ ನನ್ನ ತಮ್ಮ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಈ ತರ ಹೆಂಗಾಯ್ತು ಅಂತ ಹೇಳಿದ್ರೆ ಲೈಫ್ ಅಲ್ಲಿ ಯಾರ ಮೇಲೆ ಹೋಪ್ ಇತ್ತು ಅವರೇ ನನ್ನಿಂದ ದೂರ ಆಗ್ತಾ ಹೋದ್ರು. ಸೊ ಅದಾದ್ಮೇಲೆ ನಾನು ಎಜುಕೇಶನ್ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದ್ಮೇಲೆ ಜಾಬ್ ಕೂಡ ಹೇಗಿತ್ತು ಅಂತ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರ್ತಿತ್ತು. ಈ ತರದ್ದು ಆಗ್ತಾ ಇತ್ತು. ಸೊ ಹೆಂಗಿತ್ತು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು ಕೆಲವು ಸರಿ ಬಹಳ ಲೋ ಫೀಲ್ ಮಾಡ್ತಾ ಇದ್ದೆ. ನನ್ನಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರು ಸ್ಕಿಲ್ ಇದ್ರು ನಾನು ಮುಂದೆ ಬರಕ್ ಆಗಲ್ಲ ಅನ್ನುವಂಥದ್ದು ಏನೋ ಇನ್ಫೀರಿಯಾರಿಟಿ ನನ್ನನ್ನು ಬಹಳ ಕಾಡ್ತಾ ಇತ್ತು. ಸಾಕಷ್ಟು ಜನರಿಗೆ ನಿಮ್ಮಲ್ಲೂ ಕೂಡ ಅನ್ಸ್ತಿರ್ಬೋದು. ನಮ್ಗೆ ಆ ಕೆಪಾಸಿಟಿ ಇರುತ್ತೆ, ಆ ಅರ್ಹತೆ ಇರುತ್ತೆ, ಆ ಟ್ಯಾಲೆಂಟ್ ಇರುತ್ತೆ. ಆದ್ರೂ ಕೆಲವ್ರು ನನ್ನ ಸಂಬಂಧ ಸಂಪರ್ಕದಲ್ಲಿ ಇರೋರು ಅಂದ್ರೆ ನಮ್ಗೇನು ಬರೋದೇ ಇಲ್ವೇನೋ, ನಮ್ಗೇನು ಗೊತ್ತೇ ಇಲ್ಲವೇನೋ ಅನ್ನೋ ತರ ಕೆಲವೊಂದ್ಸರಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಆ ತರದ ಒಂದು ವಾತಾವರಣದಲ್ಲಿ ಇದ್ದಾಗ ನನ್ನ ಮೇಲೆ ನನಗೆ ಅನುಮಾನ ಬರೋಕ್ ಶುರುವಾಗಿತ್ತು. ನನ್ಗೇನು ಬರೋದಿಲ್ವೇನೋ, ನಾನ್ ಲೈಫಲ್ಲಿ ಸಕ್ಸಸ್ ಆಗೋದಿಲ್ವೇನೋ, ನಾನೆಲ್ಲ ಕಳ್ಕೊಂಡ್ಬಿಡ್ತೀನಿ, ಯಾವ್ದನ್ನು ಉಳಿಸ್ಕೊಂಡಿಲ್ಲ, ಯಾವ್ದು ಉಳಿಸ್ಕೊಳಕ್ ಆಗ್ತಿಲ್ಲ ಅನ್ನುವಂಥದ್ದು ಎಂತೋ ಇನ್ಫೀರಿಯಾರಿಟಿ ಜಾಸ್ತಿ ಶುರು ಆಗ್ತಾ ಇತ್ತು. ಎಷ್ಟು ಟ್ಯಾಲೆಂಟ್ ಇದ್ರು ಒಳ್ಳೆ ಮಾತಾಡಕ್ ಬಂದ್ರು ನಾನೇನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಆ ಭಯ, ಫಿಯರ್ ಅಂತ ಹೇಳ್ತಾರಲ್ಲ, ಅದರಿಂದ ಯಾವ್ದಕ್ಕೂ ಮುಂದುವರಿತಿರ್ಲಿಲ್ಲ. ಎಲ್ಲದ್ರಲ್ಲೂ ಹಿಂದೆ ಉಳಿತಿದ್ದೆ. ಅವಕಾಶಗಳು ಬಹಳಷ್ಟು ಸಿಕ್ರು ಏನಂದ್ರೆ ಅಯ್ಯೋ ಎಲ್ಲಿ ಫೇಲ್ಯೂರ್ ಆಗ್ಬಿಡುತ್ತೋ, ಎಲ್ಲಿ ಏನ್ ಅನ್ಕೊಂಡ್ಬಿಡ್ತಾರೋ, ಎಲ್ಲಿ ಸಕ್ಸಸ್ ಆಗುತ್ತೋ ಇಲ್ವೋ, ಚೆನ್ನಾಗಿ ಮಾತಾಡಕ್ ಬಂದ್ರು ಆಂಕರಿಂಗ್ ಮಾಡಿ ಈ ತರ ದೊಡ್ಡ ದೊಡ್ಡ ಸ್ಟೇಜಸ್ ಎಲ್ಲ ಸಿಕ್ಕಾಗ ನಾನೇನ್ ಮಾಡ್ಬಿಡ್ತಿದ್ದೆ ಅಂತ ಹೇಳಿದ್ರೆ ಆ ಭಯ ಅನ್ನೋಂಥದ್ರಿಂದ ಹಿಂದೆ ಬಂದ್ಬಿಡ್ತಿದ್ದೆ. ಸೊ ಮತ್ತೆ ಈ ಸುಮಾರು ಕೋರ್ಸಸ್, ಸುಮಾರು ಅವಕಾಶಗಳು ಸಿಕ್ಕಾಗ್ಲೂ ಎಲ್ಲೋ ಒಂದ್ ಕಡೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ನೆನ್ಸ್ಕೊಂಡ್ ಮುಂಚೆನೆ ನಾನೇ ಓವರ್ ಥಿಂಕ್ ಮಾಡ್ಬಿಡ್ತಿದ್ದೆ. ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ. ಸಾಕಷ್ಟು ಇಂಟರ್ವ್ಯೂಗಳನ್ನ ಮಿಸ್ ಮಾಡ್ಕೊಂಡೆ ನಾನು. ನಂಗೆ ಹಂಗ ಅದ್ ಬರಲ್ಲ, ಇದ್ ಬರಲ್ಲ, ಹೀಗೆ ಎಲ್ಲಾ ಬರ್ತಿದ್ರು ಎಲ್ಲೋ ಒಂದ್ ಕಡೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಫೋಬಿಯಾ ಅಂತೇಳಿ ಅವಾಗ್ಲೇ ಮೇಡಮ್ ಹೇಳ್ತಾ ಇದ್ರು, ಫೋಬಿಕ್ ಡಿಸಾರ್ಡರ್ಸ್ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ಆ ಫೋಬಿಯಾ ಅನ್ನುವಂಥದ್ದು ಜಾಸ್ತಿ ಇತ್ತು ನನ್ಗೆ. ಜನರನ್ನ ಎದುರಿಸುವಂತದ್ದು ಇರ್ಬೋದು, ಸೋಷಿಯಲ್ ಫೋಬಿಯಾ ಅಂತ ಹೇಳ್ತಾರೆ. ಈ ತರದ್ ಒಂದಷ್ಟು ಸ್ಟೇಜ್ ಬಗ್ಗೆ ಭಯ ಇರ್ಬೋದು. ಮತ್ತೆ ಬಹಳಷ್ಟು ಜನಗಳು ಸೇರಿದಾಗ ಅಲ್ಲಿ ಏನೋ ಒಂದ್ ಕಡೆ ಭಯ, ಈ ತರದ್ದನ್ನ ಜಾಸ್ತಿ. ಮತ್ತೆ ಫ್ಯೂಚರ್ ಬಗ್ಗೆ ನೆನ್ಸ್ಕೊಂಡಾಗ ಲೈಫ್ ಅಂತ ಬಂದಾಗ ಏನು ಮುಂದೆ ಎಲ್ಲಿರ್ತೀನಿ, ಏನ್ ಜಾಬ್ ಮಾಡ್ತೀನಿ, ಹೆಂಗಿರುತ್ತೆ ಲೈಫು, ಬಹಳ ಭಯ ಆಗ್ತಿತ್ತು. ಮತ್ತೆ ಇನ್ನೊಂದ್ ಏನು ಅಂದ್ರೆ ತಂದೆ ಕಳ್ಕೊಂಡಿದ್ದೆ, ತಮ್ಮನ್ ಕಳ್ಕೊಂಡೆ. ಅವಾಗ ಏನಾಗ್ತಿತ್ತು ಅಂದ್ರೆ ಮತ್ತೆ ಯಾರು ಎಲ್ಲಿಂದ ದೂರ ಆಗ್ಬಿಡ್ತಾರೋ ಅಂತೇಳಿ ಯಾರನ್ನೂ ಹಚ್ಕೊಳಕ್ ಹೋಗ್ತಿರ್ಲಿಲ್ಲ ನಾನು. ಯಾರನ್ನೂ ಹಚ್ಕೊಳ್ತಿರ್ಲಿಲ್ಲ. ಯಾಕೆ ಬೇಕು ಅಂತ ಹೇಳಿ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಸೊ ಈ ತರದ್ದನ್ನ ನಾನು ಫೇಸ್ ಮಾಡ್ತಾ ಬಂದೆ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಸೊ ನಾನು ಹಿಂಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ ಇಯರ್ ಅಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಂಗೆ ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಹುಷಾರಿಲ್ದಂಗ ಆಯ್ತು. ಯಾವ್ದೋ ಒಂದು ಬೀದಿ ನಾಯಿ ಬಂದು ನನ್ಗೆ ಕಾಲಿಗೆಲ್ಲ ಕಚ್ಬಿಟ್ಟು ಡಾಕ್ಟರ್ ಏನ್ ಹೇಳಿದ್ರು, ಅದು ಆ ಟೈಮಲ್ಲಿ ಮಳೆ ಬಾಳ ಇತ್ತು. 15 ದಿನ ನೀವೆಲ್ಲೂ ಓಡಾಡಬಾರ್ದು, ರೆಸ್ಟ್ ತಗೋಬೇಕು ಅಂತ. ತುಂಬಾ ತುಂಬಾ ಕಚ್ಬಿಟ್ಟಿತ್ತು ಅದು. ನಂಗೆ ಎದ್ದಳಕ್ಕೆ ಕಾಲಿಡಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಗಾಯ ಆಗ್ಬಿಟ್ಟಿತ್ತು. ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ರು, ನೀವೆಲ್ಲೂ ಓಡಾಡಬಾರ್ದು, ನೀರಂತೂ ತಾಗಿಸ್ಲೇಬಾರ್ದು ಕಾಲಿಗೆ, ಮತ್ತೆ ತಂಡಿಗೆ ಹೋಗ್ಬಾರ್ದು ಅಂತ ಹೇಳಿದ್ರು. ಹಾಗೆ ಮನೇಲೇ ಇದ್ದೆ. ಮನೇಲಿ ಇದ್ದಾಗ ನನ್ಗೂ ಅದು ಒಂದ್ ಬೇಜಾರಾಗ್ಬಿಡ್ತು.
ಈಗ ಏನಪ್ಪ ಎಲ್ಲ ಇದ್ ನನಗೇನೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತಲ್ಲ ಅಂತ ಹೇಳಿ ಬಹಳ ಬೇಜಾರಾಯ್ತು. ಸೊ ಹಂಗೆ ಏನ್ ಮಾಡ್ತಾ ಇದ್ದೆ, ಮನೇಲೆ ಕುತ್ಕೊಂಡ್ ಬೋರ್ ಆಗ್ತಾ ಇತ್ತು, ಮೊಬೈಲ್ ಇನ್ನೇ ಸ್ಕ್ರಾಲ್ ಮಾಡ್ತಾ ಇದ್ದೆ. ಮಾಡ್ತಿರ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಶ್ರೀದೇವಿ ಮೇಡಮ್ದು ನಾನು ಆಡ್ ನೋಡಿದೆ. ಸೀಕ್ರೆಟ್ ಆಫ್ ಸಕ್ಸಸ್ ಅಂತೇಳಿ ಒಂದು ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ರು. ಸೊ ನೋಡೋಣ ಅಂತ ಹೇಳಿ ಸುಮ್ಮನೆ ಜಾಯ್ನ್ ಆದೆ. ಅಮೌಂಟ್ ಕೂಡ ಎಷ್ಟು ₹1000 ಏನೋ ಇತ್ತು. ನೋಡೋಣ ಅಲ್ಲ, 1 ವೀಕ್ ಫ್ರೀ ಇರ್ತೀನಲ್ಲ, ನೋಡೋಣ ಅಂತ ಹೇಳಿ ನಾನು ಅದನ್ನ ಕ್ಲಿಕ್ ಮಾಡ್ಕೊಂಡೆ, ಜಾಯ್ನ್ ಆದೆ. ಆ ಕೋರ್ಸಿಗೆ ಜಾಯ್ನ್ ಆದ್ಮೇಲೆ ನನಗೆ ಗೊತ್ತಾಯ್ತು ನಾನು ಇಲ್ಲಿವರೆಗೂ ಯಾಕೆ ಸಕ್ಸಸ್ ಆಗ್ಲಿಲ್ಲ, ಲೈಫಲ್ಲಿ ಫೇಲ್ಯೂರ್ ಯಾಕಾದೆ ಅಂತ ಹೇಳಿ ನನ್ನ ಒಳಗಿನ ಮಿಸ್ಟೇಕ್ಸ್ಗಳು ನನಗೆ ಗೊತ್ತಾಗ್ತಾ ಹೋಯ್ತು. ಅವಾಗ ನನಗೆಲ್ಲೋ ಒಂದ್ ಕಡೆಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ನನ್ನ ಎಲ್ಲ ತಪ್ಪುಗಳೇನಿತ್ತು, ಎಲ್ಲ ನಾನೇನ್ ಅನ್ಕೊಂಡಿದ್ದು ಎಲ್ಲ ಉಲ್ಟಾನೇ ಇತ್ತು. ಅವಾಗ ಗೊತ್ತಾಗ್ತಾ ಹೋಯ್ತು ಅಪ್ಗ್ರೇಡ್ ಆಗೋದು, ಅಪ್ಡೇಟ್ ಆಗ್ಬೇಕು ಅಂತ ಹೇಳಿ ಹೇಳ್ತಿದ್ರಲ್ಲ ಮೇಡಮು, ಹಂಗ್ ನನ್ಗೇನಾಯ್ತು ಅಂತ ಹೇಳಿದ್ರೆ ಅಲರ್ಟ್ ಆಗ್ತಾ ಹೋದೆ. ಸೊ ಆ ಕೋರ್ಸ್ ಮುಗೀತು. ಮುಗಿದಾಗಂತೂ ಬಹಳ ಖುಷಿ ಆಯ್ತು, ನನಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ತು. ಸಬ್ ಕಾನ್ಶಿಯಸ್ ಮೈಂಡ್, ನಾವು ಮೈಂಡ್ ಥಾಟ್ ಪ್ಯಾಟರ್ನ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಹೋಯ್ತು. ಆಮೇಲೆ ನಾನು ಜಸ್ಟ್ ಈಗ ಫೀಲ್ ಮಾಡ್ತಾ ಇದ್ದೆ, ಇದು ನನ್ಗೆ ಬರೀ ಆನ್ಲೈನ್ ಅಲ್ಲೇ ಇಷ್ಟು ಎನರ್ಜಿ ಫೀಲ್ ಮಾಡ್ತಿದ್ದೀನಿ, ಆಫ್ಲೈನಿಗೆ ಹೋದ್ರೆ ನನ್ಗೆ ಹೆಂಗ್ ಅನಿಸ್ಬೋದು ಅಂತೇಳಿ ನಾನು ಪ್ಲಾನ್ ಮಾಡಿದೆ. ಬಟ್ ನನ್ನ ಅದೃಷ್ಟಕ್ಕೆ ಇವಾಗೇನ್ ಟ್ರೈನಿಂಗ್ ಪ್ರೋಗ್ರಾಮ್ದು ಮೇಡಮ್ ಸೆಷನ್ ತಗೊಂಡಿದಾರಲ್ಲ, ಇದೇ ರೀತಿ ಆವಾಗ ಟ್ರೈನಿಂಗ್ ಪ್ರೋಗ್ರಾಮ್ ಬಂತು. ಎಷ್ಟು ಅಂತ ಹೇಳಿದ್ರೆ ಫೀಸ್ ಎಲ್ಲ ಗೊತ್ತಾಯ್ತು. ನಾನು ಮನೆಯಲ್ಲಿ ಹೇಳ್ದೆ ನಾನು ಹಿಂಗ್ ಕೋರ್ಸ್ ಇದೆ ಟ್ರೈನಿಂಗಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ಬಯೋಕ್ ಶುರು ಮಾಡಿ, ಬೀದರ್ ಅಷ್ಟು ದೂರ ಹೋಗುವಂಥದ್ದು ಅವಶ್ಯಕತೆ ಏನಿಲ್ಲ, ನೀನೇನಾರು ಮಾಡಿದ್ರೆ ಆನ್ಲೈನ್ ಅಲ್ಲಿ ಮಾಡು, ಒಬ್ಳೆ ಯಾಕೆ ಅಲ್ಲಿಗೆ ಹೋಗ್ತೀಯಾ, ಒಬ್ಳೆ ಹುಡುಗಿ ನೀನು, ಹಂಗೆ ಹಿಂಗೆ ಅನ್ನೋಕ್ ಶುರು ಮಾಡಿದ್ರು. ಅದಾದ್ಮೇಲೆ ಎಷ್ಟು ಮೋಟಿವೇಟ್ ಆಗಿದ್ನೋ ಮತ್ತೆ ಬೇಡ ಬಿಡು ಹೌದೇನೋ ಯಾಕೆ ಬೇಕು ಅಂತೇಳಿ ಮತ್ತೆ ನಾನು ಜಾಬ್ ಮಾಡ್ತಾ ಇದ್ನ, ಲೀವ್ ಕೇಳಕ್ ಹೋದಾಗ ಅಲ್ಲೂ ಕೂಡ ಇಲ್ಲ, ಕೊಡಕ್ ಬರಲ್ಲ ಲೀವ್, 3 days ಎಲ್ಲ ವರ್ಗೂ ಕೊಡಕ್ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಸುಮ್ನ ಬಿಟ್ಟೆ. ಮತ್ತೆ ಟೀಮ್ ಇಂದ ನನ್ಗೆ ಕಾಲ್ ಬಂತು, ಟ್ರೈನಿಂಗಿಗೆ ಬರ್ತೀರಾ ಅಂತೇಳಿ. ಆಮೇಲೆ ನಾನು ಯೋಚನೆ ಮಾಡಿದೆ, ಬಾರ್ ಬಾರ್ ನನ್ಗೆ ಈ ತರ ಬರ್ತಾ ಇದೆ ಅಂತ ಹೇಳಿದ್ರೆ ಅಂತೇಳಿ ಮೇಡಮ್ಗೆ ನಾನು ಕಾಲ್ ಮಾಡಿದೆ. ನನ್ಗೆ ಬರ್ಲಿಕ್ಕೆ ಇಷ್ಟ ಇದೆ, ಬಟ್ ಮನೇಲಿ ಒಪ್ತಾ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ನಂದು ಸ್ಯಾಲ್ರಿ ಈಗ ಇನ್ನೂ ಆಗಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೇಡಮ್ ಒಂದೇ ಒಂದು ಮಾತು ಹೇಳಿದ್ರು ನಂಗೆ, ಕಣ್ ಮುಚ್ಕೊಳ್ಳಿ, ಯೂನಿವರ್ಸಿಟಿ ಕ್ವಶನ್ ಮಾಡಿ ಅಂತ ಹೇಳಿದ್ರು. ಯೂನಿವರ್ಸಿಟಿ ಕ್ವಶನ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತೇಳಿ. ಜಸ್ಟ್ ನಾನು ಪ್ರೇ ಮಾಡ್ಕೊಂಡೆ. ಈಗಂತೂ ಅಕೌಂಟ್ ಬ್ಯಾಲೆನ್ಸ್ ಇಲ್ಲ, ನಾನು ಅಡ್ಜಸ್ಟ್ ಮಾಡಿ ಹೆಂಗಾದ್ರೂ ಪೇ ಮಾಡ್ತೀನಿ. ನಾನು ಈ ಯೂನಿವರ್ಸಿಟಿಗೆ ಕೇಳಿದೆ, ಈ ಕೋರ್ಸಿಗೆ ನಾನು ಹೋದ್ರೆ ನನ್ಗೆ ಒಳ್ಳೇದಾಗುತ್ತಾ, ನನ್ನ ಫ್ಯೂಚರ್ಗೆ ಚೆನ್ನಾಗಿದೆಯಾ ಇದು ಅಂತೇಳಿ ಕ್ವಶನ್ ಮಾಡ್ಕೊಂಡು ಸ್ವಲ್ಪ 1-2 ಸೆಕೆಂಡ್ಗೆ ನನಗೆ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿದ್ರು. ನೀನು ಅವತ್ತು ಅಮೌಂಟ್ ಕೊಟ್ಟಿದ್ದೆಲ್ಲ ನನ್ನ ಹತ್ರ ಇರ್ಲಿಲ್ಲ, ಇವಾಗ ನನ್ನ ಹತ್ರ ಅಮೌಂಟ್ ಇದೆ, ನಾನು ಫೋನ್ ಪೇ ಮಾಡಿದ್ದೀನಿ ಅಂತ. ನಾನು ಯೂನಿವರ್ಸಿಟಿ ಕೇಳಿದ್ದೇನೆ, ನನಗೆ ಹೆಂಗಾದ್ರೂ ನೀನು ಸಿಗ್ನಲ್ ಕೊಡು ಅಂತೇಳಿ. ಸೊ ಅದಾದ್ಮೇಲೆ ನಂಗೆ ಕ್ಯಾಶ್ ಬಂತು, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ. ಮನೇಲಿ ಬೇಡ ಅಂದ್ರು, ಬಟ್ ನಾನು ಕಂಡೀಷನ್ ಆಗಿ ಹೇಳಿದಿಲ್ಲ, ನನಗೆ ಅವಕಾಶಗಳು ಪದೇ ಪದೇ ಸಿಗಲ್ಲ, ನಾ ಎಲ್ಲ ಅವಕಾಶ ಕಳ್ಕೊಂಡಿದ್ದೀನಿ, ಇದೊಂದು ನನಗೆ ಲಾಸ್ಟ್ ಪ್ರಯತ್ನ ನಾನು ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿದ್ರು ಸರಿ ಮಾಡ್ದಿದ್ರು ಸರಿ ಅಂತೇಳಿ ಮನೇಲಿ ಎಲ್ಲರಿಗೂ ಹೇಳಿದೆ. ಜಾಬಲ್ಲೂ ಕೂಡ ಹೇಳಿದೆ, ನಂಗೆ ಲೀವ್ ನೆಸೆಸರಿ ಇದೆ, ನೀವು ಕೊಡಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಜಾಬ್ಗೆ ಬೇಕಾದ್ರೂ ಹೋಗ್ತೀನಿ, ಬಟ್ ಟ್ರೈನಿಂಗ್ ಮಿಸ್ ಮಾಡ್ಕೊಳಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಓಕೆ ಅಂತ ಹೇಳಿದ್ರು. ನಾನು ಟ್ರೈನಿಂಗಿಗೆ ಬಂದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಲೈಫಲ್ಲಿ ಒಂದು ನಾನು ತಗೊಂಡಿದ್ದ ಡಿಸಿಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ಲಾಸ್ಟ್ ಅಂತ ಹೇಳ್ತಾರಲ್ಲ, ಆ ಲಾಸ್ಟ್ ಅಲ್ಲ, ನನ್ಗೆ ಜೀವನದಲ್ಲಿ ಮಹಾಪರಿವರ್ತನೆಗೆ ನನ್ಗೊಂದು ದೊಡ್ಡ ಅವಕಾಶ ಯೂನಿವರ್ಸ್ ಕೊಟ್ಟಿದ್ದು ಅಂತ ಹೇಳ್ತೀನಿ. ಅಷ್ಟು ಹ್ಯಾಪಿ ಆಗಿದ್ದೀನಿ, ಸಂತೋಷವಾಗಿದ್ದೀನಿ, ವಂಡರ್ಫುಲ್ ಆಗಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇನೆಲ್ಲ ಯೂನಿವರ್ಸ್ ಮೆಡಿಟೇಷನ್ಸ್ ಎಲ್ಲ ಕಲಿಸ್ಕೊಟ್ರು, ಅದೆಲ್ಲದು ಪ್ರತಿಯೊಂದು ಜೀವನದಲ್ಲಿ ನನಗೆ ಯೂನಿವರ್ಸ್ ಇಂದ ಸಿಕ್ಕಿದೆ. ಯಾರು ಯಾವಾಗ ಕೇಳಿದ್ರು ಎಲ್ಲಿ ಕೇಳಿದ್ರು ನಾ ಬರ್ಕೊಡ್ತೀನಿ, ಹೇಳ್ತೀನಿ, ಬೇಕಾದ್ರೆ ಪ್ರೌಡ್ ಫೀಲ್ ಮಾಡ್ತೀನಿ, ಮ್ಯಾಮ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಯೂನಿವರ್ಸಿಗೆ ನಾನು ಬಹಳ ಗ್ರಾಟಿಟ್ಯೂಡ್ ಮಾಡ್ತೀನಿ. ಅವತ್ತಿಂದ ಇವತ್ತಿನವರ್ಗುನು ನನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನು ನೆಗೆಟಿವಿಟಿ ಇತ್ತು, ಬ್ಲಾಕೇಜಸ್ ಇತ್ತು, ಬಸ್ ಜಸ್ಟ್ ಏನಾದ್ರು ಕೋಪ ಜಾಸ್ತಿ ಇತ್ತು ನನ್ಗೆ. ಸೊ ಅದೆಲ್ಲದು ಮೆಡಿಟೇಷನ್ ಮಾಡುವಾಗ ನನ್ ಕ್ಲಿಯರ್ ಆಗ್ತಾ ಹೋಯ್ತು. ಇವಾಗ್ಲೂ ಮೇಡಮ್ ಹೇಳಿದ್ರು, ಏನೇನ್ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ಏನೇನ್ ಇರುತ್ತೆ, ನಮ್ ಫಿಯರ್ ಬಹಳ ಇತ್ತು, ಫಿಯರ್ ಹೊರ ತರುವಂತ ಸೆಷನ್ಸ್ ಇತ್ತು, ಅದರಿಂದ ನಂಗೆ ಬಹಳ ಯೂಸ್ ಆಯ್ತು. ಮತ್ತೆ ಇನ್ನೊಂದ್ ಏನಂದ್ರೆ, ಮೆಡಿಟೇಷನ್ಸ್ ಮಾಡ್ತಾರೆ. ಯಾವ ತರದ ಮೆಡಿಟೇಷನ್ಸ್ ಇಲ್ಲಿ ಇರುತ್ತೆ ಅಂದ್ರೆ, ಯಾವ್ದು ಆನ್ಲೈನ್ ಅಲ್ಲಿ ಮಾಡಿಸ್ಲಿಕ್ಕೆ ಆಗಲ್ವೋ ಅಂತ ಮೆಡಿಟೇಷನ್ಸ್ ಇಲ್ಲಿ ಇರುತ್ತೆ. ಆ ಮೆಡಿಟೇಷನ್ ಇಂದ ಏನಾಗುತ್ತೆ ಅಂದ್ರೆ, ನಮ್ಗೆ ನನ್ನ ಲೈಫಿನ ಗುರಿ ಬಗ್ಗೆ, ಲೈಫಿನ ಒಂದು ಫ್ಯೂಚರ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಮೆಡಿಟೇಷನ್ಸ್ ಮಾಡಿದೆ, ಆ ವೈಬ್ರೇಷನ್ ಇತ್ತು, ವಂಡರ್ಫುಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ರಿಯಲಿ ನನಗೆ ಅನಿಸ್ತು, ಇಷ್ಟು ದೊಡ್ಡ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಇಷ್ಟು ಕಡಿಮೆ ಫೀಸ್ ತಗೋತಾ ಇದಾರಲ್ಲ ಅಂತೇಳಿ ಅನಿಸ್ತು. ಯಾಕೆಂದ್ರೆ ನಾನು ಇದೇ ಟ್ರೈನಿಂಗ್ನೇ ನಾನು ಬೇರೆ ಕಡೆ ಕೇಳಿದ್ದೆ, ಅದು ಬೇರೆಯವ್ರು ಮಾಡ್ತಾ ಇದ್ದಿದ್ದು, ನಮ್ಮ ಇದು ಕನ್ನಡದಲ್ಲ, ತುಂಬಾ ಕಾಸ್ಟ್ಲಿ ಇತ್ತು. ಬಟ್ ಮೇಡಮು ನಮ್ಗೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಟ್ರಸ್ಟ್ ವತಿಯಿಂದ ಅವ್ರ ಮಗಳ ಹೆಸರಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಬಹಳ ಜಸ್ಟ್ ನಾವ್ ಬಂದ್ ಹೋಗ್ಲಿಕ್ಕೆ ಉಳಿಲಿಕ್ಕೆ ನಮ್ಮನ್ನೆಲ್ಲ ಯಾರೆಲ್ಲ ನೋಡ್ಕೊಳ್ತಾರಲ್ಲ ಟೀಮ್ನವ್ರಿಗೆ ಸ್ಯಾಲ್ರಿ ಕೊಡೋದಿರ್ಬೋದು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಇದೇನ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಅದರದ್ದು ಮಾತ್ರ ಏನ್ ಮಾಡ್ತಾ ಇದಾರೆ, ಫೀಸ್ ತಗೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಇದೇನ್ ಫೀಸ್ ಇದೆಯೋ ಪೇ ಮಾಡಿ, ನೀವು ಬಂದ್ ಹೋದ್ರೆ ಇದು ಖರ್ಚಾಗಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಯಾಕೆಂದ್ರೆ ರೈತ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಅವನ್ ಏನ್ ಮಾಡ್ಬೇಕು, ಫಸ್ಟ್ ಹಾಕ್ಬೇಕಾಗುತ್ತೆ, ಅದಾದ್ಮೇಲೆ ಅವನಿಗೆ ಫಲ ಸಿಗುತ್ತೆ ಅಂತ ಹೇಳ್ತೀನಿ.
ಸೊ ನಾವ್ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, ಹೇಗೆಗೋ ಓಡಾಡ್ತೀವಿ, ತಿರ್ಗಾಡ್ತೀವಿ, ಟೀ ಕಾಫಿ ಅದು ಪಾರ್ಟಿ ಗೀಟಿ ಅನ್ಕೊಂಡು ಏನೇನೋ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ. ಬಟ್ ನಮ್ಗೋಸ್ಕರ ನಾವ್ ಯಾಕೆ ರಿಸ್ಕ್ ತಗೋಬಾರ್ದು, ಆಕ್ಷನ್ ತಗೋಬಾರ್ದು? ನಾನ್ ತಗೊಂಡೆ, ಇವತ್ ನನ್ನ ಲೈಫ್ ವಂಡರ್ಫುಲ್ ಇದೆ. ನಂತರ ತುಂಬಾ ಜನ ಟ್ರೈನರ್ಸ್ ಇದ್ದಾರೆ ಇದ್ರೊಳಗಡೆ. ಓಕೆ, ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಟ್ರೈನಿಂಗ್ ಅಲ್ಲಿ ನೀವೆಲ್ಲರೂ ಬನ್ನಿ ಅಂತ ನಾನು ಹಾರ್ಟ್ಲಿ ನಿಮ್ಗೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಎಸ್. ಸೊ ಇಲ್ಲಿಯವರೆಗೆ ನಮ್ಮ ಅನನ್ಯ ಸಾಕಷ್ಟು ತನ್ನ ಅನುಭವವನ್ನ ಹಂಚಿಕೊಂಡಿರೋದಕ್ಕೆ ಅವಳಿಗೆ ಅನಂತ ಶುಣಾರ್ಥಿಯನ್ನ ಹೇಳ್ತಾ, ಸೊ ಎಲ್ರೂ ಕೇಳಿದ್ರ ಯಾರ್ಯಾರಿಗ್ ವಾವ್ ಅಂತ ಹೇಳಿ ಫೀಲ್ ಆಯ್ತು? ಈಗ ಅವಳು ನಮ್ಮ ಹತ್ರನೇ ಇದ್ದಾಳೆ, ಸ್ಟೂಡೆಂಟ್ ಆಗಿ 3 ದಿವಸಿನ ಸಲುವಾಗಿ ಬಂದು ಇಲ್ಲೇ ಪೂರ್ತಿ ಸರೆಂಡರ್ ಆಗಿ ನನ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾಳೆ. ಮತ್ತೆ ಈಗ ಮುಂದಿನ ತಿಂಗಳ ಅಂದ್ರ ಆಗಸ್ಟ್ ನಲ್ಲಿ ನಾವು ಮತ್ತೆ ಒಂದ್ ದೊಡ್ಡ ಪ್ಲಾನ್ ಅನ್ನ ಹಾಕಿವಿ. ಅದು ಪ್ಲಾನ್ ಬಂದಾಗ ಮತ್ತೆ ನಾವು ನಿಮ್ಗೆ ಅನೌನ್ಸ್ ಮಾಡ್ತೀವಿ ಅದು ಯಾವ ಪ್ಲಾನ್ ಅನ್ನ ನಾವು ಹಾಕಿವಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ತನಕ ಅವಳು ತನ್ನ ಅನುಭವವನ್ನ ಹಂಚ್ಕೊಂಡಳು. ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಯೂನಿವರ್ಸ್ ನಮಗೆ ಅವಕಾಶಗಳು ಕೊಟ್ಟಿರುತ್ತೆ, ಬರ್ಕೋರ್ಬೇಕಾದ್ರೆ ನಮ್ಗೆ ಒಂದ್ ಚಾನ್ಸ್ ಕೊಟ್ಟಿರುತ್ತೆ. ಆ ಯಾರು ನಾವು ನಮ್ಮ ಚಾನ್ಸ್ ಅನ್ನ ಅರ್ಥ ಮಾಡ್ಕೊಳ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ನೋಡ್ರಿ, ಅವ್ರ ಜೀವನದಲ್ಲಿ ಪರಿವರ್ತನೆ ಆಗ್ತೀವಿ. ಒಂದ್ ವೇಳೆ ನನ್ಗೂ ಈಗ್ಲೂ ಅನ್ಸೋದು ಏನು ಅಂದ್ರೆ, ನಾನೇನಾದ್ರೂ ಇದು 3.5 ಲಕ್ಷ ಇದೆ, ಇದು ನನಗ ಆಗೋದಿಲ್ಲ, ನಮ್ಮಂತವ್ರಿಗೆ ಇದು ಸಾಧ್ಯ ಇಲ್ಲ, ಇವ್ರೇನ್ ಟ್ರೈನರ್ಸ್ ಹಿಂಗೆ ದುಡ್ಡು ಮಾಡೋದಕ್ಕೆ ಮಾಡ್ತಾರ ಅಂತ ನಾನೇನಾದ್ರೂ ಯೋಚನೆ ಮಾಡ್ತಿದ್ದಂದ್ರ ನಾನು ಎಲ್ಲಿದ್ದ ಅಲ್ಲೇ ಇರ್ತಿದ್ದ. ಇಲ್ಲಿ ತನಕ ನನ್ಗೆ ಏನಾಗ್ತಿತ್ತು ಲೈಫ್ ನಲ್ಲಿ ಗೊತ್ತಿಲ್ಲ. ಬಟ್ ನಾನು ಒಂದ್ ಚಾನ್ಸ್ ತಗೊಂಡ ನೋಡೋಣ. ನಾನ್ ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಆಕ್ಷನ್ ಟೇಕರ್ಸ್ ನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ನುಗ್ಗಿ ಬಿಡೋದು, ಒಂದ್ಸಲ ನೋಡೋದು. ನಮ್ ಕಡೆ ಬೀದರ್ ಕಡೆ ಹೇಳ್ತಾರ, ನೀನ್ ಮಾಡಾದ್ರೂ ಮಾಡು, ಹಣಮಂದಿಯವ್ರ ಆಗಿಲ್ಲ ಅಂದ್ರೂ ಕೊಡಂಗಿರ ಆಗ್ತದಂತ. ಕೇಳಿದ್ರೆ ಮಾಡ್ಲಕ್ಕಾರ ನಿಂದ್ರ ನೀನ್, ಅದು ಹಣಮಂದಿಯವ್ರ ಆಯ್ತಾ ಸರಿ, ಆಗ್ಲಿಲ್ಲ ಕೊಡಂಗಿರ ಆಗುತ್ತೆ, ಅದನ್ನು ಕ್ರಿಯೇಟ್ ಅಲ್ಲ, ಅದನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾಗಿ ಮಾಡೋರು. ಅದಕ್ಕೆ ಹೇಳ್ತೀನಿ ನೋಡ್ರಿ, ಕೂಡೋದ್ಕಿಂತ ನಡೆಯೋದಿದೆ ನೋಡ್ರಿ, ಅದು ಬೆಸ್ಟ್ ಇದೆ. ನಡೆಯೋದ್ಕಿಂತ ಓಡೋದು ಇನ್ನೂ ಬೆಸ್ಟ್ ಇದೆ. ಸೊ ಹಾಗಾಗಿ ಸಕ್ಸಸ್ ಇದೆ ನೋಡ್ರಿ, ಅದು ಕುಳಿತುಕೊಂಡಲ್ಲಿ ಸಿಗೋದಿಲ್ಲ, ನಾವು ಅದಕ್ಕಾಗಿ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ನನಗೆ ಒಂದು ನನ್ನ ಲೈಫ್ ನಲ್ಲಿ ಚಾನ್ಸ್ ಬಂತು, ಅದು ನನ್ನ ಸ್ವಾರ್ಥಕ್ಕಾಗಿ ಹೋಗಿದ್ದು. ನಾನ್ ಇಂಥದನ್ನ ಸಮಾಜ ಸೇವೆ ಮಾಡ್ಬೇಕು ಅಂತ ಯಾವ್ದು ತಲೆಯಾಗಿ ಇಟ್ಕೊಂಡಿಲ್ಲ. ನಾನ್ ಡಿಪ್ರೆಷನ್ ಇಂದ ಹೊರಗೆ ಬರ್ಬೇಕು, ನನ್ನ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕಂತೆ ನಾನ್ ಹೋಗಿದ್ದು. ನಾನು ವಾಪಸ್ ಬಂದ್ ಮೇಲೆ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ನನ್ನ ಯಜಮಾನ್ರೆ ಬೇಡ ಅಂತ ಹೇಳಿದ್ದು. ಯಾಕಂದ್ರೆ ಕರ್ನಾಟಕ ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್ ಅಂತೇಳಿ ನನ್ಗೆ ಅವಾರ್ಡ್ ಬಂದಿತ್ತು. ಈ ಅವಾರ್ಡ್ ಅದಲ್ಲ, ಇದು ಬಹಳ ದೊಡ್ಡದದ, ಬೇಡ ನಮ್ಗೆ ಏನೂ ಬೇಕಾಗಿಲ್ಲ, ಸುಮ್ಮನಿರು ಅಂತ. ನಾನಂದ ಬರೀ ಅವಾರ್ಡ್ ತಗೊಂಡ್ ಏನ್ ಮಾಡೋದಿದೆ ನನ್ಗೆ? ಅದ್ರ ಜೀವನದಲ್ಲಿ ನಾನ್ ಪರಿವರ್ತನೆ ಆಗಿನಿ, ಉಳಿದವ್ರಿಗೂ ನಾನ್ ಮಾಡ್ಬೋದು. ಮತ್ತೆ ನೋಡ್ರಿ, ಪರಮಾತ್ಮ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾನಂದ್ರ, ನಾನ್ ಟ್ರೈನರ್ ಆಗೋಕ್ಕಿಂತ ಮುಂಚೆನೆ ನಮ್ಮ ಹತ್ರ ಟ್ರಸ್ಟ್ ರೆಡಿ ಇತ್ತು. ಸಾಮಾಜಿಕವಾಗಿ ನನ್ಗೆ ಸಪೋರ್ಟ್ ಮಾಡುವಂತ ಜನರಿಗೆ ಪರಮಾತ್ಮ ರೆಡಿ ಮಾಡಿಟ್ಟಿನು. ಅದಕ್ಕಾಗಿ ಹೇಳ್ತೀನಿ ನೋಡ್ರಿ, ನೀವು ಮಾಡೋದಕ್ಕೆ ನಿಂದ್ರಿ, ಅವ್ನ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾನಂತೇಳಿ ಹೇಳ್ತಾ, ಜೊತೆಗೆ ಈಗ ಯಾರ್ಯಾರಿಗ ಅನಿಸುತ್ತೆ ನಾನ್ ಫೀಸ್ ಹಾಕ್ಬಹುದು ಅಂತೇಳಿ, ನಮ್ಮಲ್ಲಿ 2 ರೀತಿಯ ಜನ ಬಂದಿರ್ತಾರೆ. ಈಗ್ಲೂ ಹೇಳ್ತೀನಿ, ಸ್ವಲ್ಪ ಡೈರಿಯಲ್ಲಿ ನೋಟ್ ಮಾಡ್ಕೋರಿ. ಒಂದನೇದು ಯಾರು ಅಂದ್ರೆ ಇಂಟ್ರೆಸ್ಟೆಡ್ ಪರ್ಸನ್. ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ನೀವೆಲ್ಲರೂ ಆಸಕ್ತಿದಾಯಕ ವ್ಯಕ್ತಿ, ಬಹಳ ಇಂಟ್ರೆಸ್ಟ್ ಇರುತ್ತೆ. ನಾನು ಸಂಜೆ ತನಕ ಹೇಳ್ತೀನಿ ಅಂದ್ರು ನೀವೆಲ್ಲರೂ ಕೇಳ್ತೀರಿ. ಒಂಥರ ದೇವ್ರ ಇದ್ದಂಗ ನಮ್ ಪಾಲಿಗೆ ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ದೇವ್ರ ಇದ್ದಂಗ ಅವ್ರು. ನಮ್ಗ್ ಬ್ಯಾಸರ ಬರೋದಕ್ ಬಿಡೋದಿಲ್ಲ. ಅವ್ರ ವಿಡಿಯೋ ಚಾಲೋ ಮಾಡ್ತಾರ, ರೆಸ್ಪಾನ್ಸ್ ಮಾಡ್ತಾರ, ಹೇಳಿದ್ದಕ್ಕೆಲ್ಲ ಎಸ್ ಅಂತಾರ, ಆಕ್ಟಿವಿಟಿಗಳನ್ನ ಮಾಡ್ತಾರ. ಇವ್ರು ಯಾರು ಅಂದ್ರೆ ಇಂಟ್ರೆಸ್ಟೆಡ್ ಪರ್ಸನ್. ಬಟ್ ಇಂಟ್ರೆಸ್ಟೆಡ್ ಪರ್ಸನ್ ಒಳಗೆ ಇನ್ನೂ ಒಂದು ಇರ್ತಾರ, ಅವ್ರು ಯಾರು ಅಂದ್ರೆ ಕಮಿಟೆಡ್ ಪರ್ಸನ್ ಅಂತ ಬರ್ಕೋರಿ. ಕಮಿಟೆಡ್ ಅಂದ್ರೆ ಕರೋ ಯಾ ಮರೋ, ನಾನು ಒಂದ್ ಹೆಜ್ಜೆಯನ್ನ ಮುಂದಿಡೋರು ಇದ್ದಿರ್ತಾರ. ಬರೀ ಇಂಟ್ರೆಸ್ಟ್ ತೋರ್ಸೋದಲ್ಲ, ಒಂದ್ ಹೆಜ್ಜೆಯನ್ನ ಮುಂದಿಡಬೇಕು. ನನಗೂ ಜೀವನದಲ್ಲಿ ಒಂದು ಅವಕಾಶ ಬಂದಿದೆ, ನಾನು ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಮತ್ತೆ ನೋಡೋಣ ನೋಡೋಣ ಅನ್ಕೋತಾನೆ 6 ತಿಂಗಳು, ವರ್ಷ ನಾವು ಸಮಯವನ್ನ ತೆಗೆದು ಬಿಡ್ತೀವಿ ನೋಡ್ರಿ. 6 ತಿಂಗಳು, 1 ವರ್ಷದಲ್ಲಿ ಏನ್ ಪರಿವರ್ತನೆ ಆಗುತ್ತೆ? ಏನು ಆಗೋದಿಲ್ಲ. ಅದ್ ಕೇಳ್ತೀನಿ, 3 ದಿನ ಒಂದ್ಸಲ ಪ್ರಾಕ್ಟಿಕಲ್ ನೋಡಾದ್ರೂ ನೋಡ್ರಿ, ಏನಾಗುತ್ತೆ ನೋಡ್ರಿ. ಏನು ಆಗ್ಲಿಲ್ಲ, ಅಟ್ಲೀಸ್ಟ್ ಏನು ಆಗ್ಲಿಲ್ಲ ಅಂತೂ ಅನಿಸ್ತು. 3 ದಿನ ನಾನು ಟೂರ್ ಹೋಗಿದ್ರು, ಎಲ್ಲಾರ ಪಿಕ್ನಿಕ್ ಹೋದ್ರು ಸಮೇತ ನಮ್ಗೆ ಖರ್ಚು ವೆಚ್ಚ ಬೇಕಾಗುತ್ತಿಲ್ಲ. ಸೊ ಹಾಗಾಗಿ ನಿಮ್ಮನ್ನ ನೀವ್ ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಡ್ತೀರಿ ನೋಡ್ರಿ, ಅಷ್ಟು ನಿಮ್ಮೊಳಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಹೇಳ್ತಾ